lawyers are liars ಅಂತ. How have you looked at this controversial statement? Shakespeare said, let us do one thing, let's kill all the lawyers. ಕೆಲವ್ರಿಗೆ ಪ್ರೀ ಕನ್ಸೀವ್ಡ್ ನೋಷನ್ ಇರಬೇಕು, ಲಾ ಸಿಸ್ಟಮ್ ಅಂದರೆ ಹಿಂಗೆ ಲೂಪೋಲ್ಸು, ತುಂಬ ವರ್ಷಗಳು ಕೇಸ್ಗಳು ಇದಾಗಲ್ಲ ಅವೆಲ್ಲ. ಹೌ ಶುಡ್ ಒನ್ ಲುಕ್ ಅಟ್ ಲಾ ಟುಡೇ? ಇವಾಗ ನೀವು ಭಾರತ ದೇಶದ ಪಕ್ಕದಲ್ಲಿರೋ ದೇಶಗಳನ್ನು ನೋಡಿದ್ರೆ ನಾವು ಎಷ್ಟು ಸೌಭಾಗ್ಯವಂತರು ಅಂತ ಗೊತ್ತಾಗುತ್ತೆ. ಬರೀ ಮಾತಾಗಬಾರ್ದು, ಬಟ್ ಇದು ಬದಲಾವಣೆಯ ಯಾವುದಾದ್ರೂ ಒಂದು ಟ್ಯಾಗ್ ಲೈನ್ ಆಗಬಹುದಾ? ಈ ಕೋರ್ಟ್ಗಳಲ್ಲಿರೋ ಕೇಸುಗಳ ಪೈಕಿ ಅಟ್ಲೀಸ್ಟ್ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ 50-60% ಕೇಸುಗಳು ಬಂದಿರೋದು ಗೌರ್ಮೆಂಟಿನ ಅವ್ಯವಹಾರದಿಂದ. ಸಬ್ ರಿಜಿಸ್ಟ್ರಾರ್ಗೆ ರಿಜಿಸ್ಟ್ರೇಷನ್ಗೆ ಹೋದರೆ ಇಷ್ಟು ಅಷ್ಟು ಎಷ್ಟು ರೀ, ಒಂದು 10 ಕೋಟಿ ಪ್ರಾಪರ್ಟಿ ತಗೋತಾ ಇದ್ದೀರಾ, ಕೊಡಿ ಸರ್ 10 ಲಕ್ಷ, ಒಬ್ಬನಾಗಿ ಕೇಳ್ತಾರೆ. ಕೆಲವು ಸತಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಗಳೇ ನೋಡಿದ್ರೆ ಬೇಗನೆ ಅರ್ಥ ಆಗಲ್ಲ. ಅವ್ರ ಪದಗಳು ಇದು ನಿಜಾಗ್ಲೂ ಇಂಗ್ಲೀಷಲ್ಲಿ ಇದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಆಗುತ್ತೆ. ಸಿನ್ಸ್ ಲಾ ಆ್ಯಂಡ್ ಸಿನಿಮಾಸ್ ಹ್ಯಾವ್ ಆಲ್ಸೋ ಗಾನ್ ಹ್ಯಾಂಡ್ ಇನ್ ಹ್ಯಾಂಡ್ ಟುಡೇ. ತುಂಬ ಕೋರ್ಟ್ ರೂಮ್ ಡ್ರಾಮಾಗಳೆಲ್ಲ ನೋಡಿರ್ತೀರಾ ನೀವು? ಸಿನಿಮಾಗಳಲ್ಲಿ ತೋರಿಸೋ ಥರ ರಿಯಲ್ ಕೋರ್ಟ್ ಇರುತ್ತಾ? ಇಲ್ಲ, ಸಿನಿಮಾಗಳು ತೋರಿಸೋ ಹಾಗೆ ಕೋರ್ಟಲ್ಲಿ ಆ ಥರ ಯಾರೂ ಮಾತಾಡೋದಿಲ್ಲ. ದೇ ಸೇ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರೀಡ್. ಅದೊಂದಿದೆ. ನಾವು ಅದೇ ಇಷ್ಟೊತ್ತು ನಿಮ್ಮಲ್ಲಿರುವಂಥ ದ ಸ್ಪಿರಿಚುವಲ್ ಸೈಡನ್ನು ನೋಡಿದ್ವಿ. ಟಾಕಿಂಗ್ ಅಬೌಟ್ ಲಾ ಟುಡೇ, ವಿ ಆಲ್ ಹ್ಯಾವ್ ಒಂದಷ್ಟು, ಕೆಲವ್ರಿಗೆ ಪ್ರೀ ಕನ್ಸೀವ್ಡ್ ನೋಷನ್ ಇರಬೇಕು, ಲಾ ಸಿಸ್ಟಮ್ ಅಂದರೆ ಹಿಂಗೆ ಲೂಪೋಲ್ಸು, ತುಂಬ ವರ್ಷಗಳು ಕೇಸ್ಗಳು ಇದಾಗಲ್ಲ ಅವೆಲ್ಲ. ಸೊ ಈ ಥರ ನೋಡೋರಿಗೆ, ಸಿನ್ಸ್ ನೀವು 4-5 ದಶಕಗಳು ಏನೋ ಲಾನ ನೋಡ್ತಾ ಬಂದಿದ್ದೀರಾ, ದೇಶದಲ್ಲಿರೋ ಕೇಸಸ್ಗಳು ಬದಲಾಗ್ತಾ ಇರೋದನ್ನು ನೋಡ್ತಾ ಬಂದಿದ್ದೀರಾ. ಹೌ ಶುಡ್ ಒನ್ ಲುಕ್ ಅಟ್ ಲಾ ಟುಡೇ? ಇವಾಗ ನೀವು ಭಾರತ ದೇಶದ ಪಕ್ಕದಲ್ಲಿರೋ ದೇಶಗಳನ್ನು ನೋಡಿದ್ರೆ ನಾವು ಎಷ್ಟು ಸೌಭಾಗ್ಯವಂತರು ಅಂತ ಗೊತ್ತಾಗುತ್ತೆ. ಇವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ಒಂದು ಹಕ್ಕಿದೆ. ಅದನ್ನು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 3ನಲ್ಲಿ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಂತ ಕರಿತೀವಿ. ಫಂಡಮೆಂಟಲ್ ರೈಟ್ ಅಂದರೆ ನಿಮಗೆ ಅಧಿಕಾರ, ಗೌರ್ಮೆಂಟು ಈ ಅಧಿಕಾರವನ್ನು ನಿಮ್ಮಿಂದ ತೆಗಿಬಾರ್ದು. ಇದು ಫಂಡಮೆಂಟಲ್ ಗ್ಯಾರಂಟಿ. ರೈಟ್ ಟು ಲೈಫ್, ಲಿಬರ್ಟಿ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಆರ್ಬಿಟ್ರರಿ ಆಗಿರಬಾರ್ದು, ಗೌರ್ಮೆಂಟ್ನವ್ರು ಹೇಗೆ ನಡ್ಕೋಬೇಕು, ಇದೆಲ್ಲ ನಿಮಗೆ ಹಕ್ಕುಗಳಿದೆ. ಈ ಹಕ್ಕುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅದನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ? ನ್ಯಾಯಾಲಯಕ್ಕೆ ಹೋಗಬೇಕು. ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯವನ್ನು ತೀರ್ಪನ್ನು ಕೊಡಬೇಕು. ಆದರೆ ನ್ಯಾಯಾಲಯ ತೀರ್ಪು ಕೊಡುವಾಗ ಅದು ಯಾವ ಆಧಾರದ ಮೇಲೆ ಕೊಡಬೇಕು ಅಂದರೆ ಸಂವಿಧಾನದ ಆಧಾರದ ಮೇಲೆ ಕೊಡಬೇಕು. ಇನ್ನೊಂದೇನು ಅಂದರೆ ನ್ಯಾಯಾಧೀಶರು ಸ್ವತಂತ್ರವಾಗಿರಬೇಕು. ಈ ನಮ್ಮ ಸರ್ಕಾರ ಏನಿದೆ, ಸರ್ಕಾರದ ಅಧೀನದಲ್ಲಿ ಇರಬಾರ್ದು ಅಲ್ವಾ? ಸರ್ಕಾರದ ಹೇಳಿದ ಪ್ರಕಾರ ನ್ಯಾಯಾಧೀಶರು ಮಾಡೋಕ್ಕೆ ಶುರು ಮಾಡಿದ್ರೆ ದೇಶದಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ರೂಲ್ ಆಫ್ ಲಾ ಅಂತ ಹೇಳ್ತೀವಿ. ರೂಲ್ ಆಫ್ ಲಾ ಅಂದರೆ ಕಾನೂನಿನ ಬುನಿಯಾದಿನ ಮೇಲೆ ಪೂರ್ತಿ ಸಮಾಜ ನಡೆಯೋದು. ಒಂದು ಕಾನೂನು ಇರಬೇಕು. ಇವಾಗ ನೀವೊಂದು ಏನೋ ತಪ್ಪು ಮಾಡ್ತೀರಾ, ನಿಮಗೆ ಪೊಲೀಸ್ನವ್ರು ಕೇಸ್ ಹಾಕಬೇಕು, ಅದು ಪ್ರಕರಣ ನಡೀಬೇಕು, ವಿಚಾರಣೆ ಆಗಬೇಕು, ಆಮೇಲೆ ಕೋರ್ಟ್ನವ್ರು ತೀರ್ಪು ಕೊಡಬೇಕು, ಹೌದು ಇವ್ರಿಗೆ ತಪ್ಪು ಮಾಡಿದ್ದಾರೆ, ಅದಕ್ಕೇನು ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಧೀಶರು ತೀರ್ಮಾನ ಮಾಡಿದ್ಮೇಲೆ ಆಮೇಲೆ ನಿಮ್ಮನ್ನು ಜೈಲಿಗೆ ಕಳಿಸಿದ್ರೆ ಅಲ್ಲಿ ಹೋಗಬೇಕು. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವಾಗ ಸದ್ಯಕ್ಕೆ ಜೈಲಲ್ಲಿದ್ದಾರಲ್ಲ, ನಮ್ಮ ಬೆಂಗಳೂರಿನವರೆಲ್ಲ, ನಮ್ಮ ರಾಜ್ಯದವರು, ಆ ಥರ ಬಟ್ಟೆ ಹಾಕ್ಕೊಂಡು ಜೈಲ್ ನಂಬರ್ ತೊಗೊಂಡು ಅಲ್ಲಿರಬೇಕು. ಅದು ಒಂದು ಪದ್ಧತಿ ಇದೆ. ಈ ಪದ್ಧತಿನಲ್ಲಿ ಆ ನ್ಯಾಯಾಧೀಶರು ಗೌರ್ಮೆಂಟನ್ನು ವಿಚಾರ ಕೇಳಿಕೊಂಡು ನಡೆಸ್ಕೊಂಡು ಹೋದರೆ ಏನಾಗುತ್ತೆ? ಗೌರ್ಮೆಂಟ್ ತಪ್ಪು ಮಾಡಿದ್ರೆ ಅವರು ತಪ್ಪನ್ನು ಎತ್ತಿ ಹಿಡಿತಾರೆ. ಅದಕ್ಕೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಅಂತ ಹೇಳ್ತಾರೆ. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಯಾತಕ್ಕೆ ಬೇಕು ಅಂದರೆ ಸಂವಿಧಾನನ ಕಾಪಾಡೋಕ್ಕೆ, ಬೇಕಾದಂಗೆ ತಿರುಚ್ಕೋಬಾರ್ದು ಅಂತ, ಅದಕ್ಕೋಸ್ಕರ ಇದೆ. ಹಾಗಿರುವಾಗ ಈ ದೇಶಗಳು ನೀವು ನೋಡಿ, ಪಾಕಿಸ್ತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಆಮೇಲೆ ಮಲೇಷ್ಯಾ ಆಲ್ಸೋ ರೀಸೆಂಟ್ಲಿ, ಆಮೇಲೆ ಅಫ್ಘಾನಿಸ್ತಾನ್, ಶ್ರೀಲಂಕಾ, ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಮೇಲ್ಗಡೆ ಸುಪೀರಿಯರ್ ಜುಡಿಷರಿಗೆ ಯಾವಾಗಂದ್ರೆ ಅವಾಗ ಜಡ್ಜನ್ನು ಮನೆ ಕಳಿಸೋದು, ಅವ್ರ ಮೇಲೆ ಕೇಸ್ ಹಾಕೋದು, ಅವರನ್ನು ಸ್ಥಾನದಿಂದ ತೆಗೆಯೋದು, ಈ ಥರದ್ದೆಲ್ಲ ನಡೀತಾ ಇದೆ. ಅಂದರೆ ಗೌರ್ಮೆಂಟ್ನವ್ರು ಏನು ಮಾಡ್ತಾಯಿದ್ದಾರೆ,
ಈ ನ್ಯಾಯಾಧೀಶರು ಅವರು ಅವರ ಸ್ವತಂತ್ರತೆಯನ್ನು ತೆಗಿತಾ ಇದ್ದಾರೆ. ಅದನ್ನು ಆಗಬಾರ್ದು. ನಮ್ಮ ದೇಶದಲ್ಲಿ ಇದುವರೆ ತನಕ ಆಗಿಲ್ಲ. ಆಗಕ್ಕೆ ಪ್ರಯತ್ನ ಮಾಡಿದ್ರು, ಎಮರ್ಜೆನ್ಸಿಯಲ್ಲಿ ಮಾಡಿದ್ರು. ಅದಾದಮೇಲೆ ಒಂದೆರಡು ಜನ ಜಡ್ಜಸ್ನ ಈ ಥರ ಮಾಡಿದ್ರು. ಅದನ್ನು ಆದಷ್ಟು ಮಟ್ಟಿಗೆ ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ಅದಕ್ಕೆ ಇನ್ನೂ ಬಗ್ಗಿಲ್ಲ. ಬಟ್ ಇಲ್ಲೊಂದು ಅಲ್ಲೊಂದು ಈ ಥರ ವಿಚಾರಣೆ ಬರ್ತಾ ಇದೆ. ಸೇಯಿಂಗ್ ಜಡ್ಜಸ್ ಆರ್ ಕಾಂಪ್ರಮೈಸಿಂಗ್ ದರ್ ಪೊಸಿಷನ್. ಅಂದರೆ ಅವರು ನೋಡಿ ರಿಟೈರ್ ಆದಮೇಲೆ ಏನೋ ಗವರ್ನರ್ ತೊಗೊಳ್ಳೋದು. ಇದನ್ನ ಕಲೋಜಿಯಂ ಏನಂತಾರೆ ಸರ್? ಕಲೀಜಿಯಂ ಅಂತಾರೆ. ಕಲೀಜಿಯಂ ಏನಂದರೆ ಇವಾಗ ನಾವು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡೋದಕ್ಕೆ ಒಂದು ಪದ್ಧತಿ ಅದು. ಅಂದರೆ ನಿಮ್ಮಲ್ಲಿರೋರೇ ನೀವೇ ಆಯ್ಕೆ ಅದು ಹೈಕೋರ್ಟಲ್ಲಿ ಮೊದಲು 5 ಜನ ಜಡ್ಜಸ್ ಚೀಫ್ಸು, ಸುಪ್ರೀಂ ಕೋರ್ಟಲ್ಲಿ ಅದೇ ಥರ 5 ಜನ ಜಡ್ಜಸ್ಸು. ಆ 5 ಜನ ಸೇರಿಕೊಂಡು ಒಂದು ಕಲೀಜಿಯಂ ಆಗ್ತಾರೆ. ಕಲೀಜಿಯಂನವ್ರು ಏನು ಮಾಡ್ತಾರೆ, ಯಾರನ್ನು ನ್ಯಾಯಾಧೀಶನ ಮಾಡಬೇಕು ಅಂತ ಒಂದು ರೂಪರೇಖೆ ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ಅವರು ವಿಮರ್ಶೆ ಮಾಡಿ ಇಂಥವ್ರನ್ನು ಮಾಡಬಹುದು ಅಂತ ಇತ್ಯರ್ಥ ಮಾಡ್ತಾರೆ. ಮಾಡಿ ಅದನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ. ಗೌರ್ಮೆಂಟ್ನವ್ರು ಅದನ್ನು ಒಪ್ಪಿ ಮತ್ತು ನ್ಯಾಯಾಧೀಶನ ಅಪಾಯಿಂಟ್ ಮಾಡ್ತಾರೆ. ಈ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಕಲೀಜಿಯಮ್ಮಲ್ಲಿ ಗೌರ್ಮೆಂಟಿನ ಯಾರೂ ರೆಪ್ರೆಸೆಂಟೇಟಿವ್ ಇಲ್ಲ. ಅದಕ್ಕೆ ಅವರ ಅಭಿಪ್ರಾಯ ಏನಂದರೆ, ನಾವು ಜನರು ನಮ್ಮನ್ನು ನಾಗರಿಕರು ನಮ್ಮನ್ನು ಎಲೆಕ್ಟ್ ಮಾಡಿ ಬಂದಿದ್ದಾರೆ, ಜಡ್ಜ್ ಯಾರಾಗಬೇಕು ಅಂತ ನಮಗೂ ಒಂದು ಹಕ್ಕಿರಬೇಕಲ್ಲ ಹೇಳೋಕ್ಕೆ ಅಂತ ಅವ್ರ ಅಭಿಪ್ರಾಯ. ಬಟ್ ಕೋರ್ಟ್ನವ್ರು ಇವಾಗ ಅದು ಒಪ್ಪಿಲ್ಲ. ಕಲೀಜಿಯಂ ಸಿಸ್ಟಮ್ ಇವಾಗಿದೆ. ಅಂದರೆ ಎಲಿಟಿಸ್ಟ್ಗಳು ನೀವುಗಳೇ ಇದು ಮಾಡ್ಕೊಳ್ತಿದ್ರ ಅಂತ ಅದಿದೆ. ಅಥವಾ ಈ ಕಡೆಯಿಂದ ನೋಡಿದ್ರೆ ಅವರು ಬಂದುಬಿಟ್ರೆ ಮತ್ತೆ ಕೈಗೊಂಬೆಗಳಾಗಿ ಇಷ್ಟ ಬಂದದ್ದು ಚೇಂಜಸ್ಗಳಾಗುತ್ತೆ ಅನ್ನೋದು ಎರಡು ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಸೊ ಇಷ್ಟರ ಮಧ್ಯೆ ಇವತ್ತು ಜನ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮೇಲೆ ಮಿತ್ಸ್ ಏನಿದೆ ಸರ್, ಅಂದರೆ ಯಾವ ಥರ ನಂಬಿಕೆಗಳನ್ನು ಕಳ್ಕೊಬಾರ್ದು. ಯಾಕಂದರೆ ಒಂದು ನಾವು ಕೇಳೋ ಕಂಪ್ಲೇಂಟು ನೀವು ಕೇಳಿರ್ಬೋದು, ಕೇಸಸ್ಗಳು ತುಂಬ ಸೋತವನ್ ಸತ್ತ ಗೆದ್ದವನ್ ಸೋತವನ್ ಸತ್ತ ಅನ್ನೋದೇನೋ ಇದು ಬರೀ ಮಾತಾಗಬಾರ್ದು. ಬಟ್ ಇದು ಬದಲಾವಣೆಯ ಯಾವುದಾದ್ರೂ ಒಂದು ಟ್ಯಾಗ್ ಲೈನ್ ಆಗಬಹುದಾ? ಏನಾಗಿದೆ ಅಂದರೆ, ಇದನ್ನು ನೋಡಿದ್ರೆ ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನಾವು ವಿಮರ್ಶೆ ಮಾಡಿ ನೋಡಿದ್ರೆ, ಈ ಕೋರ್ಟ್ಗಳಲ್ಲಿರೋ ಕೇಸುಗಳ ಪೈಕಿ ಅಟ್ಲೀಸ್ಟ್ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ 50-60% ಕೇಸುಗಳು ಬಂದಿರೋದು ಗೌರ್ಮೆಂಟಿನ ಅವ್ಯವಹಾರದಿಂದ. ಗೌರ್ಮೆಂಟು, BBMP, BDA, ಬೇರೆ ಎಷ್ಟೋ ಗೌರ್ಮೆಂಟಿನ ಸಂಸ್ಥೆಗಳಿದೆಯಲ್ಲ, ಇವರುಗಳೆಲ್ಲನೂ ಮಾಡೋ ಕಿತಾಪತಿಯಿಂದ ಕೋರ್ಟು ಇವಾಗ ಈ ಪರಿಸ್ಥಿತಿಲಿರೋದು. 50%ಗಿಂತ ಹೆಚ್ಚು ಕೇಸುಗಳು ಕೋರ್ಟಿಗೆ ಬರೋದು ಗೌರ್ಮೆಂಟಿನ ಒಂದು ಏನು ಹೇಳ್ತೀರಾ ಅದು ಅವ್ಯವಸ್ಥೆಯಿಂದ. ಮಾಡಬೇಕಾದ ನಿರ್ಣಯ ಮಾಡೋದಿಲ್ಲ. ಆ್ಯಂಡ್ ಕರಪ್ಷನ್ ಸಿಕ್ಕಾಪಟ್ಟೆ ಇದೆ. ದುಡ್ಡು ಕೊಟ್ಟವನ ಪರವಾಗಿ ಆರ್ಡ್ರ್ ಮಾಡೋದು, ದುಡ್ಡು ಕೊಡದೇ ಇರೋನ ಪರವಾಗಿ ಆರ್ಡ್ರ್ ಮಾಡದೇ ಇರೋದು. ಆಮೇಲೆ ಏನಾಗುತ್ತೆ, ನಾನು ದುಡ್ಡು ಕೊಡಲ್ಲ, ನೀವಿದು ಇವಾಗ ಸಿಂಪಲ್ ಹೇಳ್ತೀನಿ ನೋಡಿ, ಒಂದು ಖಾತಾ ಬದಲಾವಣೆ ಮಾಡೋಕ್ಕೆ ನೀವು ಹೋಗಿ ಅಪ್ಲಿಕೇಶನ್ ಕೊಡಿ. ಜಮೀನು ನಾನು ಕೊಂಡ್ಕೊಂಡಿದ್ದೀನಪ್ಪ, ನನ್ನ ಹಿಂದಿನವನ ಹೆಸರಲ್ಲಿದೆ, ನನ್ನ ಹೆಸರು ಬದಲಾವಣೆ ಮಾಡಿಕೊಡು ಅಂದರೆ, ಅದು ಅವ್ನು ಬದಲಾವಣೆ ಮಾಡಿಕೊಡೋದಕ್ಕೆ 50 ರೂಪಾಯಿ ಏನೋ ಶುಲ್ಕ ಇದೆ. ನೀವೊಂದು 10,000 ರೂಪಾಯಿ ಕೊಡಿ ಸರ್ ಅಂತಾನೆ. ಯಾಕೆ ಕೊಡಬೇಕಾ 10,000 ರೂಪಾಯಿ ಅಂದರೆ, ಆಕೆ ಇಲ್ಲ ನಾಳೆ ಬನ್ನಿ ಅಂತ. ನಾಳೆ ಎಷ್ಟು ಜನ ಬಿಡೋಕ್ಕೆ ಸಾಧ್ಯ? ನನ್ನ ಕೆಲಸ ಬಿಟ್ಟು ಹೋಗೋಕ್ಕೆ ಸಾಧ್ಯನಾ? ಹೀಗೇ ಮಾಡೋದು. ಯಾಕೆ? ಅಲ್ಲಿ ರಿಶ್ವತ್ ತೊಗೊಳ್ಬೇಕು. ಸಬ್ ರಿಜಿಸ್ಟ್ರಾರ್ಗೆ ರಿಜಿಸ್ಟ್ರೇಷನ್ಗೆ ಹೋದರೆ ಇಷ್ಟು ಅಷ್ಟು ಎಷ್ಟು ರೀ, ಒಂದು 10 ಕೋಟಿ ಪ್ರಾಪರ್ಟಿ ತೊಗೋತಾ ಇದ್ದೀರಾ, ಕೊಡಿ ಸರ್ 10 ಲಕ್ಷ. ಒಬ್ಬನಾಗಿ ಕೇಳ್ತಾರೆ. ಏನಿದು ಅಂದರೆ, ಇಲ್ಲ ಸರ್ ನಾನೆಲ್ಲ ಮಿನಿಸ್ಟ್ರಿಗೆ ಕಳಿಸ್ಬೇಕು ಅಂತಾರೆ. ನೋಡಿ, ಇದೊಂದು ಹೊಸದು ಹುಟ್ಕೊಂಡು ಬಿಟ್ಟಿದೆ. ಸರ್ ನಾನು ಇಲ್ಲಿ ಪೋಸ್ಟಿಂಗ್ ಬಂದಾಗ 10 ಕೋಟಿ ರೂಪಾಯಿ ಕೊಟ್ಟಿದ್ದೆ, ಅದನ್ನು ಇವಾಗ ನಾನು ಸ್ವಲ್ಪ ತೀರಿಸ್ಬೇಕು ಸರ್. ಅದಕ್ಕೆ ಜಸ್ಟಿಫಿಕೇಷನ್ ಬೇರೆ ಬಂದುಬಿಟ್ಟಿದೆ ಇವಾಗ, ಗೊತ್ತಾಯ್ತಾ? ಹೀಗಿರುವಾಗ ಇದೇನಾಗುತ್ತೆ, ಇದರಿಂದೆಲ್ಲ ತಪ್ಪು ಕೆಲಸಗಳು ಮಾಡ್ತಾರೆ. ಡಾಮಿನೋಸ್ ಎಫೆಕ್ಟ್. ಅದರಿಂದ ಏನಾಗುತ್ತೆ, ನನಗೆ ದುಡ್ಡು ಕೊಡೋಕ್ಕೆ ನನಗೆ ಸಾಧ್ಯತೆ ಇಲ್ಲ, ನಾನು ಕೊಡೋದು ಇಲ್ಲ ಅಂತ ತಿಳ್ಕೊಳ್ಳೋಣ. ಹಾಗೆ ಏನಾಗುತ್ತೆ, ಕೊಡದೇ ಇದ್ದರೆ ನಿಮಗೆ, ನೀವು ಆಮೇಲೆ ಕೋರ್ಟ್ಗೆ ಹೋಗಬೇಕು. ಆ ಕೋರ್ಟಲ್ಲಿ ಯಾಕ್ರಿ ತೀರ್ಮಾನ ಮಾಡಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೇನೋ ಒಂದು ಕುಂಟನೆಪ ಹೇಳೋದು. ಆಮೇಲೆ ಎಷ್ಟೋ ಕಾಂಟ್ರಾಕ್ಟ್ಸ್ ಇರುತ್ತೆ ಗೌರ್ಮೆಂಟಿದು. ಆ ಕಾಂಟ್ರಾಕ್ಟ್ ಕೊಡೋ ಸ್ಟೇಜಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಇಷ್ಟು ಕೊಟ್ಟರೆ ಇನ್ನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ. ಬಟ್ ಕಾನೂನು ರೀತಿ ನೋಡಿದ್ರೆ ಓಪನ್ ಟೆಂಡರ್ ಇದೆ, ಟೆಂಡರ್ ಇವ್ಯಾಲ್ಯೂಯೇಟ್ ಮಾಡಬೇಕು, ಯಾರು ಲೋಯೆಸ್ಟೋ ಅವ್ರಿಗೆ ಕೊಡಬೇಕು. ಆ ಲೋಯೆಸ್ಟ್ ನನಗೆ ಏನು ಮಾಡ್ತಾರೆ, ಏನೋ ಒಂದು ಕೊಕ್ಕೆ ಇಟ್ಬಿಡ್ತಾರೆ. ಕೊಕ್ಕೆ ಇಟ್ಬಿಟ್ಟು ಅವ್ನು ಕೊಡಲ್ಲ, ನಂಬರ್ 2 ಕೊಡ್ತಾರೆ. ಅವ ನಂಬರ್ 1 ಕೋರ್ಟ್ಗೆ ಹೋಗ್ತಾನೆ.
ಸೊ ಇವೆಲ್ಲ ನೀವು ನೋಡೋದು ನಿಮ್ಗೆ ಅನ್ಸತ್ತೆ ಬುಡ ಸಮೇತ ಇದರಿಂದ ಇದಕ್ಕೊಂದು ರಿಪೇರಿ ಮಾಡ್ಬೇಕಂತ. ಬಟ್ ಆರ್ ದ ಹ್ಯಾಂಡ್ಸ್ ಟೈಡ್ ಫಾರ್? ಇಲ್ಲ, ಕರಪ್ಷನ್ ಅಷ್ಟು ಕಮ್ ಡೌನ್ ಫ್ರಮ್ ಹೈಯೆಸ್ಟ್ ಲೆವೆಲ್ ಟು ಲೋಯೆಸ್ಟ್ ಲೆವೆಲ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಶುರು ಆಗಬೇಕು ಓಪನ್ ಆಗಿ. ಇನ್ನೊಂದು ಎಷ್ಟೋ ಕೇಸ್ ಬರುತ್ತೆ, ಇವಾಗ ಕಾಂಟ್ರಾಕ್ಟರ್ಸ್ ಕೇಸ್ ಬರುತ್ತೆ. ಅವರು ಒಂದು ಕೆಲಸ ಮಾಡಿರ್ತಾರೆ, ಬಿಲ್ ಕೊಟ್ಟಿರ್ತಾರೆ, ಆ ಬಿಲ್ ಆದಮೇಲೆ ಒಂದು 2 ವರ್ಷ ತಡ ಆಗಿರುತ್ತೆ, ಅದಕ್ಕೆ ಎಸ್ಕಲೇಷನ್ ಕ್ಲೇಮ್ ಮಾಡಿರ್ತಾರೆ. ಏನೋ ಒಂದು ಇತ್ಯರ್ಥ ಮಾಡೋದಲ್ವಾ, ಸರಿಯಾದವ್ರು ಇಟ್ಕೊಳ್ಳಿ, ಮಾಡಿ ಒಂದು ಜೆನ್ಯೂನ್ ಕ್ಲೇಮ್ ಇದೆಯಾ, ಕಾನೂನು ರೀತಿಯಲ್ಲಿ ಕೊಡಬೇಕಾ, ಕೊಟ್ಟು ಮುಗಿಸ್ಕೊಳತ್ತಾನೆ. ಅದು ಮಾಡಲ್ಲ, ಏನೇ ಕೇಳಿದ್ರು ಇಲ್ಲ ರಿಜೆಕ್ಟೆಡ್ ಅಂತ ಬರೀತಾರೆ. ಅವನೇನು ಮಾಡ್ತಾನೆ, ಮತ್ತು ಐದರ ಕೋರ್ಟ್ಗೆ ಹೋಗ್ತಾನೆ, ಇಲ್ಲದ್ರೆ ಆರ್ಬಿಟ್ರೇಷನ್ಗೆ ಹೋಗ್ತಾನೆ. ಆ ಕೇಸ್ ಒಂದು 2 ವರ್ಷ ನಡೆಯುತ್ತೆ. ಆಮೇಲೆ ಅದರಲ್ಲಿ ಒಂದು 10 ಕೋಟಿ ರೂಪಾಯಿ ಕೊಡಿ ಅಂತ ಆದೇಶ ಆಗುತ್ತೆ. ಅದು ಇಲ್ಲ, ಸರಿಯಾಗಿಲ್ಲ ಅಂತೇಳಿ ಮೇಲೆ ಅಪೀಲ್ ಹಾಕೋದು. ಆ ಅಪೀಲ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋದು. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು 10 ವರ್ಷ ಬಿದ್ದುಕೊಂಡಿರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಫೈನಲ್ ಹಿಯರಿಂಗ್ ಕೇಸು 15ರಿಂದ 20 ವರ್ಷ ಪೆಂಡಿಂಗ್ ಇದೆ. ವೈ? ಟೈಮ್ ಇಲ್ಲ ಅವ್ರಿಗೆ. ಇನ್ಕ್ರೀಸ್ ಮಾಡಬೇಕಾ ಸರ್ ನಂಬರ್ ಆಫ್ ಜಡ್ಜ್ ಇನ್ಕ್ರೀಸ್ ಮಾಡಿದ್ರು, ಎಷ್ಟು ಇನ್ಕ್ರೀಸ್ ಮಾಡೋಕ್ಕೆ ಸರ್? ಮುಂಚೆ 6 ಜನ ಜಡ್ಜಸ್ ಇದ್ದರು, ಇವಾಗ 35 ಜನ ಜಡ್ಜಸ್ ಇದ್ದಾರೆ. ಕೇಸಸ್ ಎಷ್ಟಿದೆ ಸರ್? ಹಾಂ, ಕೇಸಸ್ ಎಷ್ಟಿದೆ ಸರ್? ಕೇಸು ಸುಮಾರು ಲಕ್ಷಗಳಿದೆ ಸುಪ್ರೀಂ ಕೋರ್ಟಲ್ಲಿ. ಸೊ ಅದನ್ನು ತೀರ್ಮಾನ ಮಾಡೋದು ಹೆಂಗೆ? ಎಲ್ಲ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಬರುತ್ತೆ. ಇನ್ನೊಂದು ಏನಾಗಿದೆ ಅಂದರೆ ಈ ಕಾನೂನು ಸರಿಯಾಗಿ ಮಾಡಿಲ್ಲ ಅವರು. ಏನು ಮಾಡ್ತಾ ಇದ್ದಾರೆ, ಹೈಕೋರ್ಟಲ್ಲಿ ಇರೋ ಕೇಸುಗಳನ್ನು ತೆಗೆದು ಬೇರೆ ಟ್ರೈಬ್ಯುನಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಇವಾಗ ಎಷ್ಟೋ ಟ್ರೈಬ್ಯುನಲ್ಲು, ಟ್ಯಾಕ್ಸ್ಗೊಂದು ಟ್ರೈಬ್ಯುನಲ್ಲು, ಎಲೆಕ್ಟ್ರಿಸಿಟಿಗೊಂದು ಟ್ರೈಬ್ಯುನಲ್ಲು, ಕಂಪನಿ ಲಾಗೊಂದು ಟ್ರೈಬ್ಯುನಲ್ಲು, ಆ ಟ್ರೈಬ್ಯುನಲ್ ಮೇಲೆ ಇನ್ನೊಂದು ಅಪೆಲೇಟ್ ಟ್ರೈಬ್ಯುನಲ್ಲು, ಆ ಅಪೆಲೇಟ್ ಟ್ರೈಬ್ಯುನಲಿಂದ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಬೈಪಾಸ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗಿದೆ, ಈ ಟ್ರೈಬ್ಯುನಲ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಯಾರಿದ್ದಾರೆ ಅಂದರೆ ಒಂದು ಜನ ರಿಟೈರ್ಡ್ ಜಡ್ಜಸ್ ಇದ್ದಾರೆ, ಆಮೇಲೆ ಒಂದಷ್ಟು ಜನ ವಯಸ್ಸಾದವರು ಇದ್ದಾರೆ, ಅವ್ರುಗಳ ಟ್ರೈಬ್ಯುನಲ್ ಕೂತೈತೆ. ಅಪೆಲೇಟ್ ಟ್ರೈಬ್ಯುನಲ್ಲು ಹಂಗೆ ಆಗಿದೆ, ಅಲ್ಲೂ ಇವಾಗ ಕೇಸ್ಗಳು ಜಾಸ್ತಿ ಆಗಿದೆ. ಸರ್, ಇಫ್ ಯು ಕ್ಯಾನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೈಕೋರ್ಟ್ಗೂ ಟ್ರಿಬ್ಯುನಲ್ಗೂ ಸುಪ್ರೀಂ ಕೋರ್ಟ್ಗೂ ಮತ್ತು ಸ್ಟೇಟ್ ಕೋರ್ಟ್ಗೂ ಡಿಫ್ರೆನ್ಸು. ಏನಂದರೆ ಇವಾಗ ಜುಡಿಷಿಯರಿ ಸಿಸ್ಟಮಲ್ಲಿ ಲೋಯೆಸ್ಟ್ ಕೋರ್ಟ್ ಈಸ್ ಕಾಲ್ಡ್ ಸಿವಿಲ್ ಜಡ್ಜ್, ಸೀನಿಯರ್ ಡಿವಿಷನ್ ಕರೀತಾರೆ. ಅಲ್ಲೇ ಆದಮೇಲೆ ಡಿಸ್ಟ್ರಿಕ್ಟ್ ಜಡ್ಜು, ಆಮೇಲೆ ಹೈಕೋರ್ಟು, ಆಮೇಲೆ ಸುಪ್ರೀಂ ಕೋರ್ಟು. ಇದು ಒರಿಜಿನಲ್ ಟ್ರೆಡಿಷನಲ್ ಆಗಿದ್ದಿದ್ದು. ನೀವು ಏನೇ ಇವಾಗ ಸಪೋಸಿಂಗ್ ಯು ಹ್ಯಾವ್ ಸಮ್ ಮನಿ ಕ್ಲೇಮ್, ಯಾರೋ ದುಡ್ಡು ಕೊಟ್ಟಿಲ್ಲ ನಿಮಗೆ, ಅವ್ನು ದಾವಾ ರಿಸೀವ್ ಮಾಡಬೇಕು ದುಡ್ಡು ಅಂದರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ತೀರಾ, ಸಿವಿಲ್ ಜಡ್ಜ್ ಹತ್ರ. ಅದೇನೇ ನೀವು ಗೌರ್ಮೆಂಟ್ಗೆ ಒಂದು ಅರ್ಜಿ ಕೊಟ್ಟಿದ್ದೀರಾ, ಅವರು ನಿಮ್ಮ ಪ್ರಕಾರ ತೀರ್ಮಾನ ಮಾಡಲಿಲ್ಲ, ಅದನ್ನೇನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ನಾನು ಗೌರ್ಮೆಂಟನ್ನು ನಾನು ಕೇಳಬೇಕಾಗುತ್ತೆ ಅಂತ ಹೇಳಿದ್ರೆ ಇದು ಗೌರ್ಮೆಂಟವ್ರು ಮಾಡಿ ತಪ್ಪು ಅಂತ ನೀವು ಹೈಕೋರ್ಟ್ಗೆ ಹೋಗ್ತೀರಾ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ಏನಿದೆಯಲ್ಲ, ಗೌರ್ಮೆಂಟ್ ಅಧಿಕಾರಿಗಳು ಏನಾದರೂ ಕಾನೂನಿನ ಇದು ತೀರ್ಪನ್ನೇನಾದರೂ ಕೊಟ್ಟರೆ ಅದು ತಪ್ಪಾಗಿದ್ದರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಡೈರೆಕ್ಟ್ ಹೈಕೋರ್ಟ್ಗೆ ಹೋಗಬೇಕು. ಆಯಿತಾ? ಹೈಕೋರ್ಟಲ್ಲಿ ಒಬ್ಬರು ಜಡ್ಜಿಂದ 2ನೇ ಜಡ್ಜು, 2ನೇ ಜಡ್ಜಿಂದ ಸುಪ್ರೀಂ ಕೋರ್ಟ್, 3 ಲೆವೆಲ್ ಇದೆ. ಬಟ್ ಈ ಟ್ರಿಬ್ಯುನಲ್ ಅಂದರೆ ಏನು, ಇವಾಗ ಸಪೋಸಿಂಗ್ ಇವಾಗೊಂದು ಕಂಪನಿಯಲ್ಲಿ ಏನೋ ಡಿಸ್ಪ್ಯೂಟ್ ಬರುತ್ತೆ, ಇಬ್ಬರು ಪ್ರೊಮೋಟರ್ಸು ಮನಸ್ತಾಪ ಬರುತ್ತೆ, ನನಗಿದು ಅದು ಇದು ಅಂತ, ಅದು ಒಬ್ಬರು ಕೋರ್ಟ್ಗೆ ಹೋಗಬೇಕು ಅಂತ ಅಂದ್ಕೊತಾರೆ. ಆ ನಿರ್ಣಯ ಮಾಡೋದಕ್ಕೆ ಅದನ್ನು ಒಂದು ಸೆಪರೇಟ್ ಟ್ರೈಬ್ಯುನಲ್ ಮಾಡಿದ್ದಾರೆ, ಕಂಪನಿ ಲಾ ಟ್ರೈಬ್ಯುನಲ್ ಅಂತ. ಸೊ ಅದು ಕೋರ್ಟ್ಗೆ ಹೋಗಲ್ಲ, ಆ ಟ್ರೈಬ್ಯುನಲ್ಗೆ ಹೋಗುತ್ತೆ. ಏನಕ್ಕೆ ಇದು ಮಾಡಿರೋದು ಸರ್? ಅದು ಯಾಕೆ ಮಾಡಿದ್ರು ಅಂದರೆ ಹೈಕೋರ್ಟಲ್ಲಿ ತುಂಬ ತಡ ಆಗ್ತಾಯಿದೆ, ಅದನ್ನು ಕಡಿಮೆ ಮಾಡೋಕ್ಕೆ ಅಂತ ಟ್ರೈಬ್ಯುನಲ್ ಮಾಡಿದ್ರು. ಇವಾಗ ಟ್ರೈಬ್ಯುನಲಲ್ಲಿ ತಡ ಆಗ್ತಾಯಿದೆ. ಇದು ಹೆಂಗಾಯ್ತು ಅಂದರೆ ಮೇನ್ ರೋಡಲ್ಲಿ ಜಾಸ್ತಿ ಅಂತ ಸರ್ವಿಸ್ ರೋಡ್ ಮಾಡಿದ್ರು, ಸರ್ವಿಸ್ ರೋಡಲ್ಲಿ ಇವಾಗ ಫುಲ್ ಆಗ್ಬಿಟ್ಟಿದೆ. ಸರ್ವಿಸ್ ರೋಡ್ ಮೇನ್ ರೋಡ್ಗಿಂತ ಟ್ರಾಫಿಕ್ ಜಾಸ್ತಿ ಆಗಿದೆ, ಆ ಥರ ಆಗಿದೆ. ಆಮೇಲೆ ಅದು ದಟ್ ಟ್ರೈಬ್ಯುನಲ್ಗಳು ಸರಿಯಾಗಿ ನಡೀತಾ ಇಲ್ಲ. ಇನ್ನೊಂದು ತಪ್ಪೇನು ಮಾಡಿದ್ರು ಅಂದರೆ, ಈ ಮುಂಚೆ ಏನಾಗ್ತಾಯಿತ್ತು, ಹೈಕೋರ್ಟಲ್ಲಿ ಇತ್ಯರ್ಥ ಆಗ್ತಾಯಿತ್ತು ಸಮ್ ಸೀನಿಯರ್ ಲೆವೆಲಲ್ಲಿ. ಇವಾಗ ಏನು ಮಾಡಿದ್ದಾರೆ, ಈ ಟ್ರಿಬ್ಯುನಲ್ಲಿಂದ ಎಲ್ಲ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಬರೆದಿದ್ದಾರೆ. ಸೊ ಅದರಿಂದ ಸುಪ್ರೀಂ ಕೋರ್ಟಲ್ಲಿ 10 ಕೇಸ್ ಇದ್ದಿದ್ದು 100 ಕೇಸ್ ಆಗಿದೆ. ಇವಾಗ ಎಲ್ಲ ಟ್ರೈಬ್ಯುನಲ್ಲಿಂದ ಅಲ್ಲಿ ಹೋಗ್ತಾರೆ. ಸೊ ಇಟ್ಸ್ ಅ ಬೈಪಾಸ್ ಟು ಡಿಸ್ಟ್ರಿಕ್ಟ್ ಆ್ಯಂಡ್ ಹೈಕೋರ್ಟ್ಸ್. ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮತ್ತು ಇವೆಲ್ಲ ನೀವು ನೋಡ್ತಿರ್ತೀರಲ್ಲ, ಸೊ ಫ್ರಮ್ ಯುವರ್ ಸೈಡ್ ನೀವೇ ಇದನ್ನೆಲ್ಲ ಬದಲಾಯಿಸೋಕ್ಕೆ ಏನು ಮಾಡೋದು, ಇದು ಕಾನೂನು ಮಾಡಿಟ್ಟಿದ್ದಾರೆ.
ಅಲ್ಲೇ ತಪ್ಪು ಅಂತ ಹಾಂ ಅದಕ್ಕೆ ನೀವು ಹೇಳಿದ್ದು. ಅದೇ ಸೊ ಇವಾಗ ಕಾನೂನು ಹೆಂಗೆ ಬದಲಾಯಿಸೋದು ಸರ್? ಈಗ ಅದನ್ನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ಸಂವಿಧಾನ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಈ ಕಾನೂನುಗಳಲ್ಲೆಲ್ಲ ತಂದಿದ್ದಾರೆ. ಇವಾಗ ಒಬ್ಬೊಬ್ಬರಾಗಿ ಗೊತ್ತಾಗ್ತಾ ಇದೆ. ಮುಂಚೆ ಹಾಗೆ ಮಾಡಿದ್ರು ನೋಡಿ. ಗೌರ್ಮೆಂಟ್ನವ್ರು ಎಷ್ಟು ಹುಚ್ಚುತನ ಮಾಡ್ತಾರೆ ಅಂದರೆ 1962ನೇ ಇಸ್ವಿನಲ್ಲಿ ಇದೇ ಥರ ಮಾಡಿದ್ರು. ಹೈಕೋರ್ಟಲ್ಲಿ ಬೇಡ, ಒಂದು ಕಂಪ್ನೀಸ್ ಟ್ರೈಬ್ಯುನಲ್ ಅಂತ ಮಾಡೋಣ ಅಂತ ಮಾಡಿದ್ರು. ಆ ಟ್ರೈಬ್ಯುನಲ್ ಇದರ ಕುಂಟ್ಕೊಂಡು ಹೋಗ್ತಾ ಇತ್ತು, ಸರಿಯಾಗಿಲ್ಲ ಅಂತೇಳಿ 73ನೇ ಇಸ್ವಿನಲ್ಲಿ ಆ ಟ್ರೈಬ್ಯುನಲ್ ಅಬಾಲಿಷ್ ಮಾಡಿ ಎಲ್ಲ ವಾಪಸ್ ಹೈಕೋರ್ಟ್ಗೆ ಬರಲಿ ಅಂತ ಮಾಡಿದ್ರು. ಇದು 20 ವರ್ಷ ನಂತರ 85ನೇ ಇಸ್ವಿನಲ್ಲಿ ಮತ್ತೆ ಟ್ರೈಬ್ಯುನಲ್ ಮಾಡಿದ್ರು. ಏನು ಸರ್ ಇದು? ಹಿಂಗೆ ಹೋಗುತ್ತೆ ಮತ್ತು ಹಿಂಗೆ ಬರುತ್ತೆ, ಹಿಂಗೆ. ನೋಡಿ, ಅವ್ರಿಗೆ ಏನಂದರೆ ಕಾನೂನು ಮಾಡುವಾಗ ಇದರ ಪರಿಣಾಮ ಏನಾಗುತ್ತೆ ಸಮಾಜದಲ್ಲಿ, ಎಷ್ಟು ಕೇಸ್ ಬರುತ್ತೆ. ಇವಾಗ ನೋಡಿ, ಸಿಂಪಲ್ಲಾಗಿ ಒಂದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆ್ಯಕ್ಟ್, ಯಾವ ಚೆಕ್ ಕೊಟ್ಟರೆ ನಿಮಗೆ, ನೀವು ಚೆಕ್ಕನ್ನ ಬ್ಯಾಂಕಿಗೆ ಹಾಕೋದೇನೋದು ಪಾಸ್ ಆಗದೇ ಇದ್ದರೆ, ಡಿಸೋನರ್ ಬೌನ್ಸ್ ಆದರೆ, ಆದರೆ ಅದಕ್ಕೊಂದು ಕ್ರಮ ಇದೆ. ನೀವು ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ಅವನು ದುಡ್ಡು ಕೊಡದೇ ಇದ್ದರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೋದು. ಈ ಕಾನೂನು ಮಾಡಿಟ್ರು. ಇದು ಮಾಡಿದಾಗ ಗೌರ್ಮೆಂಟ್ನವ್ರು ಯೋಚನೆ ಮಾಡದೇ ಇದ್ದಿದ್ದು ಏನಂದರೆ, ಈ ಕಾನೂನು ಬಂದಮೇಲೆ ಅಂದಾಜಿಗೆ ನಮ್ಮ ಒಂದೊಂದು ಸ್ಟೇಟಲ್ಲಿ ಎಷ್ಟು ಕೇಸ್ ಬರ್ಬೋದು ಅಂತ. ಸಪೋಸಿಂಗ್ ಅವ್ರು ಅದನ್ನು ಮಾಡಿದ್ದಿದ್ರೆ, ಒಂದು ಕೋರ್ಟಲ್ಲಿ ಒಂದು ಇದು ರಾಜ್ಯದಲ್ಲಿ ಒಂದು 1,00,000 ಕೇಸ್ ಬರುತ್ತೆ ಅಂದರೆ, ಆ 1,00,000 ಕೇಸನ್ನು ಯಾರು ನೋಡಬೇಕು, ಯಾರು ಜಡ್ಜಸ್ಸು, ಎಷ್ಟು ಜನ ಇದ್ದಾರೆ, ಎಲ್ಲಿ ಹೋಗಿ ನೋಡೋಕ್ಕೆ ಸಾಧ್ಯ, ಅವ್ರ ಕೇಸ್ ನೋಡೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗಿತ್ತು. ಕಾನೂನು ಮಾಡೋದು ಸುಲಭ ಅಲ್ವಾ? ಅದು ಯೋಚನೆ ಮಾಡಲಿಲ್ಲ. ಎಕ್ಸಿಕ್ಯೂಷನ್ ಇವಾಗ ಏನಾಗಿದೆ, ಎಲ್ಲ ಕೋರ್ಟಲ್ಲೂ ಈ ಚೆಕ್ ಡಿಸೋನರ್ ಕೇಸು 2 ವರ್ಷ 3 ವರ್ಷ ಪೆಂಡಿಂಗ್ ಇದೆ. ಕಾನೂನು ಏನು ಮಾಡಿದ್ರು, ಬೇಗ ಬರಲಿ ದುಡ್ಡು ಅಂತ ವಿರುದ್ಧ ಆಗಿದೆ. ಈ ಥರ ಕಾನೂನು ಮಾಡೋದು ಸರಿಯಾಗಿಲ್ಲ, ವ್ಯವಸ್ಥೆನೂ ಸರಿಯಾಗಿಲ್ಲ. ಅದಕ್ಕೆ ಸೇರಿ ಗೌರ್ಮೆಂಟ್ನವರು ಎಲ್ಲ ಡಿಸಿಷನ್ಸು ಕೋರ್ಟಿಗೆ ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಭಯ, ಅಯ್ಯೋ ನಾನೇನಾದರೂ ಇತೀರ್ಥ ಮಾಡಿದ್ರೆ ನಾನು ರಿಟೈರ್ಮೆಂಟ್ ಬೆನಿಫಿಟ್ ಕೊಡೋದಿಲ್ಲ ಅವರು. ಆಮೇಲೆ CBIನವ್ರು ಎನ್ಕ್ವೈರಿ ಮಾಡ್ತಾರೆ, ನಾನೇನೋ ರಿಶ್ವತ್ ತೊಗೊಂಡಿದ್ದೀನಿ ಅಂತ, ರಾಂಗ್ ಡಿಸಿಷನ್ ಟೇಕನ್ ಅಂತ ಮಾಡ್ತಾರೆ ಅಂತ ಅವರು ನಿರ್ಣಯ ಮಾಡೋದಿಲ್ಲ. ಗೌರ್ಮೆಂಟಲ್ಲಿ ಒಂದು ವ್ಯವಸ್ಥೆ ಇಲ್ಲ, ಆ್ಯಂಡ್ ಕರಪ್ಷನ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಇದೆ. ಏನು ಮಾಡ್ತೀರಾ? ಸಿಸ್ಟಮ್ ಹ್ಯಾಸ್ ಟು ಬಿ ಚೇಂಜ್ಡ್ ಕಂಪ್ಲೀಟ್ಲಿ. ಸರ್, ಟುಡೇ ಟಾಪ್ ಕೇಸಸ್ ಏನೇನು ಬರುತ್ತೆ ಸರ್ ಕೋರ್ಟಲ್ಲಿ? ಎಲ್ಲ ಥರದ ಕೇಸಸ್ ಇದೆ. ಇವಾಗ ಕಾನ್ಸ್ಟಿಟ್ಯೂಷನಲ್ ಲಿಟಿಗೇಷನ್ ಇದೆ. ಇವಾಗ PIL ಅಂತ ಇದೆ. PIL ಅಂತ ಹೇಳಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನು ಬರುತ್ತೆ ಅಂದರೆ, ನಾವು ನಮಗೋಸ್ಕರ ವೈಯಕ್ತಿಕವಾಗಿ ನಾವೇನು ಕೇಳ್ತಾ ಇಲ್ಲ, ಈ ಸಮಾಜದಲ್ಲಿ ಇದೆಲ್ಲ ತೊಂದರೆ ಆಗಿದೆ, ಈ ಇದು ಕೊಳಗಳನ್ನೆಲ್ಲ ತುಂಬ್ತಾ ಇದ್ದಾರೆ, ಯಾರೋ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಅಥವಾ ಭೂಮಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ಕಟ್ಟಾಯಿತು, ಹಾಂ, ಫ್ಲೈಓವರ್ಗೆ ಉದಾಹರಣೆ ಅದೆಲ್ಲ ಆ ಥರದನ್ನೆಲ್ಲನೂ ಯಾರಾದರೂ ಕೋರ್ಟ್ ಮುಂದೆ ತರ್ಬೋದು. ದಟ್ ಇಸ್ PIL. ಹಾಂ, ಅದು PIL. ಆ ಥರದ ಕೇಸ್ಗಳು ಸುಮಾರಿದೆ. ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇಲ್ಲ, ಮಾಡದೇ ಇದ್ದಿದ್ದ ಕಾರಣಕ್ಕೆ ಕೋರ್ಟ್ನವ್ರು ಅದನ್ನು ತೊಗೊಳ್ತಾ ಇದ್ದಾರೆ ಕೆಲಸ. ಗೌರ್ಮೆಂಟ್ ಯಾಕೆ ಮಾಡಿಲ್ಲ ಅಂತ ಕೇಳೋದು, ನೀವು ಯಾಕೆ ಮಾಡಿಲ್ಲ, ಏನು ಮಾಡಿದ್ದೀರಾ ಅಂಥೇಳಿ. ಆ ಥರ ಕೇಸ್ಗಳು. ಮೊನ್ನೆ ಇದು ನಮ್ಮ ಕ್ರಿಕೆಟ್ ಸ್ಟೇಡಿಯಂ ನಡೀತಲ್ಲ, ಆ ದುರಂತದ ಬಗ್ಗೆ ಎನ್ಕ್ವೈರಿ ಸೋಮಟು ನಡೀತಾ ಇದೆ. PIL ಕೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದಿದೆ ಸರ್ ಈಗ? ಇವಾಗ ಒಂದು ಹಂತಕ್ಕೆ ಬಂದಿದೆ, ರಿಪೋರ್ಟ್ ಹಾಕಿದ್ದಾರೆ. ಈ ಜಸ್ಟಿಸ್ ಕೂನಾ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಮೈಕಲ್ ಕೂನಾ ಅಂತ. ಆ ರಿಪೋರ್ಟನ್ನು ನಿನ್ನೆ ಕೋರ್ಟ್ಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ನವ್ರು ಕೇಳಿದ್ದಾರೆ. ಬಟ್ ಅವರು ಮೃತಪಟ್ಟವ್ರಿಗೆ ಆಗಲೇ 50 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಪರಿಹಾರ ಸಿಕ್ಕಿದೆ. 25 ಲಕ್ಷ ಅವರು ಆರ್ಗನೈಸರ್ ಕೊಟ್ಟಿದ್ದಾರೆ, ಇನ್ನು 25 ಲಕ್ಷ ಈ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ. ಇದು ನಿಮ್ಮ ಜಾಗದಲ್ಲಿ ನಿಮಗೆ ಥರ ಬ್ಲೂ ಪ್ರಿಂಟ್ ಕಾಣಿಸ್ಬಿಡುತ್ತಲ್ಲ, ನೋಡಿದ ತಕ್ಷಣ ಯಾರು ಜಾರ್ಕೋತಾ ಇದ್ದಾರೆ, ಯಾರು ಸುಮ್ಮನೆ ಇದು ಎಳಿತಾ ಇದ್ದಾರೆ, ಇವೆಲ್ಲ ಗೊತ್ತಿದ್ದು ಸುಮ್ಮನೆ ನೀವು ಹಲ್ಕೋಸ್ಕೊಂಡು ಇರಬೇಕಲ್ಲ, ಹೇಗೆ ಸರ್? ಏನು ಮಾಡೋದು, ನಮ್ಮ ಕೈಯಲ್ಲಿ ಇಲ್ವಲ್ಲ, ನಾವು ನ್ಯಾಯವಾದಿಗಳು ಅಷ್ಟೇ. ಅಂದರೆ ಕೋರ್ಟ್ ಮುಂದೆ ನಾವೇನು ನಮ್ಮ ಕಕ್ಷಿದಾರ ಏನಾದರೂ ಹೇಳಿದ್ರೆ ನಾವು ಅದನ್ನ ಹೇಳ್ಬೋದು. ನಾವು ವೈಯಕ್ತಿಕವಾಗಿ ನಮಗೆ ಇಂಟ್ರೆಸ್ಟ್ ಏನಿಲ್ಲ ಅಲ್ಲ ಕೇಸಲ್ಲಿ. ಒಂದು ಕೇಸ್ ನಮ್ಮ ಕ್ಲೈಂಟ್ ನಮ್ಗೆ ಬಂದರೆ ಅವ್ರ ಪರವಾಗಿ ನಾವು ವಾದ ಮಾಡೋದು. ಆ ಕೇಸಲ್ಲಿ ಅವ್ನಿಗೆ 100 ರೂಪಾಯಿ ಅವ್ನಿಗೆ ಬಂದರೆ ನಮ್ಗೆ 50 ರೂಪಾಯಿ ಏನು ಬರೋಲ್ಲ. ನಾವು ಫೀಸ್ ಏನು ಕೊಡಬೇಕೋ ಇಸ್ಕೊತೀವಿ. ಬಟ್ ಗೆದ್ದರೆ ಇಷ್ಟು, ಸೋತ್ರೆ ಇಷ್ಟು ಅಂತ ಇಲ್ಲ, ಅದು ಮಾಡೋವಂಗಿಲ್ಲ. ಸೊ ನಿಮ್ಮ ಒಂದು ಈ ಅನುಭವದಲ್ಲಿ 3 changes that you would like to see in the justice system of India so that India can see a bright future in law? ಫಸ್ಟ್ ಥಿಂಗ್ ಈಸ್ ದೇ ಮಸ್ಟ್ ಅಪಾಯಿಂಟ್ ಗುಡ್ ಜಡ್ಜಸ್. ಈ ಟೋಟಲ್ ಎಷ್ಟಿದ್ದಾರೆ ಸರ್ ಪ್ಯಾನ್ ಇಂಡಿಯಾ ಜಡ್ಜಸ್? ಅಲ್ಲ, ಈ ಸಬಾರ್ಡಿನೇಟ್ ಕೋರ್ಟ್ ಎಲ್ಲ ಸೇರಿ ಒಂದು 4-5 ಲಕ್ಷ ಜನ ಇರ್ಬೋದು. ಆ್ಯಂಡ್ ಟೋಟಲ್ ಎಷ್ಟು ಕೋರ್ಟ್ಸ್ ಇದೆ ಸರ್? ಅದು ನಂಬರ್ ಅಂದರೆ ಒಂದೊಂದು ಸ್ಟೇಟ್ಗೆ ಎಷ್ಟು ಅಂತ. ಹೈಕೋರ್ಟ್ಸ್ ಎಲ್ಲ ಸ್ಟೇಟಲ್ಲಿದೆ.
ಈಚ್ ಸ್ಟೇಟ್ ಆಸ್ ಒನ್ ಹೈಕೋರ್ಟ್ ವಿತ್ ಮೆನಿ ಬೆಂಚಸ್. ನಮ್ಮಲ್ಲಿ 2 ಬೆಂಚ್ ಇದೆ, ಧಾರವಾಡದಲ್ಲಿದೆ, ಕಲಬುರಗಿಯಲ್ಲಿದೆ, ಹೈಕೋರ್ಟಲ್ಲಿ ಬೆಂಗಳೂರಲ್ಲಿದೆ. ಅದೇ ಥರ ಒಂದೊಂದು ಸ್ಟೇಟಲ್ಲಿ ಅವರ ಅವಶ್ಯಕತೆ ಇಟ್ಕೊಂಡು 3-4 ಬೆಂಚ್ಗಳಿದೆ. ಸೊ ಎಲ್ಲ ಸ್ಟೇಟಲ್ಲೂ ಹೈಕೋರ್ಟ್ಸ್ ಇದೆ. ಆ್ಯಂಡ್ ಏಪೆಕ್ಸ್ ಲೆವೆಲಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಲೋವರ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ಸಲ್ಲಿ ಕೋರ್ಟ್ಸ್ ಇದೆ. ಪ್ರತಿ ಡಿಸ್ಟ್ರಿಕ್ಟಲ್ಲೂ ಡಿಸ್ಟ್ರಿಕ್ಟ್ ಜಡ್ಜಸ್ ಇದ್ದಾರೆ. ಒಂದೊಂದು ದೊಡ್ಡ ಡಿಸ್ಟ್ರಿಕ್ಟಲ್ಲಿ 2-3 ಜಾಗದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಸ್ ಕೂತ್ಕೊಳ್ತಾರೆ. ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ದೊಡ್ಡ ಡಿಸ್ಟ್ರಿಕ್ಟ್ ಆದರೆ ಅದು ಇದೆ. ಅದ್ರ ಕೆಳಗಡೆ ಈ ಸಿಸ್ಟಮ್ ಏನೋ ಇದೆ, ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಸುಮಾರು ಒಂದು 30-40 ಕಿಲೋಮೀಟ್ರ್ ಒಳಗಡೆ ನೀವು ಎಲ್ಲಿದ್ರೂ ಜಡ್ಜು ಕೋರ್ಟ್ ಇರ್ತಾರೆ. ಸರಿ, ಎವ್ರಿ 30-40 kilometers there is one court and one judge available. Correct. But how crowded is? ಅದೇ ಪ್ರಾಬ್ಲಮ್. ಇವಾಗ ನೋಡಿ, ಬೆಂಗಳೂರು ಹತ್ರ ಇರೋ ರೂರಲ್ ಕೋರ್ಟ್ಸ್ ಇದೆ, ನೆಲಮಂಗಲಲ್ಲಿದೆ, ಆನೇಕಲ್ಲಲ್ಲಿದೆ, ದೇವನಹಳ್ಳಿಲಿದೆ. ಈ 3 ಕಡೆ ಏನಾಗಿದೆ ಅಂದರೆ, ಬೆಂಗಳೂರು ಬೆಳೀತಾ ಇದ್ದಂಗೆ ಲ್ಯಾಂಡ್ ಲಿಟಿಗೇಷನ್ ಸಿಕ್ಕಾಪಟ್ಟೆ ಆಗಿದೆ. ಅದರಿಂದ ಅಲ್ಲಿರೋ 2 ಡಿಸ್ಟ್ರಿಕ್ಟ್ ಇದು ಸಿವಿಲ್ ಜಡ್ಜಸ್ಸು ಅವ್ರ ಕೋರ್ಟಲ್ಲಿ ತುಂಬ ಕೇಸ್ಗಳು ಬಂದಿದೆ. ದಿನಕ್ಕೆ ಎಷ್ಟು ಕೇಸ್ ನೋಡ್ತಾರೆ ಸರ್ ನಾರ್ಮಲಿ? ಏನಂದರೆ ದಿನಕ್ಕೆ ಒಂದೊಂದು ಕೋರ್ಟಲ್ಲಿ 100 ಕೇಸ್ ಇರುತ್ತೆ. ಇವ್ರು ನೋಡೋದು 100 ಕೇಸ್ ಕರೀತಾರೆ, ಕರೆದು ಎಷ್ಟು ಕೇಸ್ ನಡೆಸ್ತಾರೆ ಅಂತ ನೋಡಬೇಕು. ಹಾಗಾಗಿದೆ. ದಿನಕ್ಕೆ 100. ಹೈಕೋರ್ಟಲ್ಲಿ ಒಬ್ಬೊಬ್ಬರು ಕೋರ್ಟ್ ಮುಂದೆ 200 ಕೇಸ್ ಇರುತ್ತೆ. ಏನಾಗುತ್ತೆ, ಏನೂ ಸರಿಯಾಗಿ ನೋಡೋಕ್ಕಾಗಲ್ಲ, ಅಷ್ಟೇ ಆಗೋದು. ಸುಮ್ಮನೆ ಲಿಸ್ಟ್ ಆಗುತ್ತೆ, ಹೋಗುತ್ತೆ. ಸೊ ಈ ಸೊಲ್ಯೂಷನ್ ಇಸ್ ಗೆಟ್ ಮೋರ್ ನಂಬರ್ ಆಫ್ ಜಡ್ಜಸ್ ಜಡ್ಜಸ್ ಆರ್ ರೆಡ್ಯೂಸ್ ದ ನಂಬರ್ ಆಫ್ ಕೇಸಸ್, ವಿಚ್ ಇಸ್ ಡೆಫಿನೆಟ್ಲಿ ಆ್ಯಂಡ್ ರೆಡ್ಯೂಸ್ ಲಿಟಿಗೇಷನ್. ಗೌರ್ಮೆಂಟ್ನವ್ರು ಮಾಡ್ಬೋದು. ಗೌರ್ಮೆಂಟ್ನವರು ಇತ್ಯರ್ಥ ಮಾಡಿ, ಗೌರ್ಮೆಂಟ್ನವ್ರು ಕಡ್ಡಾಯವಾಗಿ ಹೇಳಬೇಕು, ಆಫೀಸರು ಇತ್ಯರ್ಥ ಮಾಡದೆ ಹೋದರೆ ಅವನ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ, ಕ್ರಮ ತೊಗೊಳ್ತೀವಿ ಅಂತ ಹೇಳಬೇಕು. ಹಂಗೆ ಮಾಡಿದ್ರೆ ಆಗುತ್ತೆ. ಸೊ ಎಸ್, ಐ ಥಿಂಕ್ ಯು ಆರ್ ಟಾಕಿಂಗ್ ಅಬೌಟ್ ಚೇಂಜಸ್ ದಟ್ ಯು ವುಡ್ ವಾಂಟ್ ಟು ಸಿ. ಒಂದನೇದು ನಂಬರ್ ಆಫ್ ಜಡ್ಜಸ್, ಗುಡ್ ಜಡ್ಜಸ್ ಶುಡ್ ಬಿ ಅಪಾಯಿಂಟೆಡ್. ಗುಡ್ ಜಡ್ಜಸ್ ಅಂದರೆ ಏನು? ಇವಾಗ ಏನಾಗಿದೆ, ಜಡ್ಜಸ್ ಸಂಬಳ ಈ ಸಮಾಜದಲ್ಲಿರೋದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಸೊ ಯಾರು ಸರಿಯಾಗಿ ಒಂದು ದುಡಿತಾ ಇರೋರು ಲಾಯರ್ಗಳು ಜಡ್ಜ್ ಆಗೋಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ. ಏನು ಸರ್ ಸಂಬಳ? ಯಾಕೆಂದರೆ ಜಡ್ಜ್ ಸಂಬಳ ಹೈಕೋರ್ಟಲ್ಲ 2 ಲಕ್ಷ ರೂಪಾಯಿ ಬರ್ಬೋದು ತಿಂಗಳಿಗೆ, ಪ್ಲಸ್ ಮನೆಗಿನೇ. ಬಟ್ ಲಾಯರ್ಗಳು ಅದಕ್ಕಿಂತ ವಯಸ್ಸಾಗಬೇಕಂತ ಇರುತ್ತಾ? ಇಷ್ಟು ವಯಸ್ಸಾಗಿದ್ದವ್ರು ಮಾತ್ರ ಜಡ್ಜ್ ಆಗಬೇಕು? 4 ಹೈಕೋರ್ಟ್ ಜಡ್ಜಸ್ಗೆ ಸುಮಾರು 45-50 ವರ್ಷ ಆಗಿರಬೇಕು, 20-22 ವರ್ಷ ಪ್ರಾಕ್ಟೀಸ್ ಆಗಿರಬೇಕು. ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಸುಮಾರು 50 ವರ್ಷ. ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್ ಒಂದಷ್ಟು ಜನ ಇರ್ತಾರೆ, ಮಿಕ್ಕಿದ್ದವರೆಲ್ಲ ಹೈಕೋರ್ಟಿಂದ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್ ಅರೌಂಡ್ 55, 55ನೇ ವರ್ಷಕ್ಕೇ ಮಾಡೋದು. ಅಲ್ಲಿ 65ಕ್ಕೆ ರಿಟೈರ್ ಆಗ್ತಾರೆ. ಹೈಕೋರ್ಟಲ್ಲಿ 62ಕ್ಕೆ ರಿಟೈರ್ ಆಗ್ತಾರೆ, 62ನೇ ವಯಸ್ಸಿಗೆ. ಸೊ ಅವರು ಹೈಕೋರ್ಟ್ಗೆ ಬರೋ ಹೊತ್ತಿಗೆ ಸುಮಾರು ಒಂದು 50 ವರ್ಷ, 52 ವರ್ಷ ಆದರೆ ಒಂದು 10 ವರ್ಷ ಫ್ರೀ ಸಿಗುತ್ತೆ ಅಷ್ಟೇ. ಸೊ ಯು ಸೇಯಿಂಗ್ ಮನಿ ಅಲ್ಲಿ ಇಟ್ ಶುಡ್ ಬಿ ಇನ್ಸೆಂಟಿವೈಸ್ ಸೊ ದಟ್ ಮೋರ್ ಪೀಪಲ್ ವಿಲ್ ಟೇಕ್ ಅಪ್ ದ ಜಡ್ಜ್ದು. ಆ್ಯಂಡ್ ದೇ ಮಸ್ಟ್ ಅಪಾಯಿಂಟ್ ಗುಡ್ ಪೀಪಲ್. ಈ ರಿಸರ್ವೇಷನ್ ಅದು ಇದು ಮಾಡಿ ಇಟ್ಕೊಂಡು ಬಿಟ್ಟಿದ್ದಾರೆ. ಈ ವುಮೆನ್ ರಿಸರ್ವೇಷನ್ನು, ಆಮೇಲೆ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ನು, ಮತ್ತು ಗೌಡ್ರಿಗಿಷ್ಟು, ಆಮೇಲೆ ಬ್ರಾಹ್ಮಣರಿಗಿಷ್ಟು, ಆಮೇಲೆ ಲಿಂಗಾಯತರಿಗಿಷ್ಟು ಅಂತ ಮಾಡಿ ಇಟ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಅದು ಕಾನೂನು ರೀತಿಯಲ್ಲಿಲ್ಲ, ಇನ್ಫಾರ್ಮಲಿ. ಓಹೋ. ಕಾನೂನಲ್ಲಿ ಆ ಥರ ರಿಸರ್ವೇಷನ್ ಇಲ್ಲ ಹೈಯರ್ ಜುಡಿಷರಿಗೆ, ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಗೆ. ಬಟ್ ಮಾಡುವಾಗ ಹಂಗೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೀವೇ ಕೇಸ್ ಹಾಕ್ಬೋದಾ ಇದೆಲ್ಲ ಯಾಕೆ ಹಿಂಗೆ ತೆಗೀರಿ ಅಂತ? ಇಲ್ಲ, ಅದಕ್ಕೇನಂದರೆ ಅವ್ರು ಹೇಳೋದು ಅದು ಕಲೀಜಿಯಮ್ ಡಿಸಿಷನ್ ಅಂತೆ. ಇದು ಇನ್ಫಾರ್ಮಲ್, ಅಂದರೆ ಪೇಪರಲ್ಲಿ ಇಲ್ಲ. ಬಟ್ ಏನಾಗುತ್ತೆ, ಸಪೋಸ್ 3 ವೇಕೆನ್ಸಿ ಇದೆ, 3 ಜನ ನೇಮಿಸ್ಬೇಕು. 3 ಜನದಲ್ಲಿ ಒಂದಷ್ಟು ಜನ ಹೆಸರು ಇಟ್ಕೊಂಡಿರ್ತಾರೆ. ಸಪೋಸಿಂಗ್ ನಂಬರ್ 1 ಆ್ಯಂಡ್ 2 ಆ ಲಿಸ್ಟಲ್ಲಿ ಒಂದು ಕಮ್ಯುನಿಟಿಗೆ ಸೇರಿದ್ದಾದರೆ, ಅವರು ಇಬ್ಬರು ಒಂದೇ ಕಮ್ಯುನಿಟಿ, ಅವ್ರಿಗೆ ಬೇಡ, ಇನ್ನೊಂದು ಕಮ್ಯುನಿಟಿಗೆ ಹೋಗೋಣ, ಅವ್ನು ನಂಬರ್ 5 or 6 ಇರ್ಬೋದು. ಓ, ಸೊ ಇವೆಲ್ಲ ಡಿಸಿಷನ್ಸ್ಗಳು ಕಲೀಜಿಯಮಲ್ಲಿ ಮಾಡುತ್ತೆ. ಕಲೀಜಿಯಮಲ್ಲೂ ಇದಕ್ಕೆ ಬಿಟ್ಟಿದ್ದಾರೆ ಅವರು. ಎಷ್ಟು ನಿಮ್ಗೆ ಇಲ್ಲೆಲ್ಲ ಇಂಟರ್ವ್ಯೂಗಳು ಯಾರು ತೊಗೊಳ್ಳೋದು ಸರ್ ಜಡ್ಜ್ಗಳಿಗೆಲ್ಲ? ಅಲ್ಲ, ಲೋವರ್ ಕೋರ್ಟ್ ಡಿಸ್ಟ್ರಿಕ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೈಕೋರ್ಟ್ನವ್ರು ತೊಗೋತಾರೆ. ಬಟ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಎಲಿವೇಷನ್ಗೆ ಇಂಟರ್ವ್ಯೂ ಅಂತ ಇಲ್ಲ. ಹಂಗೆ ಡೈರೆಕ್ಟು ಅವರು CV ನೋಡಿರ್ತಾರೆ. ಯಾಕಂದರೆ ಆ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋರೇ ಅಲ್ವಾ, ಅದೆಲ್ಲ ನೋಡಿಕೊಂಡು ಏನು ಎತ್ತ ಅಂತ ಹಿನ್ನೆಲೆಯಲ್ಲಿ ತೊಗೊಂಡಿರ್ತಾರೆ. ತೊಗೊಂಡು ಅವರ ಅನುಮತಿ ತೊಗೊಳ್ತಾರೆ, ನೀವು ಒಪ್ತೀರಾ ಜಡ್ಜ್ ಆಗೋಕ್ಕೆ ಅಂತ. ಅವರು ಒಪ್ಪಿದ್ರೆ ಆಮೇಲೆ ಮುಂದುವರಿಸ್ತಾರೆ. ಸೊ ತಾವು ಆ ಒಂದು ಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟಪಟ್ಟಿಲ್ಲ, ಯಾಕೆ?
ಅದು ನಾನು ಕೇಳಿದಾಗ ನನಗೆ ಆವಾಗ ಸುಮಾರು 98-90ನೇ ಇಸ್ವಿಯಲ್ಲಿ ಕೇಳಿದರು. ಆವಾಗ ತಾನೇ ನಮ್ಮ ತಂದೆಯವರು 96ನೇ ಇಸ್ವಿಲಿ ತೀರ್ಕೊಂಡಿದ್ರು. ದೊಡ್ಡ ಆಫೀಸು, ಪ್ಲಸ್ ನನಗೆ ಜುಡಿಷಿಯರಿಲಿ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಪ್ಲಸ್ ಮನೆ ಜವಾಬ್ದಾರಿ, ದೇವಸ್ಥಾನದ್ದು ಅದೆಲ್ಲ ಇತ್ತು. ಅದಕ್ಕೆ ಫ್ರೀ ನಾನು ಬರ್ಡ್ ಆಗಲ್ಲ. ಆಗಿತ್ತಾ, ಎರಡೂ ಬ್ಯಾಲೆನ್ಸ್ ಮಾಡೋಣ ಅಂತ ನೀವು ಹಿಂಗೆ ಬಂದ್ರಿ. ಸೊ 3 ಥಿಂಗ್ಸ್. ಒನ್ ಇಸ್ ಗುಡ್ ಜಡ್ಜಸ್ ಶುಡ್ ಬಿ ಅಪಾಯಿಂಟೆಡ್. ನೆಕ್ಸ್ಟ್ ಒನ್ ಈಸ್ ದಟ್ ದಿ ಸಿಸ್ಟಮ್ ಮಸ್ಟ್ ಬಿ ಇಂಪ್ರೂವ್ಡ್. ಹೌ? ಅಂದರೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂದರೆ ಅದಕ್ಕೆ ಇವಾಗ ಕೇಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕೇಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ನೀವು ಎಷ್ಟು ಕೇಸ್ ಇರುತ್ತೆ ಅಂತ ಕೇಳಿದ್ರೆ 100 ಕೇಸ್ ಒಂದು ದಿವಸಕ್ಕೆ ಇರುತ್ತೆ. ಆ 100 ಕೇಸಲ್ಲಿ ಒಂದು 25 ಕೇಸು ಪ್ರೊಸೀಜರ್ಗೆ ಬರುತ್ತೆ. ಇವನು ನೋಟಿಸ್ ಸರ್ವಾಗಿಲ್ಲ, ಇದು ಪೇಪರ್ ಸರಿಯಾಗಿಲ್ಲ, ಇದೆಲ್ಲ ಜಡ್ಜ್ ಹತ್ರ ಸುಮ್ಮನೆ ಸಮಯ ವೇಸ್ಟು. ನೋಡಿ, ಅದನ್ನು ರಿಜಿಸ್ಟ್ರಿಗೆ ಬಿಡ್ಬೋದು. ಬಿಟ್ಟರೆ ಕೋರ್ಟ್ ಮುಂದೆ ಯಾವ ಕೇಸ್ ಬರಬೇಕು ಅಂದರೆ ಇವತ್ತು ನಡೆಯೋವಂಥ ಕೇಸ್ ಬರಬೇಕು. ಇದು ಯಾರು ಸರ್ ಇವಾಗ ಇದನ್ನು ಟೈಟ್ ಯಾರೂ ಇಲ್ಲ. ಅದೇ ಪ್ರಾಬ್ಲಮ್ಮು. ಚೀಫ್ ಜಸ್ಟಿಸ್ಸು ಬರೀ ಜಡ್ಜ್ ಅವ್ರಿಗೆ ಇದು ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ. ಕೋರ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಮ್ಯಾನೇಜ್ಮೆಂಟ್ನವ್ರು ಯಾರೋ ಬರಬೇಕು. ಯಾವತ್ತಾದರೂ ಇದು ಹಾಸ್ಯ ಅನಿಸ್ಬೋದು, ಇಂಡಿಯನ್ ಕೋರ್ಟ್ ಸಿಸ್ಟಮನ್ನು ಪ್ರೈವೇಟೈಸ್ ಮಾಡಿಬಿಟ್ರೆ, ಪ್ರೈವೇಟೈಸ್ ಕಷ್ಟ ಆಗುತ್ತೆ. ಯಾಕಂದರೆ ಪ್ರೈವೇಟೈಸ್ ಮಾಡಿದ್ರೆ ಅಥವಾ ಈ ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಪ್ರೈವೇಟೈಸ್ ಅಲ್ಲ, ಅವರೇ ಮಾಡ್ಕೋಬೋದು. ಅಡ್ಮಿನಿಸ್ಟ್ರೇಷನ್, ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್, ನಾನು ಎಷ್ಟೋ ಕೇಸಲ್ಲಿ ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನಾನು ಲಾಯರು. ಐ ಅಪಿಯರ್ ಫಾರ್ ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್. ಅವರು ಒಳಗಡೆ ಅದನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡು ಚೀಫ್ ಜಸ್ಟಿಸ್ ಅನ್ನ ಅವರು ವಿ ಮಸ್ಟ್ ಅಪಾಯಿಂಟ್ ಸಮ್ ಸ್ಪೆಷಲ್ ಆಫೀಸರ್ ಟು ಲುಕ್ ಆಫ್ಟರ್ ರಿಜಿಸ್ಟ್ರಿ. ಯಾವ ಜಡ್ಜ್ ಮುಂದೆ ಯಾವ ಕೇಸ್ ಹಾಕಬೇಕು, ಎಷ್ಟು ಕೇಸ್ ತೀರ್ಮಾನ ಮಾಡ್ತಾ ಇದ್ದಾರೆ. ಒಂದೊಂದು ಕೋರ್ಟಲ್ಲಿ 250 ಕೇಸ್ ಇರುತ್ತೆ, ಇನ್ನೊಂದು ಕೋರ್ಟಲ್ಲಿ 25 ಕೇಸ್ ಇರುತ್ತೆ. ಡಿವೈಡ್ ದ ಲೋಡ್. ಆ ಥರದ್ದು ಮ್ಯಾನೇಜ್ಮೆಂಟ್ ಸ್ಟೈಲ್ ಚೇಂಜ್ ಮಾಡಬೇಕು. ಸರಿ, ಸಿಸ್ಟಮ್ ಶುಡ್ ಬಿ ಇಂಪ್ರೂವ್ಡ್ ಇನ್ ಟರ್ಮ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಈ ಕಾನೂನು ಮಾಡುವಾಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಬೇಕು. ಕಣ್ಣು ಮುಚ್ಕೊಂಡು ಮಾಡಿದ್ರೆ ಹಿಂಗೆ ಆಗೋದು. ಎಷ್ಟು ಕಾನೂನು, ಇವಾಗ ಸಿಂಪಲ್ ಎಕ್ಸಾಂಪಲ್, ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆ್ಯಕ್ಟ್ ಅಂತ 96ನೇ ಇಸ್ವಿಲಿ ಒಂದು ಕಾನೂನು ತಂದರು. ಯಾರು ಸರ್? ಸೆಂಟ್ರಲ್ ಗೌರ್ಮೆಂಟಲ್ಲಿ, ಪಾರ್ಲಿಮೆಂಟು. ಅದಕ್ಕೆ ಮುಂಚೆ 1940ನೇ ಇಸ್ವಿನಲ್ಲಿ ಆರ್ಬಿಟ್ರೇಷನ್ ಕಾನೂನಿತ್ತು ಬ್ರಿಟಿಷ್ ಇಂಡಿಯಾ ಟೈಮಲ್ಲಿ. ಸೊ 96ರಲ್ಲಿ ತಂದರು. 96ನೇ ಇಸ್ವಿ ತಂದಾಗ ಯಾವುದೂ ಕ್ಲಾರಿಟಿ ಇಲ್ಲ ಆ ಆ್ಯಕ್ಟಲ್ಲಿ. ಆವಾಗಿಂದ ಇವಾಗ ನೋಡಿದ್ರೆ ಒಂದು ಏನಿಲ್ಲ ಅಂದರೂ ಒಂದು 200-300 ಡಿಸಿಷನ್ಸು ಸುಪ್ರೀಂ ಕೋರ್ಟ್ದು ಬಂದಿದೆ ಆ ಆ್ಯಕ್ಟ್ ಮೇಲೆ. ನಾವು 1890ನೇ ಇಸ್ವಿನಲ್ಲಿ ಇಂಡಿಯನ್ ಪೀನಲ್ ಕೋಡ್ ಬಂತು. ಆ ಪೀನಲ್ ಕೋಡಲ್ಲಿ ಎಷ್ಟು 200 ವರ್ಷ ಆಯಿತು, ನಿಯರ್ಲಿ 150 ವರ್ಷ ಏನೋ. ಅಲ್ಲಿ ಆ ಸೆಕ್ಷನ್ ತೊಗೊಂಡ್ರೆ ಇಷ್ಟು ಜಡ್ಜ್ಮೆಂಟ್ ಅದರಲ್ಲಿ ಎಲ್ಲೂ ಬಂದಿಲ್ಲ. ಯಾಕಂದರೆ ದಟ್ ವಾಸ್ ಮೋರ್ ಆರ್ ಲೆಸ್ ಕ್ಲಿಯರ್, ಸರಿಯಾಗಿತ್ತು. ಇವಾಗ ಇದು ಕಾನೂನು ಮಾಡುವಾಗ ಯೋಚನೆ ಮಾಡಲ್ಲ. ನಾನು ಹೇಳಿದ್ನಲ್ಲ, ಈ ಚೆಕ್ ಡಿಸೌನ್ ಅಂತ ಹೇಳಿದ್ನಲ್ಲ, ಕಾನೂನಂತೂ ಮಾಡಿದ್ರು, ಯಾರು ಇತ್ಯರ್ಥ ಮಾಡ್ತಾರೆ ಹೇಳಲಿಲ್ಲ, ಅದಕ್ಕೇನು ಸಿಸ್ಟಮು ಹೇಳಿಲ್ಲ. ಅದೇ ಥರ ಆರ್ಬಿಟ್ರೇಷನ್ ಆ್ಯಕ್ಟಲ್ಲಿ ಮಾಡಿದ್ರು. ಸಾರಿ, ಆರ್ಬಿಟ್ರೇಷನ್ ಅಂದರೆ ಏನು ಅಂದರೆ, ಇವಾಗ ಯಾರೋ ಇಬ್ಬರು ಪಾರ್ಟಿ ಇರ್ತಾರೆ, ಅವ್ರಿಗೇನೋ ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಡಿಸ್ಪ್ಯೂಟ್ ಆಗುತ್ತೆ. ಈ ಡಿಸ್ಪ್ಯೂಟನ್ನು ತೀರ್ಮಾನ ಮಾಡೋದಕ್ಕೆ ಕೋರ್ಟ್ಗೆ ಹೋಗಬೇಕು. ಈ ಆರ್ಬಿಟ್ರೇಷನಲ್ಲಿ ಏನಂದರೆ, ಇಬ್ಬರು ಒಪ್ಕೊಳ್ತಾರೆ, ನಮಗೇನಾದರೂ ಡಿಸ್ಪ್ಯೂಟ್ ಬಂದರೆ ನಾವು ಕೋರ್ಟಿಗೆ ಹೋಗೋದಿಲ್ಲ, ನಾವು ವಿಲ್ ಗೋ ಟು ಸಮ್ ಇಂಡಿಪೆಂಡೆಂಟ್ ಬಾಡಿ. ಯಾರು ಅಂತ ಹೇಳಿದ್ರೆ ನಾವಿಬ್ಬರೇ ಸೆಲೆಕ್ಟ್ ಮಾಡೋಣ. ನಾವಿಬ್ಬರು ನಮಗೆ ಡಿಸ್ಪ್ಯೂಟ್ ಬಂದರೆ ನಾವು ಯಾರನ್ನೋ ಒಬ್ಬರು ನೇಮಿಸೋಣ. ಅವರು ಕೋರ್ಟಲ್ಲ, ಅವ್ರು ಆರ್ಬಿಟ್ರೇಟ್ರು. ಅವರು ನಮ್ಮಿಬ್ಬರ ವ್ಯತ್ಯಾಸಗಳು ಏನಿದೆ ಅದನ್ನು ನೋಡಿ ಒಂದು ತೀರ್ಮಾನ ಮಾಡ್ತಾರೆ. ಆರ್ಬಿಟ್ರೇಟರ್ ಯಾರು ಕೆಳಗೆ ಬರ್ತಾರೆ? ಸಂವಿಧಾನದ ಕೆಳಗೆ ಯಾರು ಕೆಳಗೂ ಬರಲ್ಲ, ನಾವಿಬ್ಬರು ಅಪಾಯಿಂಟ್ ಮಾಡಿರ್ತೀವಿ. ಆರ್ಬಿಟ್ರೇಟರ್ ಇಂಡಿಪೆಂಡೆಂಟ್ ಪರ್ಸನ್ನು. ಸೊ ಲಾಯರ್ ಆಗಿರ್ಬೋದು. ಲಾನ ಹೆಂಗೆ ಫಾಲೋ ಮಾಡ್ತಾರೆ? ಸಾಧಾರಣವಾಗಿ ಆರ್ಬಿಟ್ರೇಟರ್ ಲಾಯರ್ ಆಗಿರ್ತಾರೆ, ಇಲ್ಲದೆ ಇದ್ದರೆ ಫಾರ್ಮರ್ ಜಡ್ಜ್ ಆಗಿರ್ತಾರೆ. ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜು, ಫ್ರೀಲಾನ್ಸರ್ ಥರ. ಅವ್ರು ರಿಟೈರ್ ಆದ ನಂತರ ಅವ್ರಿಗೆ ಆಫೀಸ್ ಇರೋದಿಲ್ಲ. ಸೊ ಅವ್ರು ಆರ್ಬಿಟ್ರೇಟರ್ ಆಗ್ಬೋದು. ಆರ್ಬಿಟ್ರೇಟರ್ ಯಾರಾದರೂ ಆಗ್ಬೋದು. ಬಟ್ ದೇ ಶುಡ್ ಸ್ಟಿಲ್, ದ ಸಿಲೆಬಸ್ ಇಸ್ ಸ್ಟಿಲ್ ಸಂವಿಧಾನ. ಸಂವಿಧಾನ ಮತ್ತು ಕಾನೂನು ಅದನ್ನು ನೋಡ್ಕೊಂಡು ಅವ್ರು ಇತ್ಯರ್ಥ ಮಾಡಬೇಕು. ಸೊ ಅವ್ರು ಇತ್ಯರ್ಥ ಮಾಡಿದ್ರೆ
ಅವ್ರ ಆದೇಶ, ಕೋರ್ಟ್ನವ್ರ ಆದೇಶ ಮಾಡಿದ್ರೆ ಹೇಗಿದೆಯಲ್ಲ ಅಷ್ಟು ಅದಕ್ಕೆ ತೂಕ ಇದೆ. ಸೊ ಇದು ಐಡಿಯಾ ಈಸ್ ಕೋರ್ಟಿಂದ ಸ್ವಲ್ಪ ಪ್ರಕರಣದ ಹೊರಗಡೆ ತೆಗಿಬೇಕು ಅಂತ. ಸೊ ದಟ್ ಇಸ್ ಅ ಕೋರ್ಟ್, ದಿಸ್ ಇಸ್ ಅನ್ ಇಂಡಿವಿಜುವಲ್ ಆಕ್ಟಿಂಗ್ ಆಸ್ ಕೋರ್ಟ್. ಕರೆಕ್ಟ್. ಸೊ ಹಾಗಾಗಿ ಸೊ ಈ ಕಾನೂನು ಮಾಡುವಾಗ ಯೋಚನೆ ಮಾಡಿ ಮಾಡಬೇಕು. ಈ 3 ತೊಗೊಂಡ್ರೆ ಸ್ವಲ್ಪ ರಿಲೀಫ್ ಸಿಗ್ಬೋದು. ಸರ್, ಕಾಲ ಜಾಸ್ತಿ ಆಗ್ತಿದ್ದಂಗೆ ಜನಗಳ ಕೈನಲ್ಲಿ ದುಡ್ಡು ಓಡಾಡ್ತಾ ಇದೆ. ಆದರೆ ಕೆಲವು ಸತಿ ಭಾವನೆಗಳು, ಪ್ರೀತಿ, ವಿಶ್ವಾಸ ಅದು ಹೆಂಗೆ ಓಡಾಡ್ತಾ ಇದೆಯೋ ಗೊತ್ತಿಲ್ಲ. ದಿನ ಬೆಳಗಾದರೆ ಈ ಡಿವೋರ್ಸು ಎಲ್ಲದಕ್ಕೂ ಕೇಸಸ್ಗಳು. ಮೊದಲೆಲ್ಲ ಅದೇನೋ ಅಂತಾರಲ್ಲ, ಸಾಸಿವೆ ಇಲ್ಲದ ಮನೆ ಹುಡ್ಕೊಂಬ ಆ ಥರ ಇವತ್ತು ಕೋರ್ಟ್ ಕೇಸ್ ಇಲ್ಲದ ಮನೆ ಹುಡ್ಕೊಂಬ ಅನ್ನೋ ರೀತಿ ಆಗಿರಬಹುದಾ? ಆಗಿದೆ, ತುಂಬ ಆಗಿದೆ. ಬಟ್ ಇನ್ನೊಂದೇನೆಂದರೆ, ಕೋರ್ಟಲ್ಲಿ ಇಷ್ಟು ವಿಳಂಬ ಆಗ್ತಾ ಇರೋ ಕಾರಣಕ್ಕೆ ಸುಮಾರು ಜನ ಕೋರ್ಟ್ಗೆ ಹೋಗೋದೇ ಬಿಟ್ಟಿದ್ದಾರೆ, ಬೇರೆ ವಿಧಗಳನ್ನು ಉಪಯೋಗಿಸ್ತಾರೆ. ಬೇರೆ ಅಂದರೆ ಏನು ದಾದಾಗಿರಿ ಮಾಡೋದು, ಪಾಲಿಟಿಷಿಯನ್ಸ್ ಹತ್ರ ಹೋಗಿ ಸೆಟ್ಲ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡೋದು, ಓಹೋ ಇಬ್ಬರು ಜಗಳ ಮೂರನೇ ಒಂದು ಲಾಭ, ಓಹೋ ಅದೆಲ್ಲ ನಡೀತಾ ಇದೆ. ದೊಡ್ಡ ದೊಡ್ಡ ಕೇಸುಗಳಲ್ಲಿ ಯಾರೋ ಬರ್ತಾರೆ, ನಾನು ಸೆಟ್ಲ್ ಮಾಡ್ತೀನಿ ಅಂತಾರೆ, ಅವರೇನೋ ದುಡ್ಡು ಇಸ್ಕೊಳ್ತಾರೆ, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್. ಅವರು ಒಂದಷ್ಟು ದಬಾವ್ ಹಾಕ್ತಾರೆ, ಗೌರ್ಮೆಂಟ್ ಲೆವೆಲ್ನಿಂದ ಇದು ಮಾಡ್ತೀವಿ ಅದು ಮಾಡ್ತೀವಿ, ನೋಡು ನೀನು ನೋಡ್ಕೊಳ್ತೀವಿ ನಾವು ಅಂತ. ಹೀಗಾಗಿ ಪರಿಸ್ಥಿತಿ ಸರಿ ಇಲ್ಲ. ಇದು ಈ ಒಂದು ಇದರಲ್ಲಿ ನೀವು ಜನಗಳಿಗೆ ಕೊಡೋ ಒಂದು ಸಂದೇಶ ಏನು ಬೇರೆ ವಿಧಿ ಇಲ್ಲ, ಅದಕ್ಕೆ ನೀವು ಕೋರ್ಟಲ್ಲಿ ಭರವಸೆ ಇಡಿ ಅಂದರೆ, ಒಂದಷ್ಟು ಜನ ನ್ಯಾಯಾಧೀಶರು ಭಾಳ ಉನ್ನತ ಮಟ್ಟದವರು ಇದ್ದಾರೆ. ಅಂದರೆ ಉದಾಹರಣೆ ಅಂದರೆ ಅವರು ಭಕ್ತಿ, ಶ್ರದ್ಧೆ, ನಿಷ್ಠೆ ಮತ್ತು ಕಾನೂನಲ್ಲಿ ತಜ್ಞತೆ ಎಲ್ಲ ಇಟ್ಕೊಂಡು ಭಾಳ ಶ್ರಮ ಪಡುವಂಥವ್ರು ಇದ್ದಾರೆ. ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಇಂಡಿಪೆಂಡೆಂಟ್. ಯಾರು ಮಾತು ಕೇಳುವಂಥವ್ರಲ್ಲ. ಕಾನೂನಲ್ಲಿ ಏನಾಗಬೇಕು ಅದೇ ಥರ ಆಗಬೇಕು, ಯಾರೂ ಅವ್ರ ಹತ್ರ ಮಾತಾಡೋ ಹಂಗಿಲ್ಲ. ಅವ್ರಿಗೂ ಜೀವ ಭಯಗಳೆಲ್ಲ ಇರುತ್ತಾ? ಆ ಥರ ಜೀವ ಭಯ ಅಂತ ಏನಿರಲ್ಲ. ಯಾಕಂದರೆ ಈ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಮೇಯ್ನ್ ಬಿಗ್ ಕೇಸ್ ಕಮರ್ಷಿಯಲ್ ಡಿಸ್ಪ್ಯೂಟ್ಸು. ಈ ಕ್ರಿಮಿನಲ್ ಸೈಡಲ್ಲಿ ಬರುತ್ತೆ ನೋಡಿ, ಅದರಲ್ಲಿ ಕ್ರೈಮ್ಸು, ಅದರಲ್ಲಿ ಏನು ಅಷ್ಟೇನು ತೊಂದರೆ ಇರಲ್ಲ. ಬಟ್ ಸಮಯ ಆಗೋದು ಕ್ರಿಮಿನಲ್ ಸೈಡಲ್ಲಿ 8 ವರ್ಷ 10 ವರ್ಷ ಕೇಸ್ ನಡೀದೆ ಜೈಲಲ್ಲಿ ಕೂತಿರೋ ಜನ ಇದ್ದಾರೆ, ಇವತ್ತು ಇದ್ದಾರೆ. ಬೇಲ್ ಜಾಮೀನು ಕೊಟ್ಟಿರಲ್ಲ, ಅವನಿಗೆ ಜಾಮೀನು ಕೊಟ್ಟರೆ ಅವ್ನು ದುಡ್ಡು ಕೊಡೋಕ್ಕೆ ಸಾಮರ್ಥ್ಯ ಇಲ್ಲ, ಶ್ಯೂರಿಟಿ ಕೊಡಬೇಕು ಅಂತಾರೆ, ಅವ್ನು ಜಾಮೀನು ತೊಗೊಳೋಕ್ಕೆ ಸಾಮರ್ಥ್ಯ ಇಲ್ಲ, ಅದಕ್ಕೆ ಜೈಲಲ್ಲಿ ಇರ್ತಾನೆ. 10 ವರ್ಷ 8 ವರ್ಷ ಕೇಸಲ್ಲಿ ಹಂಗೆ. ಎಷ್ಟು ಸರ್ ಜಾಮೀನಿಗೆ? ಅದು ಒಂದೊಂದು ಕೇಸಿಗೆ ಹೋಗುತ್ತೆ. ಯಾಕಂದರೆ ಅದು ದೊಡ್ಡ ಕೇಸ್. ಇವಾಗ ಫಾರ್ ಎಕ್ಸಾಂಪಲ್ ರೇಪು, ಮರ್ಡರು ಅಂಥದ್ದು ಕೇಸ್ ಆದರೆ ಏನೋ ಒಂದು 2 ಲಕ್ಷ ಜಾಮೀನು ಕೊಡು ಅಂತಾರೆ. ಅದು ಕೊಡೋಕ್ಕೆ ಹೆಂಗೆ ಡಿಸೈಡ್ ಆಗೋದು? ಕೇಸ್ ಎಷ್ಟು ದೊಡ್ಡದಿರುತ್ತೋ ಅಪರಾಧ ಏನು ಮತ್ತು ಅವನ ಪರಿಸ್ಥಿತಿ ಏನಿದೆ ಅದೆಲ್ಲ ನೋಡಿಕೊಂಡು ಜಡ್ಜ್ ತೀರ್ಮಾನ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜು. ಸೊ ಲಕ್ಷಗಳಲ್ಲೇ ಇರುತ್ತೆ. ಅಲ್ಲ, ಎಲ್ಲ ಕೇಸಲ್ಲಿ ಲಕ್ಷಗಳಿರಲ್ಲ. ಅಂದರೆ ಈ ಥರದ್ದು ನೀವು ಹೇಳಿದ್ದು. ಒಂದಷ್ಟು ಕೇಸುಗಳಲ್ಲಿ ಚಿಕ್ಕ ಅಮೌಂಟು ಇರುತ್ತೆ, 20,000 30,000 ಅಂತ ಇರುತ್ತೆ. ಸರಿ. ಸೊ ಹಾಗಾಗಿ ತಾವು ಜಾಮೀನು ಬಗ್ಗೆ ಮಾತಾಡ್ತಾ ಇದ್ರಿ. ಈ ಥರ ಕೇಸಸ್ಗಳು ಜಡ್ಜಸ್ಗಳ ಬಗ್ಗೆ ನೀವು ಹೇಳ್ತಾ ಇದ್ದಿದ್ದು. ಕೆಲವರು ಎಂಥ ಜಡ್ಜ್ಗಳು ಅದೇ ಅಂಥ ಒಳ್ಳೆ ಜಡ್ಜಸ್ಸು ಇದ್ದಾರೆ ನಮ್ಮ ದೇಶದಲ್ಲಿ. ಇರೋ ಜಡ್ಜಸ್ ಎಲ್ಲ ಕಳಪೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನ, ಎಸ್ಪೆಷಲಿ ಸುಪ್ರೀಂ ಕೋರ್ಟಲ್ಲಂತೂ ಭಾಳ ಒಂದು ಕಷ್ಟದ ಕೆಲಸ ಅವ್ರಿಗೆ. ತುಂಬ ಕೆಲಸದ ಒತ್ತಡ, ಕೇಸುಗಳು ಜಾಸ್ತಿ ಇದೆ, ಅದನ್ನ ಕೇಳಬೇಕು, ಆಮೇಲೆ ಜಡ್ಜ್ಮೆಂಟ್ ಬರೀಬೇಕು, ಆಮೇಲೆ ಸಮಯ ಇರಲ್ಲ, ಕೇಸುಗಳು ಜಾಸ್ತಿ ಇರುತ್ತೆ. ಆಮೇಲೆ ಇದು ಒಂಥರ ಒಂದು ಬುದ್ಧಿ ಉಪಯೋಗಿಸೋವಂಥದ್ದು ಇದಲ್ವಾ, ವೃತ್ತಿ ಅಲ್ವಾ. ಸುಮ್ಮನೆ ಯಾರಿಗೋ ಬಿಟ್ಟು ಏನೋ ಮಾಡಪ್ಪ ಅಂತ ಹೇಳೋಂಗಿಲ್ಲ, ಎಲ್ಲ ಅವರೇ ತೀರ್ಮಾನ ಮಾಡಬೇಕು. ಅದಕ್ಕೆ ಅದು ಕಷ್ಟ ಇದೆ. ಸರ್, ಇವಾಗ AI ಬಂದಿದೆಯಲ್ಲ ಸರ್, ಅದು ನೋಡಿದೆ ಸರ್. AI ಮೂಲಕನೇ ಅವರು ಗೀಸೆಲ್ಲ ಸಾಲ್ವ್ ಮಾಡಿಸ್ಕೊಂಡು ಹಿಂಗೆಲ್ಲ ಅಂತ. ರಿಯಾಲಿಟಿನಲ್ಲಿ ಏನು ನಡೀತಾ ಇದೆ ಸರ್? ಇಲ್ಲ AI ತೀರ್ಮಾನ ಮಾಡೋಕ್ಕೆ ಇನ್ನೂ ಯಾರು ಜಡ್ಜಸ್ ಹೊರಟಿಲ್ಲ. ಆದರೆ ಲಾಯರ್ಸ್ ಒಂದಷ್ಟು ಜನ ಹೊರಟಿದ್ದಾರೆ. ಏನು ಮಾಡಿದ್ದಾರೆ, ಕಾನೂನು ರಿಸರ್ಚಾಗೆ AI ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಲಾ ರಿಪೋರ್ಟ್ಸ್ ತುಂಬ ಇದೆ. ಸೊ ಯಾವ ಕೇಸಲ್ಲಿ ಏನು ಇತ್ಯರ್ಥ ಮಾಡಬೇಕು ಅನ್ನೋ ಥರದಲ್ಲಿ ಲೀಗಲ್ ರಿಸರ್ಚ್ಗೆ ಉಪಯೋಗ ಆಗ್ತಾಯಿದೆ. ಬಟ್ ಅದರಲ್ಲಿ ಇವಾಗ ಸ್ಪೆಷಲೈಸ್ಡ್ AI ಟೂಲ್ಸ್ ಬಂದಿದೆ. ಇವಾಗ ಲೆಕ್ಸಸ್ ನೆಕ್ಸಸ್ ಅಂತೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಅವ್ರೇನು ಮಾಡಿದ್ದಾರೆ, ಎಂಟೈರ್ ಲೀಗಲ್ ಡಾಟಾಬೇಸ್ ಏನಿದೆಯಲ್ಲ, ಅಂದರೆ ಕೇಸಸ್ಸು, ಕಾನೂನು, ಸೆಕ್ಷನ್ಸು, ರೂಲ್ಸು, ಅದನ್ನೆಲ್ಲ ಒಂದು ಆರ್ಕಿಟೆಕ್ಚರ್ ಮಾಡಿ
ಅವರು ಒಂದು ಡೇಟಾಬೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಆಥೆಂಟಿಕೇಟೆಡ್ ಡೇಟಾಬೇಸ್. ಇವಾಗ ನಾರ್ಮಲ್ AI ಏನಾಗುತ್ತೆ, ನೀವೇನೋ ಪ್ರಶ್ನೆ ಹಾಕಿದ್ರೆ ವಿಕಿಪೀಡಿಯಾ ಇದು ಅದು ಎಲ್ಲ ಕಡೆ ಹೋಗಿ ಹುಡುಕುತ್ತೆ 24 ಲಿಂಕ್ ಓಪನ್ ಆಗುತ್ತೆ ಅಲ್ವಾ. ಅದೆಲ್ಲ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಸೊ ಅದು ಅದು ಆ ರಿಪೋರ್ಟ್ ಆ ಥರ ಅದರಲ್ಲಿರೋದು ಫ್ಯಾಕ್ಟ್ ಏನಿದೆ ಅದು ತಿರುಳನ್ನ ಸುಳ್ಳೇ ತೆಗೆದು ಆಗಿರ್ಬೋದು, ಕಾಲ್ಪನಿಕವಾಗಿರ್ಬೋದು, ಇಮ್ಯಾಜಿನರಿ ಇರ್ಬೋದು. ಅದನ್ನು ನೋಡೋಕ್ಕಾಗಲ್ಲ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಲೀಗಲ್ ಡೇಟಾಬೇಸ್ ಡೆವಲಪ್ ಆಗಿದೆ ಇವಾಗ. ಯಾವುದು ಸರ್? ಲೆಕ್ಸಸ್ ನೆಕ್ಸಸ್ ಅಂತ ಒಂದಿದೆ, ಇಂಡಿಯಾನಲ್ಲೂ ಇನ್ನೂ ಡೆವಲಪ್ ಆಗ್ತಾಯಿದೆ, ಬೇರೆ ದೇಶಗಳಿಗಿದೆ. ಅದು ಬಂದರೆ ಏನಾಗುತ್ತೆ, ನೀವು AI ಟೂಲ್ ಅಪ್ಲೈ ಮಾಡಿ ಸರ್ಚ್ ಮಾಡಿದ್ರೆ ಈ ಆಥೆಂಟಿಕೇಟೆಡ್ ಡೇಟಾಬೇಸಲ್ಲಿ ಮಾತ್ರ ಸರ್ಚ್ ಮಾಡುತ್ತೆ. ಸಿಕ್ಕಿದ್ದು ಪಕ್ಕಿದ್ದು ಎಲ್ಲ ತಗೊಳಲ್ಲ, ಇದರಲ್ಲಿ ಇಲ್ಲದೆ ಇರೋದನ್ನು ಅದು ನೋಡೋದಿಲ್ಲ, ವ್ಯಾಲಿಡೇಟ್ ಮಾಡಲ್ಲ. ಸೊ ಈ ಡೇಟಾಬೇಸ್ನ ಕಾನ್ಸ್ಟೆಂಟಾಗಿ ಅಪ್ಡೇಟ್ ಮಾಡ್ತಾ ಇದ್ದರೆ ಆವಾಗ ಯು ವಿಲ್ ಗೆಟ್ ಅಥೆಂಟಿಕ್ AI ರಿಪೋರ್ಟ್. ಮತ್ತೆ ರೆಸ್ಟಿಲ್ಲ ಲೂಪ್ ಹೋಲ್ ಇರಿ, ಇದು ಅಪ್ಡೇಟ್ ಮಾಡಿಲ್ಲ ಅಂದರೆ ಮತ್ತೆ ಅದು ಪೇಯ್ಡ್ ಸರ್ವಿಸ್ ಇರುತ್ತೆ. ಸೊ ದೇ ವಿಲ್ ಡೂ ಇಟ್ ಬಿಕಾಸ್ ಐ ಹ್ಯಾವ್ ಟು ಮೇಂಟೈನ್ ದ ಲಾಯಲ್ಟಿ. ಯಾಕಂದರೆ ಅವ್ರು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದಾರಲ್ಲ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಲ್ ಇರುತ್ತೆ. ಒಂದು ವರ್ಷಕ್ಕೆ ಎಷ್ಟೋ 10-15-20 ಸಾವಿರನೋ ಏನೋ ಇರುತ್ತೆ. ಸ್ಟಾರ್ಟೆಡ್ ಹಂಗಿದ್ರೆ ಶುರು ಆಗಿದೆ. ಪಾಶ್ಚಾತ್ಯ ದೇಶದಲ್ಲಿ ಇದೆ, ಇಂಡಿಯಾನಲ್ಲಿ ರೆಸ್ಟ್ರಿಕ್ಟೆಡ್ ಡೇಟಾಬೇಸ್ ಇನ್ನೂ ಇಲ್ಲ. ಸೊ ಈ ಮಧ್ಯ ಸರ್ ಈ ಲಾ ಈ ಕೆಲವು ಸತಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಗಳೇ ನೋಡಿದ್ರೆ ಬೇಗನೆ ಅರ್ಥ ಆಗಲ್ಲ. ಈ ಪದಗಳು ಮುಂದಿನ ದಿವಸದಲ್ಲಾದರೂ ಕ್ಯಾನ್ ಲಾ ಬಿ ಸಿಂಪಲ್ ಯುನೋ ವೆರ್ ಇವನ್ ಅ ಲೇ ಮ್ಯಾನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್? ಕರೆಕ್ಟ್. ಅದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಲಾ ಕಾಲೇಜುಗಳಲ್ಲಿ ಸಿಂಪಲ್ ಇಂಗ್ಲೀಷ್ ಅಂತಲೇ ಒಂದು ಪೇಪರ್ ಇಟ್ಕೊಂಡಿದ್ದಾರೆ ಲಾ ಕಾಲೇಜಸಲ್ಲಿ. ದೇ ಟ್ರೈಂಗ್ ಟು ಸಿಂಪ್ಲಿಫೈ ಲಾಸ್. ಅದು ಏನಂದರೆ ಲ್ಯಾಂಗ್ವೇಜು. ಒಂದು ಸತಿ ನಾನು ನೆನೆ ತಾನೇ ಯಾವುದೋ ಕೋರ್ಟಲ್ಲಿ ವಾದ ಮಾಡ್ತಾ ಇರುವಾಗ ಹೇಳಿದೆ, ಜಸ್ಟಿಸ್ ಕೃಷ್ಣಯ್ಯರ್ ಅಂತ ಇದ್ದರು, ಸುಪ್ರೀಂ ಕೋರ್ಟ್ ಜಡ್ಜು, ಭಾಳ ತಿಳ್ಕೊಂಡಿದ್ದವರು ಆ್ಯಂಡ್ ಸುಮಾರು ವರ್ಷ ಸುಪ್ರೀಂ ಕೋರ್ಟಲ್ಲಿದ್ದರು. ಅವರು ಇಂಗ್ಲೀಷ್ ಭಾಷೆ ಓದಿದ್ರೆ ನೀವು ಪಕ್ಕ ಡಿಕ್ಷನರಿ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು. ಅವ್ರ ಪದಗಳು ಇದು ನಿಜವಾಗ್ಲೂ ಇಂಗ್ಲೀಷಲ್ಲಿ ಇದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಆಗುತ್ತೆ. ಸೊ ಯಾರೋ ಕೇಳಿದ್ರು, ಸರ್ ನೀವು ಎಲ್ಲ ಚೆನ್ನಾಗಿ ಬರೀತಾ ಇದ್ದೀರಾ, ಏನು ಇಷ್ಟು ಕಷ್ಟವಾದ ಇಂಗ್ಲೀಷ್ ಬರೀತೀರಾ ಅಂತ. ಅವ್ರು ಹೇಳಿದ್ರು, ನೀವು ಇಂಗ್ಲೀಷ್ ಬರೆದ್ರೆ ನಾನೇನು ಮಾಡಲಿ ಅಂದೆ. ನೀವು ಇಂಗ್ಲೀಷ್ ಕಲ್ತ್ಕೊಳ್ಳಿ ನನ್ನ ಜಡ್ಜ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರು. ಅದು ಒಂಥರ ಬ್ಯಾರಿಯರ್ ಅಂತೀರಿ. ಸೊ ಏನಂದರೆ ಆ ಭಾಷೆ ಅದನ್ನು ಸುಲಭವಾಗಿ ಬರೀಬೇಕು. ನಮ್ಮಲ್ಲಿ ನಾವು ನೋಡ್ತೀವಿ, ಒಂದೊಂದು ಸತಿ ಜಡ್ಜಸ್ ಪೇಪರ್ ನೋಡಿದ್ಮೇಲೆ ಇದು ಎಲ್ಲಿಂದ ಬಂದಿದ್ದು ಡ್ರಾಫ್ಟ್ ನನಗೆ ಗೊತ್ತಾಯಿತು ಅಂತಾರೆ. ಯಾಕಂದರೆ ಈ ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಈ 3 ಜಾಗದಲ್ಲಿ ಇದಿರುತ್ತಲ್ಲ, 1 ಪೇಜಲ್ಲಿ ಬರೆಯೋದನ್ನು 10 ಪೇಜಲ್ಲಿ ಬರೀತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ, ಕೇರಳದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ 1 ಪೇಜಲ್ಲಿ ಬರೋ ಅರ್ಧ ಪೇಜ್ ಬರಿತೀವಿ ನಾವು. ಸೊ ಅದು ಭಾಷೆ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ಲಾಂಗ್ ಪ್ಲೀಡಿಂಗ್ ಅಂತ. ಸೊ ಅದನ್ನು ರಿಫಾರ್ಮ್ ಮಾಡಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡಬೇಕು. Wake up to fresh ideas. Repose. ನಿಮ್ಮ ಈ ವೃತ್ತಿನಲ್ಲಿ ನಿಮ್ಮ ಕಾಲದಿಂದಲೂ ನೋಡಿರ್ತೀರಾ, ಇದಕ್ಕೆ ನೀವು ಹೆಂಗೆ ಕೌಂಟ್ರ್ ಕೊಟ್ಟಿದ್ದೀರಾ? ಕೆಲವ್ರಿಗೆ ಮಾತ್ರ ಇದೆ ಇದು ಅಪ್ಲಿಕಬಲ್, ಲಾಯರ್ಸ್ ಆರ್ ಲಯರ್ಸ್ ಅಂತ. ಹೌ ಹ್ಯಾವ್ ಯು ಲುಕ್ಡ್ ಅಟ್ ದಿಸ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್? ಶೇಕ್ಸ್ಪಿಯರ್ ಸೆಡ್, ಲೆಟ್ ಅಸ್ ಡೂ ಒನ್ ಥಿಂಗ್, ಲೆಟ್ಸ್ ಕಿಲ್ ಆಲ್ ದ ಲಾಯರ್ಸ್ ಅಂತ. ಸೊ ಹೌದು, ಶೇಕ್ಸ್ಪಿಯರಲ್ಲೇ ಇರೋದು ಇದು. ಅಥೆಲೋ ಯಾವುದೋ ಒಂದು ಡ್ರಾಮನಲ್ಲಿದೆ. ಸೊ ಏನಂದರೆ ಇದು ಸುಮ್ಮನೆ ಜನ ಹೇಳ್ತಾರೆ, ಅರ್ಥ ಆಗದೆ ಹೇಳ್ತಾರೆ. ಯಾಕಂದರೆ ಲಾಯರ್ ಇಸ್ ನಾಟ್ ಸಪೋಸ್ ಟು ಲೈ. ಯಾಕಂದರೆ ನನ್ನ ಹತ್ರ ಒಬ್ಬ ಕಕ್ಷಿದಾರ ಬಂದರೆ ನಾನು ಅವನಿಗೆ ಸುಳ್ಳು ಹೇಳಂತ ಯಾಕೆ ಹೇಳಬೇಕು? ನಿಂದೇನಪ್ಪ ನೋಡಬೇಕು, ಪತ್ರ ಸರಿಯಾಗಿದೆಯಾ, ನಿನ್ನ ಹಕ್ಕು ಏನಿದೆ ಅಂತ ನೋಡಬೇಕು. ನೋಡಿ ನಿನ್ನ ಪರಿಸ್ಥಿತಿ ಹೀಗಿದೆ, ಅದನ್ನು ನಾವು ನಿನಗೆ ಪರಿಹಾರ ಕೊಡಿಸೋದಕ್ಕೆ ಈ ಥರ ಹೇಳ್ತೀವಿ, ನೀನು ಒಪ್ಪಿದ್ರೆ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ಅವನಿಗೋಗಿ ಇದು ಸೃಷ್ಟಿ ಮಾಡು, ಇದು ತಪ್ಪಲ್ಲ, ಇದು ಮಾಡು ನಾವು ಯಾಕೆ ಹೇಳ್ಕೊಡ್ಬೇಕು? ನಾವು ಹೇಳ್ಕೊಡ್ಬಾರ್ದು, ಕಾನೂನು ರೀತಿ ಹೇಳ್ಕೊಡ್ಬಾರ್ದು. ಲಾಯರು ಕಕ್ಷಿದಾರನ ತೊಂದರೆಗಳಲ್ಲಿ ನಾವು ಇಳಿಬಾರ್ದು, ಆಯಿತಾ? ನಾವು ಕಾನೂನಲ್ಲಿ ಏನಿದೆ ಅದನ್ನ ಅವ್ನು ಹೇಳಬೇಕು, ಆ ಪ್ರಕಾರ ಅವ್ರು ನಡ್ಕೋಬೇಕು. ಅದನ್ನು ನಾವು ಕೋರ್ಟ್ ಮುಂದೆ ಮಂಡಿಸ್ಬೋದು. ಇವಾಗೊಬ್ಬ ಬರ್ತಾನೆ, ಮರ್ಡರ್ ಮಾಡಿರ್ತಾನೆ, ಅವ್ನು ಹೇಳ್ತಾನೆ, ಸರ್ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ನಂಗೆ ಏನಾದರೂ ಪರಿಹಾರ ಕೊಡಿಸಿ ಅಂತ. ನೀನು ಕೊಲೆ ಮಾಡಿದ್ಯಾ, ಹೋಗಯ್ಯ ನೀನು ಬರಬೇಡ ಅಂತ ಹೇಳಲ್ಲ ನಾವು. ಕೊಲೆ ಮಾಡಿದ್ಯಾ, ಏನು ಪರಿಸ್ಥಿತಿಯಲ್ಲಿ ಕೊಲೆ ಆಯಿತು, ನೋಡಿ ಸರ್ ಹಿಂಗಾಯಿತು, ಬಸ್ ತೊಗೊಂಡು ನನ್ನ ತಲೆ ಮೇಲೆ ಹೊಡೆದ, ಇಷ್ಟು ಪೆಟ್ಟಾಯಿತು, ಅದಕ್ಕೆ ನಾನು ಹಿಡ್ಗೆ ಅಂತ. ಸೊ ದೆರ್ ಇಸ್ ಎ ಡಿಫೆನ್ಸ್, ಸೆಲ್ಫ್ ಡಿಫೆನ್ಸ್ ಅಂತ ಒಂದು ಡಿಫೆನ್ಸ್ ಇದೆ. ನಾನು ಕೊಲೆ ಮಾಡಿದ್ದೇನೋ ನಿಜ,
ಯಾತಕ್ಕೋಸ್ಕರ ಆದರೆ ಮಾಡಿದ್ದು, ಏನು ಹಿನ್ನೆಲೆ, ಹೇಗಾಯಿತು, ಆವತ್ತಿನ ದಿವಸ ಏನು ನಡೀತು ಜಗಳ, ಏನು ಮಾತಾಡಿದ್ರು ಏನು ಅಂತ ನಾವು ಕೇಳ್ತೀವಿ. ಕೇಳಿ ಇದೊಂದು ಡಿಫೆನ್ಸ್ ಇದೆ ಕಾನೂನಲ್ಲಿ, ಗ್ರೇವ್ ಪ್ರೊವೊಕೇಶನ್ ಅಂತ ಕರೀತಾರೆ. ಗ್ರೇವ್ ಪ್ರೊವೊಕೇಶನ್ ಡಿಫೆನ್ಸ್ ತೊಗೊಳಕ್ಕಾದ್ರೆ ತೊಗೊತೀವಿ. ಸೊ ಲಾಯರ್ ಜವಾಬ್ದಾರಿ ಏನು ಅಂದರೆ, ಕಾನೂನಲ್ಲಿ ನಿಮ್ಮ ಕಕ್ಷಿದಾರರಿಗೆ ಏನು ಪರಿಹಾರ ಕೊಡ್ಸೋಕ್ಕೆ ಸಾಧ್ಯವೋ ಅಷ್ಟಕ್ಕೆ ನಾವು ಮಾಡಬೇಕು, ನಮ್ಮ ಧರ್ಮ. ಅದಕ್ಕಿಂತ ಮೇಲೆ ಇದು ಸೃಷ್ಟಿ ಮಾಡು, ಅವನು ಇಲ್ಲದೆ ಇದ್ದೊಂದು ಯಾರನ್ನೋ ಸಾಕ್ಷಿ ಕರ್ಕೊಂಬ, ಅವನ ಹತ್ರ ಸುಳ್ಳು ಹೇಳಿಸು ಅಂತ ನಾವು ಹೇಳಬಾರ್ದು, ನಾವು ಹೇಳೋದಿಲ್ಲ. ಹೆಚ್ಚಿನ ಲಾಯರ್ ಹೇಳೋದಿಲ್ಲ, ಒಂದಷ್ಟು ಜನ ಹೇಳ್ಬೋದು. ಹಾಗಿದೆ ಪರಿಸ್ಥಿತಿ. ಸೊ ಲಾಯರ್ ರೋಲ್ ಅದು. ಸೊ ಜಸ್ಟಿಸ್ ಯಾರು ಕೊಡಬೇಕು ಅಂದರೆ, ತೀರ್ಪು ಕೊಡೋರು ಅವರು ಅಲ್ವಾ, ಮೇಲೆ ಕೂತಿರೋರು. ಅವ್ರು ನೋಡಬೇಕು ಕಾನೂನು ರೀತಿ ನನ್ನ ಮುಂದೆ ಏನಿದೆ, ಅದನ್ನು ನೋಡಿ ಈ ಥರ ಇತ್ಯರ್ಥ ಮಾಡ್ತಾ ಇದ್ದೀನಿ ಅಂತ ಅವ್ರು ತೀರ್ಮಾನ ಮಾಡಬೇಕು. ಸಿನ್ಸ್ ಲಾ ಆ್ಯಂಡ್ ಸಿನಿಮಾಸ್ ಹ್ಯಾವ್ ಆಲ್ಸೋ ಗಾನ್ ಹ್ಯಾಂಡ್ ಇನ್ ಹ್ಯಾಂಡ್ ಟುಡೇ. ತುಂಬ Correct. ಕೋರ್ಟ್ ರೂಮ್ ಡ್ರಾಮಾಗಳೆಲ್ಲ ನೋಡಿರ್ತೀರಾ ನೀವು. ಸಿನಿಮಾಗಳಲ್ಲಿ ತೋರಿಸೋ ಥರ ರಿಯಲ್ ಕೋರ್ಟ್ ಇರುತ್ತಾ? ಇಲ್ಲ, ಸಿನಿಮಾಗಳಲ್ಲಿ ಅದು ಸುಮ್ಮನೆ ಕಟ್ಟೆ ಕಾಲ್ಪನಿಕವಾಗಿರುತ್ತೆ, ಆ ಥರ ಇಷ್ಟು ದುಡ್ಡು ಇದು. ಆ ಥರ ಇರೋದು. ಆ್ಯಂಡ್ ಆ ಥರ ಯಾರೂ ಮಾತಾಡೋದಿಲ್ಲ ಸಿನಿಮಾಗಳು ತೋರಿಸೋ ಹಾಗೆ. ಕೋರ್ಟಲ್ಲಿ ಆ ಥರ ಯಾರೂ ಮಾತಾಡೋದಿಲ್ಲ. ಮತ್ತೆ ವಾಟ್ ಹ್ಯಾಪನ್ಸ್ ಇನ್ ರಿಯಲ್ ಕೋರ್ಟ್? ಅಲ್ಲ, ಕೋರ್ಟಲ್ಲಿ ಪೇಪರ್ ಓದ್ತೀವಿ ನಾವು. ಒಂದು ಕೇಸು ಕೋರ್ಟ್ ಮುಂದೆ ಇಡಬೇಕು ಅಂತಿದ್ರೆ, ನಮ್ಮ ಕ್ಲೈಂಟ್ ಹೀಗೆ ಹೇಳಿದ್ದಾರೆ ಅಂಥೇಳಿ ಆ ಪೇಪರಲ್ಲಿ ಹಿಂಗಿದೆ, ಈ ಥರ ಡಾಕ್ಯುಮೆಂಟ್ ಇದೆ ಅಂತ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀವಿ. ಸುಮ್ಮನೆ ಲೆಕ್ಚರ್ ಹೊಡೆಯೋಂಗಿಲ್ಲ. ಈ ಲಾಯರ್ಗಳು ಒಬ್ರನ್ನೊಬ್ರು ಕೌಂಟರ್ಗಳು ಕೊಟ್ಕೊಂಡು ಕೆಳಗೆ ಹಾಕೋದು, ಹಾಸ್ಯ ಗೀಸ್ಯ. ಅದೊಂದಷ್ಟು ಇರುತ್ತೆ ಒಂದೊಂದು ಸತಿ. ವಾದ ನಡೀತಾ ಇರುವಾಗ ಒಂದೊಂದು ಸತಿ ಇರುತ್ತೆ, ಸ್ವಲ್ಪ ಡ್ರಾಮಾ ಇರುತ್ತೆ. ಅಮೇಝಿಂಗ್ ಸರ್. ಲಾಸ್ಟ್ ಕ್ವೆಶನ್ ಅಬೌಟ್ ಇದು ಜಸ್ಟಿಸಲ್ಲೂ ಈ ಕಾಸ್ಟಿಸಮ್ ಏನಾರು ಇದೆಯಾ? ಅದೇ ಹೇಳಿದ್ನಲ್ಲ, ಅಂದರೆ ಇವಾಗ ಈ ಕೇಸ್ಗಳು ಈ ಜಾತಕ್ಕೆ ಕೇಸನ್ನು ಬೇಗ ಮೂವ್ ಮಾಡಿಸ್ಬೇಕು. ಹಾಂ, ಆ ಥರ ಏನಿಲ್ಲ. ಆದರೆ ಈ ಕಾಸ್ಟು ಈಗ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸಲ್ಲಿ ಕಾಸ್ಟ್ ಬಂದಿದೆಯಲ್ಲ, ಅದರಿಂದ ಏನಾಗಿದೆ, ಒಂದಷ್ಟು ಜನಕ್ಕೆ ಇವಾಗ ಈ ಜಡ್ಜ್ ಮುಂದೆ ಈ ಲಾಯರ್ ಇಟ್ಟರೆ ಹಿಂಗಾಗುತ್ತೆ ಅಂತ ಒಂದು ಬಂದಿದೆ, ಓಹೋ. ಆಯಿತಾ. ಅದು ಎಲ್ಲ ಕೇಸಲ್ಲಿ ಅದು ಅದೇ ಥರ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೆಚ್ಚಿನ ಜನ ಜಡ್ಜಸ್ಸು ಇಂಡಿಪೆಂಡೆಂಟಾಗಿ ಇರ್ತಾರೆ. ಇವರು ಇಂಥ ಜನ ಆ ಜನಕ್ಕೋಸ್ಕರ ಈ ಥರ ಮಾಡಬೇಕು ಅಂತ ಎಲ್ಲರೂ ಆ ಥರ ಇರೋದಿಲ್ಲ. ಆದರೆ ಒಂದು ಫ್ಯಾಕ್ಟರ್ ಒಂದು ಸ್ವಲ್ಪ ಇರುತ್ತೆ ಅಂತ ಒಂದು ಭಾವನೆ ಬಂದಿದೆ ಸಮಾಜದಲ್ಲಿ, ಅದು ಬರಬಾರ್ದು. ಮತ್ತು ಈ ಹೈ ಪ್ರೊಫೈಲ್ ಕೇಸು, ಈ ಮೀಡಿಯಾ ಅಟೆನ್ಷನ್ ಸಿಗೋ ಕೇಸು, ಅದು ನಿಮ್ಮ ಒಂದು ಅನುಭವದಲ್ಲಿ ನಮಗೆ ಕಾಣದೇ ಇರೋ ಸತ್ಯಗಳೇನು ಸರ್? ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಅಲ್ಲ, ಅಂದರೆ ಹೈ ಪ್ರೊಫೈಲ್ ಅಂದರೆ ಏನು, ಮೀಡಿಯಾನವ್ರು ಏನೋ ಬರೀತಾರೆ, ಅದಕ್ಕೆ ಹೈ ಪ್ರೊಫೈಲ್ ಆಗುತ್ತೆ. ಇವಾಗ ಹಿಜಾಬ್ ಕೇಸು ನಾನು ಆರ್ಗ್ಯುಮೆಂಟ್ ಮಾಡಿದೆ. ಹಿಜಾಬ್ ಮಂಗಳೂರ್ದು ಕೇಸ್ ಇತ್ತು ನೋಡಿ, ಅದರಲ್ಲಿ ಹಿಜಾಬು ಬಿಡಬೇಕಾ ಬಿಡಬಾರ್ದಾ ಅಂತ. ಅದು ನಮ್ಮ ಆರ್ಗ್ಯುಮೆಂಟ್ ಇಷ್ಟೇ. ಇದು ಒಂದು ವಿದ್ಯಾಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು ಸಮವಸ್ತ್ರ ಹೇಳಿದ್ದೀವಿ, ಯೂನಿಫಾರ್ಮ್. ಸೊ ಯೂನಿಫಾರ್ಮ್ ಪ್ರಕಾರ ಎಲ್ಲರೂ ಬರಬೇಕು. ಯೂನಿಫಾರ್ಮಲ್ಲಿ ನಾವು ತಲೆ ಹಿಜಾಬ್ ಕಟ್ಕೋಂಗಿಲ್ಲ ಅಂತ ಇದೆ, ಹಿಜಾಬ್ ಇಲ್ಲ, ಯಾರೂ ಇಲ್ಲ. ಸೊ ಅದನ್ನು ನಾವು ಎನ್ಫೋರ್ಸ್ ಮಾಡ್ತಾಯಿದ್ದೀವಿ, ಅದು ತಪ್ಪೇನಿಲ್ಲ ಅಂತ ನಮ್ಮ ಆರ್ಗ್ಯುಮೆಂಟ್. ಅವರು ಇಲ್ಲ ಇದು ನಮ್ಮ ಧರ್ಮದಲ್ಲಿದೆ, ನಾವು ಹಾಕ್ಕೊಳ್ಳೇಬೇಕು, ಹೆಣ್ಮಕ್ಳು ಹಾಕ್ಕೋಬೇಕು, ಇದು ಅದು ಅಂತ ಅವ್ರು ಹೇಳ್ಕೊಂಡು ಬಂದರು. ಸೊ ಕೊನೆಗೆ ನಾವು ಹೇಳಿದ್ವಿ, ಈ ಹೆಣ್ಮಕ್ಳು ಹಾಕ್ಕೋಬೇಕು ಅಂತ ಅವ್ರ ಧರ್ಮದಲ್ಲಿ ಎಲ್ಲಿದೆ, ಅದು ಇದೆಯೋ ಇಲ್ವೋ ಅಂತ ನೀವು ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ, ಅದು ಧರ್ಮಗುರುಗಳು ಮಾಡಬೇಕು. ಆಮೇಲೆ ಏನಾಯಿತು, ಕೋರ್ಟ್ನವ್ರು ಹೇಳಿದ್ರು ಆ ಥರ ಏನಿಲ್ಲ, ಧರ್ಮದಲ್ಲಿ ನೀವು ಹಿಜಾಬ್ ಹಾಕ್ಕೊಳ್ಳೇಬೇಕು ಅಂತ ಕಡ್ಡಾಯವಾಗಿ ಏನು ಇದ್ದಂಗಿಲ್ಲ, ಆದರೆ ಸಮವಸ್ತ್ರ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ಗೆ ಅವ್ರಿಗೆ ಅಧಿಕಾರ ಇದೆ ಅಂತೇಳಿ ಆ ಥರ ತೀರ್ಮಾನ ಮಾಡಿದ್ರು. ಅದರಲ್ಲೊಬ್ಬರು ಜಡ್ಜು, ಲೇಡಿ ಜಡ್ಜು, ಮುಸ್ಲಿಮ್ಮು, ಆ್ಯಂಡ್ ಅವರು ಮೆಜಾರಿಟಿ ಜೊತೆಗೆ ಸೇರಿದ್ರು, ಹೌದು ಅಂತ ಹೇಳಿದ್ರು. ಈ ಕೇಸ್ಗಳಲ್ಲಿ ಪರ್ಸನಲ್ ಅಟ್ಯಾಕ್ಸ್ ಯಾವ್ದಾದ್ರು ಆಗಿದೆಯಾ ನಿಮ್ಮ ಮೇಲೆ? ಒಂದೊಂದು ಸತಿ ಆಗುತ್ತೆ, ಮೀಡಿಯಾನಲ್ಲಿ ಏನೇನೋ ಬರೀತಾರೆ, ಬಟ್ ನಾವೇನು ಇಗ್ನೋರ್ ಮಾಡ್ತೀವಿ ಅಷ್ಟೇ. ಆ್ಯಂಡ್ ಪರ್ಸ್ನಲ್ ಲೈಫ್ಗೂ ಯಾವ ಥರದ್ದು ಅದು ಅದರ ನೆರಳು ತಟ್ಟಿಲ್ವಾ? ಒಂದೊಂದು ಸತಿ ಒಂಥರ ಒಂದು ಅಂದರೆ ತುಂಬ ವೈಲೆಂಟ್ ಆಗುವಂಗಿದ್ರೆ ಏನೋ ಒಂಥರ ಭಯ ಆಗುತ್ತೆ, ಬಟ್ ಆ ಥರ ಸೀರಿಯಸ್ ಆಗಿ ಏನೂ ಆಗಿಲ್ಲ ಇದುವರ ತನಕ. ಅಮೇಝಿಂಗ್. ಸೊ ದೇ ಸೇ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರೀಡ್ ಆಲ್ಸೋ. ಓಹೋ, ಅದೊಂದಿದೆ ಸರ್. ಇದೊಂದೀಗ ಲಾಸ್ಟ್ ಇಸ್ ದ ಫೈನಲ್ ಕ್ಲೈಮ್ಯಾಕ್ಸ್ ವೆರನ್ ಸಮಾಜನ ತುಂಬ ಕಾಡ್ತಾ ಇರೋ ಒಂದು ಕೇಸ್ ಇಸ್ ದ ಸೌಜನ್ಯ ಕೇಸ್. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದ್ಯಾಟ್? ಅದರಲ್ಲಿ ಸುಮಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ.
ಅದನ್ನು ಕೋರ್ಟಲ್ಲಿ ಪ್ರಕರಣ ನಡೀತಾ ಇರುವಾಗ ಏನಂದರೆ ಪ್ರೊಫೆಷ್ನಲ್ ಎಥಿಕ್ಸ್ ಪ್ರಕಾರ ಇದು ಈ ಮೀಡಿಯಾ ಟ್ರಯಲ್ ಅಂತ ಕರೀತಾರಲ್ಲ, ಆ ಮೀಡಿಯಾ ಟ್ರಯಲ್ಗೆ ಯಾತಕ್ಕೆ ಅಂತ ಹೇಳಿದ್ರೆ, ವಕೀಲರು ಯಾವುದಾದ್ರೂ ಕೋರ್ಟಲ್ಲಿ ಪ್ರಕರಣ ನಡೀತಾ ಇರುವಾಗ ಅದ್ರ ಮೆರಿಟ್ಸ್ ಮೇಲೆ ನೀವು ಮೀಡಿಯಾನಲ್ಲಿ ಕಾಮೆಂಟ್ ಮಾಡಬಾರ್ದು. ಯಾಕಂದರೆ ಕೇಸನ್ನು ಹೆಂಗೆಂಗೋ ತಿರುಗಿಸ್ಬಿಡ್ಬೋದು. ಅದಕ್ಕೇನು ಹೇಳ್ತಾರೆ, ಇಂಟರ್ಫಿಯರಿಂಗ್ ವಿತ್ ದ ಕೋರ್ಸ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ. ಇಂಟರ್ಫಿಯರಿಂಗ್ ವಿತ್ ದ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ ಜಸ್ಟಿಸ್ ಹೇಗೆ ನಡೀತಾ ಇದೆ ಪ್ರಕರಣ, ಅದಕ್ಕೆ ನೀವುಗಳೇನಾದರೂ ಹೇಳಿದ್ರೆ ಅದಕ್ಕೊಂದು ಪರಿಣಾಮ ಆಗ್ಬೋದು ಅಂತ. ಅದಕ್ಕೆ ಎಕ್ಸ್ಟ್ರೀಮ್ ಏನಂದರೆ, ಜಸ್ಟಿಸ್ ಸಬ್ಯಸಾಚಿ ಮುಖರ್ಜಿ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು. ಅವ್ರು ಜಡ್ಜ್ ಆದಮೇಲೆ ಪೇಪರ್ ಓದೋದು ನಿಲ್ಲಿಸ್ಬಿಟ್ರು. ಆವಾಗ ಮೀಡಿಯಾ ಏನಿರಲಿಲ್ಲ. ಈ ಸ್ಟಾಪ್ ರೀಡಿಂಗ್ ಕಂಪ್ಲೀಟ್ಲಿ. ಯಾಕೆ ಅಂದರೆ, ಅಯ್ಯೋ ಮೀಡಿಯಲ್ಲಿ ಏನೇನೋ ಬರೀತಾ ಇರ್ತಾರೆ, ನನ್ನ ಮುಂದೆ ಯಾವುದೋ ಕೇಸ್ ಬರ್ಬೋದು, ಅಲ್ಲಿ ಏನು ಬರೆದಿದ್ದು ನನ್ನ ಪರಿಣಾಮ ಆಗುತ್ತೆ ಅಂತ ಅದಕ್ಕೆ ಓದೋಕ್ಕೆ ನಿಲ್ಲಿಸ್ರು. ಅದೊಂದು ಎಕ್ಸ್ಟ್ರೀಮು. ಎಲ್ಲರೂ ಆಕೆ ಮಾಡಬೇಕಾಗಿಲ್ಲ, ಅವ್ರು ಹಂಗೆ ಮಾಡಿದ್ರು. ಸೊ ಹೀಗಿರುವಾಗ ನಾವು ಕೇಸ್ ಪೆಂಡಿಂಗ್ ಇರುವಾಗ ನಾವು ಹಂಗೆ ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಅದು ಮುಚ್ಚಿರೋ ಕೇಸು ಈಗ ಮತ್ತೆ ತೆಗಿತಾ ಇರೋ ಕೇಸು, ಮುಗಿದಿರೋ ಕೇಸ್ ಮೇಲೆ ಮಾತಾಡ್ಬೋದು. ಅಂದರೆ ಈ ಕೇಸ್ ಆವಾಗಲೇ ಹೈಕೋರ್ಟಲ್ಲೇ ತೀರ್ಪು ಬಂದ್ಬಿಟ್ಟಿದೆ ಅಂತ ಆಗಿ ಮತ್ತೀಗೆಲ್ಲ ಹೇಳ್ತಾ ಇದೆಯಲ್ಲ. ಅದೇ ಮತ್ತೆ ಇದೆಯಲ್ಲ. ಅಲ್ಲ, ಸೊ ಹಾಗಾಗಿ ಅಲ್ಲ, ಏನಂದರೆ ಇವಾಗ ಒಂದು ಸತಿ ಒಂದು ಹಂತಕ್ಕೆ ಬಂದು ಕೇಸಲ್ಲಿ ನಿಂತ ಮೇಲೆ ಕಾನೂನು ರೀತಿಯಲ್ಲಿ ಮತ್ತೆ ಅದನ್ನು ತೆಗಿಬೇಕು ಅಂತ ಇದ್ದರೆ ಕಾನೂನಲ್ಲಿ ಏನಿದೆ ಆ ಪ್ರಕಾರ ತೆಗಿಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ತೀರ್ಮಾನ ಕೊಡ್ತಾರೆ, ಅದರಲ್ಲಿ ಏನೋ ತಪ್ಪು ಮಾಡಿರ್ತಾರೆ, ಅದು ತಪ್ಪಾಗಿದೆ ಅಂತ ಹೇಳಿ ಒಂದು ರಿವ್ಯೂ ಅಂತ ಪವರ್ ಇದೆ. ರಿವ್ಯೂ ಅಂತ ಹಾಕ್ತಾರೆ. ರಿವ್ಯೂ ಅಂದರೆ ಇವಾಗ ಅದೇ ಆಗಿರೋದು. ಹಾಂ, ರಿವ್ಯೂ ಅಂತ ಹೇಳಿದ್ರೆ ಈ ನೀವೊಂದು ತೀರ್ಪು ಕೊಟ್ಟಿದ್ದೀರಾ, ಅದರಲ್ಲಿ ಈ ಥರ ತಪ್ಪಾಗಿದೆ ಅಂತ. ಮೊನ್ನೆ ಒಂದು ಕೇಸಲ್ಲಿ ಹಾಗೆ ಆಯಿತು. ಸುಪ್ರೀಂ ಕೋರ್ಟಲ್ಲಿ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಒಬ್ಬರ ಮೇಲೆ ಭಾಳ ಟೀಕೆ ಮಾಡಿಬಿಟ್ಟಿದ್ರು ಸುಪ್ರೀಂ ಕೋರ್ಟ್ನವರು. ಈ ಜಡ್ಜ್ಗೆ ಇದು ಕಾನೂನೇ ಗೊತ್ತಿಲ್ಲ, ಇದು ಅದು ಅಂಥೇಳಿ ಈ ಜಡ್ಜನ್ನು ಇನ್ನು ಮುಂದಕ್ಕೆ ಈ ಥರ ಕೇಸಲ್ಲಿ ಕೂಡಿಸ್ಲೇಬಾರ್ದು, ಅವ್ರಿಗೆ ಈ ಕೆಲಸ ಕೊಡಬಾರ್ದು ಅಂತೆಲ್ಲ ಬರೆದುಬಿಟ್ಟಿದ್ರು. ಭಾಳ ಸ್ಟ್ರಾಂಗು, ಆ ಥರ ಬರೆಯೋಂಗಿಲ್ಲ. ಬಟ್ ಸುಪ್ರೀಂ ಕೋರ್ಟ್ನವ್ರು ಬರೆದು ಬಿಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನವ್ರು ಏನು ಮಾಡಿದ್ರು, 13 ಜನ ಜಡ್ಜಸ್ಸು ಅವರ ಚೀಫ್ ಜಸ್ಟಿಸ್ಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಈ ಥರ ಸುಪ್ರೀಂ ಕೋರ್ಟ್ನವರು ನಿಮ್ಮ ಅಧಿಕಾರವನ್ನು ತೆಗಿತಾ ಇದ್ದಾರೆ, ನೀವು ಚೀಫ್ ಜಸ್ಟಿಸ್ಸು, ಯಾವ ಕೋರ್ಟಿಗೆ ಯಾವ ಜಡ್ಜಿಗೆ ಏನು ಕೇಸ್ ಕೊಡಬೇಕು ನಿಮ್ಮದು ಅಧಿಕಾರ. ಸುಪ್ರೀಂ ಕೋರ್ಟ್ನವ್ರು ಹೆಂಗೆ ಕೊಡ್ತಾರೆ, ಆ ತೀರ್ಮಾನವನ್ನು ನೀವು ತಿರಸ್ಕರಿಸಿ ನಿಮ್ಗೇನು ಬೇಕೋ ಮಾಡಿ ಅಂತ ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ರು. ಇಗ್ನೋರ್ ಸುಪ್ರೀಂ ಕೋರ್ಟ್ ಅಂತ. ಇದು ಸ್ವಲ್ಪ ಗಲಾಟೆ ಆಯಿತು. ಅದಕ್ಕೆ ನಮ್ಮ ಕರೆಂಟ್ ಚೀಫ್ ಜಸ್ಟಿಸ್ ಗವಾಯ್ ಅವರು ಆ ಬೇರೆ ಇಬ್ಬರು ಜಡ್ಜಸ್ಗೆ ಲೆಟರ್ ಬರೆದಿದ್ದಾರೆ. ಇದು ಅನ್ಹರ್ಡ್ ಆಫ್, ಫಸ್ಟ್ ಟೈಮ್ ಜುಡಿಷಿಯಲ್ ಮ್ಯಾಟ್ರಲ್ಲಿ ಲೆಟರ್ ಬರೆದು ಈ ಥರ ಬರೆದಿದ್ದೀರಾ, ಇದನ್ನು ನೀವು ಪುನರ್ವಿಮರ್ಶೆ ಮಾಡಿ ಅಂತ. ಅವ್ರು ಪುನರ್ವಿಮರ್ಶೆ ಮಾಡಿ ಆ ಜಡ್ಜನ್ನು ತೆಗಿಬೇಕು ಅಂತೆಲ್ಲ ಬರೆದಿದ್ರಲ್ಲ, ಅದನ್ನ ನಾನು ವಾಪಸ್ ಹಿಂತಗೋತಾ ಇದ್ದೀವಿ ಅಂತ ರಿವ್ಯೂ ಮಾಡಿದ್ದಾರೆ. ಸೊ ಇಟ್ಸ್ ಅ ರಿವ್ಯೂ ಪಿಟಿಷನ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚ್ ಇಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ. ಇದರ ತನಕ ಎಂದೂ ಆಗಿರಲಿಲ್ಲ. ಸೊ ಈ ಚೀಫ್ ಜಸ್ಟಿಸ್ ಅವ್ರದ್ದು ಜಾಗ ಹೇಗೆ ಸರ್? ಅಂದರೆ ಅವರು ಚೀಫ್ ಜಸ್ಟಿಸ್ ಆದಾಗ ಅವ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಚೀಫ್ ಜಸ್ಟಿಸ್ ಇಸ್ ಹೆಡ್ ಆಫ್ ದ ಕೋರ್ಟ್. ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಆದರೆ ಎಲ್ಲ ಜಡ್ಜಸ್ಗಿಂತ ಸೀನಿಯರ್ ಜಡ್ಜ್ ಅವರು. ಜಡ್ಜಸ್ಗೆ ಕೆಲಸಗಳು ಏನೇನು ಕೊಡಬೇಕು ನ್ಯಾಯಾಧೀಶರಿಗೆ ಅನ್ನೋದು ಅವರ ಜವಾಬ್ದಾರಿ. ಹೈಕೋರ್ಟಲ್ಲಿ ಒಂದು 30-40 ಜನ 5 ಜನ ಜಡ್ಜಸ್ ಇರ್ತಾರಲ್ಲ, ಅವ್ರ ಮೇಲೆ ಇವರು ಇರ್ತಾರೆ. ಅವ್ರ ಮೇಲೆ ಅಂತಲ್ಲ, ಅಡ್ಮಿನಿಸ್ಟ್ರೇಟಿವ್ಲಿ ಅವರು ಸುಪೀರಿಯರ್. ಅಂದರೆ ಯಾರು ಯಾವ ಕೇಸ್ ಮಾಡಬೇಕು ಅಂತ ಅಷ್ಟೇ. ಬಟ್ ಇಂಥ ಕೇಸನ್ನ ಹೀಗೆ ಮಾಡು ಅಂತ ಅವ್ರು ಹೇಳೋಂಗಿಲ್ಲ. ಅಂದರೆ ಸಪೋಸಿಂಗ್ ಒಬ್ಬರು ಜಡ್ಜ್ ಒಂದು ತೀರ್ಮಾನ ಕೊಡ್ತಾರೆ, ಅದ್ರ ಮೇಲೆ ಏನಾದ್ರು ಮೇಲ್ಮನವಿ ಅಪೀಲ್ ಹಾಕಿದ್ರೆ ಅಪೀಲ್ ಅವ್ರ ಮುಂದೆ ಬರುತ್ತೆ. ಅಪೀಲಲ್ಲಿ ಈ ಕಾನೂನು ರೀತಿ ಜಡ್ಜ್ಮೆಂಟ್ ಇದೆಯಾ ಅಥವಾ ಇದು ತಪ್ಪಾ ಅಂತ ಅವ್ರು ತೀರ್ಮಾನ ಮಾಡ್ಬೋದು ಆನ್ ಜುಡಿಷಿಯಲ್ ಸೈಡ್. ಬಟ್ ಬೇರೆ ಥರ ಹಸ್ತಕ್ಷೇಪ ಮಾಡೋಂಗಿಲ್ಲ. ಸೊ ಈ ಚೀಫ್ ಜಸ್ಟಿಸ್ ಇಸ್ ಆಲ್ವೇಸ್ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಎರಡೂ ಬೇರೆ ಬೇರೆ. ಅಲ್ಲೂ ಬೇರೆ. ಸೊ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟು, ಆ್ಯಂಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂದರೆ ಒಂದೊಂದು ಹೈಕೋರ್ಟ್ಗೆ ಒಬ್ಬೊಬ್ರು ಚೀಫ್ ಇರ್ತಾರೆ. ಇಂಡಿಯಾ ಲೆವೆಲ್ ಬಂದರೆ ಫಸ್ಟ್ ಬರೋದು ಸುಪ್ರೀಂ, ಆಮೇಲೆ ಹಿಂಗಿರೋದ್ರಿಂದ. ಸೊ ಇವತ್ತೆಲ್ಲ ಒಂದು ಮಾತಿದೆ ಸರ್, ಹೈಕೋರ್ಟಲ್ಲೂ ಸಮಾಧಾನ ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟು, ಅಲ್ಲೂ ಸಮಾಧಾನ ಆಗಿಲ್ಲ ಅಂತಂದರೆ ಇವತ್ತು ಏನು ಸರ್? ಅದಕ್ಕೆ ಇವಾಗ ಒಂದು ಹೊಸದೊಂದು ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಇಟ್ಸ್ ಕಾಲ್ಡ್ ಕ್ಯೂರೇಟಿವ್ ಪಿಟಿಷನ್ ಅಂತ ಕರೀತಾರೆ. ಕ್ಯೂರೇಟಿವ್ ಪಿಟಿಷನ್ ಏನಂದರೆ, ಒಂದು ಸತಿ ಸುಪ್ರೀಂ ಕೋರ್ಟ್ನವ್ರು ಒಂದು ತೀರ್ಮಾನ ಕೊಟ್ಟ ಮೇಲೆ ನೀವು ರಿವ್ಯೂ ಹಾಕಿ, ರಿವ್ಯೂ ಅಂತ ಹೇಳಿದ್ರೆ ಪುನರ್ವಿಮರ್ಶೆ ಮಾಡಿ ಅಂತ.
ಮಾಡಿ ಅದನ್ನು ಅವ್ರು ತಿರಸ್ಕಾರ ಮಾಡಿದರೆ, ಡಿಸ್ಮಿಸ್ ಮಾಡಿದರೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಏನಾದರೂ ಮೇಜರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೊಂದು ಪ್ರೊಸೀಜರ್ ಮಾಡಿದ್ದಾರೆ. ಹಾಕಿ ಒಂದು ಕ್ಯೂರೇಟಿವ್ ಪೆಟಿಷನ್ ಅಂತ ಸುಪ್ರೀಂ ಕೋರ್ಟಲ್ಲೇ ಹಾಕ್ಬೋದು. ಸುಪ್ರೀಂ ಕೋರ್ಟಲ್ಲಿ ಬೇರೆ ಬೆಂಚ್ ತೀರ್ಮಾನ ಮಾಡ್ತಾರೆ, ಈ ಕೇಸನ್ನು ನಾವು ಪುನರ್ವಿಮರ್ಶೆ ಮಾಡಬೇಕಾ ಇಲ್ವಾ ಅಂತ. ಅದೊಂದು ಹೊಸ ಸಿಸ್ಟಮ್ಮು. ಬಟ್ ಇವತ್ತು ನಡೆದಿರೋದು ಇದು ಕಂಪ್ಲೀಟ್ಲಿ ನ್ಯೂ. ಚೀಫ್ ಜಸ್ಟಿಸ್ಸು ಪತ್ರ ಬರೆದು ನೀವು ಮತ್ತೆ ಇದನ್ನು ವಿಮರ್ಶೆ ಮಾಡಿ ಅಂತ ಬರೆದಿದ್ದಾರೆ. ಅದು ಅಮೇಝಿಂಗ್. ಹಾಗಾಗಿ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಮೈಂಡ್ ಮತ್ತು ನಿಮ್ಮ ಹಾರ್ಟ್ ಎರಡೂ ನಮ್ಮ ಮುಂದೆ ಇಟ್ಟು ನಮ್ಮೆಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಯು ಜಸ್ಟ್ ಕೈಂಡ್ ಆಫ್ ಹೆಲ್ಪ್ಡ್ ಅಸ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್ ಬೆಟರ್ ಆ್ಯಂಡ್ ಯು ಹ್ಯಾವ್ ಗಿವನ್ 2 lenses. ಲೆನ್ಸ್ ನಂಬರ್ 1 ಇಸ್ ಲೀಗಲ್, ಹೇಗೆ ನೋಡಬೇಕು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಬಿಗರ್ ಲೆನ್ಸ್ ಥ್ರೂ ವಿಚ್ ವಿ ಶುಡ್ ಲುಕ್ ಅಟ್ ಅವರ್ ಸೆಲ್ಸ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಹೂ ವಿ ಆರ್, ದಿ ಆತ್ಮನ್ ಆ್ಯಂಡ್ ದ ಕನೆಕ್ಷನ್ ವಿತ್ ದ ಬ್ರಹ್ಮನ್. ಹಾಗಾಗಿ ಥ್ಯಾಂಕ್ಸ್ ಅ ಲಾಟ್ ಸರ್. ಮತ್ತು ಬಾಕಿದೆಲ್ಲ ಪರ್ಸ್ನಲ್ ಲೈಫ್ ಹೇಗಿದೆ, ಈ ಸದ್ಯದ ನಿಮ್ಮ ಕುತೂಹಲ ಪರ್ಸ್ನಲ್ ಲೈಫ್ದು ಯಾವ ಕಡೆ ಓಡ್ತಾ ಇದೆ? ಪರ್ಸ್ನಲ್ ಲೈಫ್ ನಡೀತಾ ಇದೆ. ದಿಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಲೈಫ್ ಇಸ್ ಆಲ್ವೇಸ್ ದೇರ್, ಬಟ್ ವಿ ಡೋಂಟ್ ಹ್ಯಾವ್ ಟು ವರಿ. ಅಂದರೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟೇನಿಲ್ಲ. ನೀವು ಇರೋದೇ ಹಾಗೆ, ಆಲ್ವೇಸ್ ಯು ಡೋಂಟ್ ಓವರ್ ಥಿಂಕ್ ಆರ್ ವಿ ಮೇ ಥಿಂಕ್ ಮೋರ್, ಬಟ್ ಲೈಫ್ ನಾವೇನು ವಾಟ್ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ವಾಟ್ ಯು ಕೆನಾಟ್ ಕ್ಯೂರ್ ಯು ಮಸ್ಟ್ ಎಂಡ್ಯೂರ್ ಅಂತ. ನೈಸ್ ಅಲ್ವಾ? ಯಾವುದು ನಾವೇನಾದರೂ ಬದಲಾವಣೆ ಮಾಡೋಕ್ಕೆ ಆಗೋದಾದರೆ ಮಾಡ್ಬೋದು. ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು ಏನೋ ನಡೀತಾ ಇದೆ ಅಂದರೆ ನಡ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋಕ್ಕೆ ಸಾಧ್ಯ. ವಾಟ್ ಯು ಕಾನ್ ಬಟ್ ಎಂಡ್ಯೂರ್, ಜನರಲಿ ಸಾರಿ ವಾಟ್ ಯು ಕಾನ್ ಕ್ಯೂರ್ ಎಂಡ್ಯೂರ್, ಸಾರಿ ಜನರಲಿ ಲೈಫ್ ಈಸ್ ಗೋಯಿಂಗ್ ಆನ್ ಆಸ್ ಗುಡ್ ಆಸ್ ಇಟ್ ಕ್ಯಾನ್. ಅಮೇಝಿಂಗ್. ವಾಟ್ಸ್ ಒನ್ ಲೈಫ್ ಸಿಚುವೇಶನ್ ನಿಮಗೆ ಈ 2 ಲೆನ್ಸಲ್ಲಿ ನಿಮ್ಮ ಒಂದು ಜೀವನನ ನಡ್ಸ್ಕೊಂಡು ಬಂದಿರೋರಿಗೆ ಒನ್ ಲೈಫ್ ಮೊಮೆಂಟ್ ವಿಚ್ ಶಾಕ್ಡ್ ಯು ಅಥವಾ ಸರ್ಪ್ರೈಸ್ಡ್ ಯು ಆರ್ ಲೆಫ್ಟ್ ಯು ಸ್ಪೆಲ್ ಬೌಂಡ್? What surprised me is that so many great people have given us access to them. ಅಂದರೆ Otherwise it's very difficult. ಈಗ ಕೆಲವು ಹೆಸರುಗಳು ನಾನು ಮಾತ್ರ ಒಬ್ಬನೇ ಅಲ್ಲ, ಬಂತು. ನಮ್ಮ ಪರಿವಾರದವರು ಅಷ್ಟೇ, ನನ್ನ ಹೆಂಡತಿ ಮಕ್ಕಳು ಯಾವಾಗ ಎಲ್ಲಿ ಹೋದರೂ ಬಾಬಾ ಅವರು ಯಾವಾಗಲೂ ಕರಿತಾಯಿದ್ರು, ಮಾತಾಡಿಸ್ತಾಯಿದ್ರು. ಕಂಪ್ಲೀಟ್ ಆಕ್ಸೆಸ್ ವಾಸ್ ಗಿವನ್. ಅದೇ ಥರ ಶೃಂಗೇರಿಯನ್ನಲ್ಲೂ ಹಾಗೆ ಇದೆ, ಇಲ್ಲಿ ವೇದಾಂತ ಭಾರತಿನಲ್ಲೂ ಹಾಗೆ ಇದೆ. ಅಂದರೆ ಇದು ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ರವಿಶಂಕರ್ ಅವರು ಭಾಳ ನಿಕಟವಾದ ಸಂಬಂಧ ಇಟ್ಟಿದ್ದೀವಿ. ಏನಾದರೂ ಫೋನೇ ಮಾಡ್ತಾರೆ. ಅಂದರೆ ಈ ಥರ ಮಹಾಪುರುಷ ಸಂಶ್ರಯ ಸಿಕ್ಕೋದು ಭಾಳ ಕಷ್ಟ. ಅದು ಯಾಕೆ ಸಿಗ್ತಾ ಇದೆ ನನಗೂ ಗೊತ್ತಿಲ್ಲ. ಮೇ ಬಿ ವಿ ಡಿಸರ್ವ್ ಇಟ್ ಆರ್ ಐ ಡೋಂಟ್, ಬಟ್ ದಟ್ ಈಸ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್. ಸಿನಿಮಾ ಸ್ಟಾರ್ಸ್ ಆ್ಯಂಡ್ ಈ ಕಡೆ ಪೊಲಿಟಿಷಿಯನ್ಸು ಇವರ ನಂಟು ಇದೆಯಾ? ಪ್ರೊಟೇಷನ್ಸು ಆ್ಯಂಡ್ ಸಿನಿಮಾ ಸ್ಟಾರ್ಸ್ಗಳ ನಂಟು ಅಷ್ಟು ಜಾಸ್ತಿ ಇಲ್ಲ. ಇವಾಗಿರೋ ಪವರಲ್ಲಿರೋರೆಲ್ಲ ಪರಿಚಯ ಇದ್ದಾರೆ ನನಗೆ. ಅಪಿಯರ್ಡ್ ಫಾರ್ ಮೆನಿ ಆಫ್ ದೆಮ್ ಇನ್ ಸಮ್ ಕೇಸಸ್. ಅಂದರೆ ಕೆಲವುದು ಇಫ್ ವಿ ಕ್ಯಾನ್ ಆಸ್ಕ್, ಅಲ್ಲ ಈಗ ಇರೋರು ಅಂದರೆ ಯಾರು ಸರ್? ಶಿವಕುಮಾರ್ ಅವರು. ಓಹೋ, ಸೊ ಯು ಹ್ಯಾವ್ ಅಪಿಯರ್ಡ್ ಫಾರ್ ಹಿಮ್? Yeah, in many matters. I appeared for him, I appeared against him also. ಮುಂಚೆ ಹಾಗೆ ಹಿಂಗಿದ್ದಾಗ ನೀವು ಪರ್ಸ್ನಲಿ ಯಾವುದೂ ತಗೊಳಲ್ವಾ? ಅಲ್ಲ, ನಮ್ಗೆ ಯಾವ ಕೇಸ್ ಬಂದರೂ ನಾವು ತೊಗೋಬೋದು. ವೃತ್ತಿ ಅದೇ ಕೇಸಲ್ಲಿ ಏನಾದರೂ ನಾವು ಅವ್ರಿಗೆ ಅಪೇರ್ ಆಗಿದ್ರೆ ವಿರುದ್ಧ ಅಪೇರ್ ಆಗೋಂಗಿಲ್ಲ, ಅಷ್ಟೇ. ಆ ಕೇಸಲ್ಲಿ ಆ ಟೈಮಲ್ಲಿ ಮುಗ್ದೋಯ್ತದು ಅಷ್ಟೇ. ಅಂದರೆ ಒಂದೊಂದು ಸತಿ ಏನಾಗುತ್ತೆ, ನಾವು ಭಾಳ ಹತ್ತಿರದಲ್ಲಿ ಸಂಪರ್ಕ ಇಟ್ಕೊಂಡಿರುವಾಗ ಅವ್ರಿಗೆ ವಿರುದ್ಧವಾಗಿ ಕೇಸ್ ತೊಗೊಳೋದಕ್ಕೆ ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತು. ಅದರ್ವೈಸ್ ಲೀಗಲಿ ಪ್ಯೂರ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ನೋ ಸ್ಟಾರ್ಸ್ಗಳ ಮಧ್ಯೆ ಅಷ್ಟೇನು ಇವತ್ತು ಕೇಸ್? ಸಂಜಯ್ ಖಾನ್ ಅವ್ರ ಒಂದು 2-3 ಕೇಸ್ ಮಾಡಿದ್ದೀನಿ. ಓ, ಸೊ ಈಸ್ ಬಿಕಮ್ ಕ್ಲೋಸ್ ಟು ಅಸ್. ಅವರು ಜಾಯದ್ ಖಾನ್ ಯಾವುದೋ ಒಂದು ಲ್ಯಾಂಡ್ ರಿಲೇಟೆಡ್ ಕೇಸ್ ಇತ್ತು, ಅದರಲ್ಲಿ ಐ ಅಪಿಯರ್ಡ್ ಫಾರ್ ದೆಮ್. ವಿ ಸಕ್ಸೀಡೆಡ್ ಇನ್ ಹೈಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ಇದೆ ಇವಾಗ. ಸೊ ನಿಮ್ಮ ಲೆವೆಲಲ್ಲೂ ಈ ಸ್ಟಾರ್ ಲಾಯರ್ಸ್ ಥರ ಎಲ್ಲ ಇರ್ತಾರಲ್ಲ ಸರ್? ಅಂದರೆ ಅವ್ರವ್ರ ಸಂಪರ್ಕದಲ್ಲಿ ಇರ್ತಾರೆ. ಹೈ ಪ್ರೊಫೈಲ್ ಕೇಸಸನ್ನು ಹ್ಯಾಂಡಲ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಲಿ ದಟ್ ಲೇಬಲ್ ಕಮ್ಸ್ ಟು ಯು? ಹಾಗೇನಿಲ್ಲ ರೀ. ಏನು ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಈಸ್ ಓನ್ಲಿ ಮೀಡಿಯಾನವ್ರು ಮಾಡೋದಲ್ವಾ. ನಮಗೆ ಎಲ್ಲ ಕೇಸ್ ಒಂದೇ ಕೇಸು. ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಹೂ ಇಸ್ ದಿ ಪರ್ಸನ್ ಬಿಹೈಂಡ್ ಇಟ್. ಸೊ ಇದು ಜನಗಳ ಡೌಟಿಂದ ನಾನು ಕೇಳ್ತೀನಿ. ತುಂಬ ದೊಡ್ಡ ಲಾಯರ್ ಅಂದರೆ ಈ ದೊಡ್ಡ ಲಾಯರ್ ಬಗ್ಗೆ ಜನ ಮಿಸ್ಕನ್ಸೆಪ್ಷನ್ ಏನು ಇಟ್ಕೋಬಾರ್ದು. ಕರೆಕ್ಟ್. ಒಂದು ದುಡ್ಡಿನ ವಿಚಾರದಲ್ಲಿ ಅವ್ರು ದೊಡ್ಡವರು ನಮ್ಮ ತಗೋತಾರ ಅಂತ ನೋಡಬೇಕಾ, ಅಥವಾ ಏನು ಸರ್ ಅಲ್ಲಿ ಮಿಸ್ಕನ್ಸೆಪ್ಷನ್ಸ್ ಬರೋದು?
ಅಲ್ಲ, ನೀವು ಹೇಳೋದು ಕರೆಕ್ಟು. ಒಂದೊಂದು ಸತಿ ಇವ್ರು ತುಂಬ ದೊಡ್ಡ ಲಾಯರು, ದೊಡ್ಡ ಕೇಸ್ ಮಾತ್ರ ತೊಗೋತಾರೆ, ನಮ್ಮ ಕೇಸ್ ತೊಗೊಳ್ತಾರಾ ಇಲ್ವಾ ಅಂತ ಮನ್ಸಿಗೆ ಬರುತ್ತೆ. ಬಟ್ ಆ ಥರದ್ದು ದೊಡ್ಡ ಲಾಯರ್ ಚಿಕ್ಕ ಕೇಸ್ ತೊಗೊಳ್ಳಲ್ಲ ಅಂತೇನಿಲ್ಲ. ನಾ ಎಲ್ಲ ಕೋರ್ಟ್ಗೂ ಹೋಗ್ತೀನಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಹೋಗ್ತೀನಿ. ಕೋರ್ಟ್ ಅಂದರೆ ನ್ಯಾಯಾಲಯ ಅಲ್ವಾ. ಸುಪ್ರೀಂ ಕೋರ್ಟು ಒಂದೇ, ಬೇರೆ ಕೋರ್ಟು ಒಂದೇ, ಎಲ್ಲ ಒಂದೇ. ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋಗ್ಬೋದು, ಅದರಲ್ಲಿ ಹೋಗೋದಕ್ಕೇನು ಅಭ್ಯಂತರ ಇಲ್ಲ. ಬಟ್ ನೀವು ಹೇಳ್ದಂಗೆ ಸಮಾಜದಲ್ಲಿ ಆ ಥರ ಒಂದು ಬರುತ್ತೆ. ಇನ್ನೊಂದು ಕಾರಣ ಇರ್ಬೋದು, ಏನಂದರೆ ಫೀಸ್ ಜಾಸ್ತಿ ತೊಗೋತಾರೆ ಅಂತ. ಇಂಥ ಲಾಯರ್ ಹತ್ರ ಹೋದರೆ ಅವರು ನಮಗೆ ಕೈಯಲ್ಲಿ ಆಗಲ್ಲ ಅಷ್ಟು ಫೀಸ್ ಕೊಡೋದಕ್ಕೆ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗೋಕ್ಕಾಗಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಆದರೆ ನಮ್ಮ ಪ್ರೊಫೆಷನಲ್ಲಿ ನಾವು ಎಷ್ಟೋ ಕೇಸ್ ಮಾಡ್ತೀವಿ ಫೀಸ್ ಇಲ್ಲದೇ, ಎಷ್ಟೋ ಮಾಡ್ತೀವಿ ಪ್ರೋ ಬೋನೋ ಅಂತ. ಇವಾಗ ಹೈಕೋರ್ಟ್ಗೆಲ್ಲ ನಾನು ಅಪಿಯರ್ ಆಗ್ತಾ ಇದ್ದೀನಿ, ಅದು ಯಾವುದಕ್ಕೂ ಫೀಸ್ ನಾವು ಚಾರ್ಜ್ ಮಾಡೋದೇ ಇಲ್ಲ. ಅವ್ರು ಹೇಳ್ತಾರೆ ನೀವು ಚಾರ್ಜ್ ಮಾಡಿ. ಪ್ರೋ ಬೋನೋ ಅಂದರೆ ಫ್ರೀ ಅಂತ, ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ. ಈ ಸೂಟ್ಸು ಈ ಎಲ್ಲ ಟಿ ವಿ ಸೀರೀಸಲ್ಲೂ ಕೇಳಿ ಕೇಳಿ ಹಾಂ, ಪ್ರೋ ಬೋನೋ ಅಂದರೆ ಅದು ಫ್ರೀಯಾಗಿ ಮಾಡೋದು, ಪಬ್ಲಿಕ್ ಇಂಟ್ರೆಸ್ಟ್ಗೋಸ್ಕರ ಮಾಡೋದು ಅಂತ. ಆ ಥರ ಎಷ್ಟೋ ಸಂಸ್ಥೆಗಳಿಗೆಲ್ಲ ಅಪಿಯರ್ ಆಗ್ತೀವಿ. ಸಂಸ್ಥೆಗಳಿಗೂ ಅಷ್ಟೇ, ನಾವು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು, ಅದಕ್ಕೆ ನಾವು ಅಪಿಯರ್ ಆಗ್ತಾ ಇರುವಾಗ ಅವ್ರಿಗೆ ಫೀಸ್ ತೊಗೊಳೋಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಹಾಗಾಗಿ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ಥರ ಫೀಸಲ್ಲಿದ್ರಿ, ಇವಾಗ ತುಂಬ ದೊಡ್ಡ ಮಟ್ಟಕ್ಕೆ ನೀವಂದರೆ ಡಿಫರೆನ್ಸ್ ಇದ್ದೇ ಇದೆ, ಅಫ್ಕೋರ್ಸ್. ಡೆಫಿನೆಟ್ಲಿ. ಅಂದರೆ ಜನ ನಾಗಾನಂದ್ ಸರ್ ಅಂದರೆ ಅಯ್ಯೋ ಅವರೆಲ್ಲ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ನೋಡಬೇಕಾ, ಅಥವಾ ನೀವು ಸಬ್ಜೆಕ್ಟಿವ್ ಇವತ್ತಿಗೂ ಕೇಸ್ ಟು ಕೇಸ್ ನೀವು ಫ್ರೀಯಾಗೂ ಮಾಡಿರೋದು ಇರಬಹುದು? ಓ ಎಸ್, ಅದರಲ್ಲಿ ಏನಿಲ್ಲ, ಯಾರಾದರೂ ಬರ್ಬೋದು. ನಿಮ್ಮ ಟೀಮಲ್ಲಿ ಇನ್ನೊಂದು ಏನಂದರೆ, ನಾನು ನೋಡಿದ ಪೈಕಿ ಒಂದಷ್ಟು ಜನ ಬಡವರು ಅಥವಾ ಇನ್ನೂ ಬಡವರಿಗಿಂತ ಸ್ವಲ್ಪ ಕಡಿಮೆ ಇರೋರು, ಏನೂ ಇಲ್ಲದೆ ಇರೋವಂಥವ್ರು ಎಷ್ಟೋ ಜನ ಬರ್ತಾರೆ. ಬಂದು ನಾನು ಪೇಪರ್ ನೋಡಿ ಆಯ್ತಪ್ಪ ನೀನು ಕೇಸ್ ಮಾಡ್ತೀನಿ ಅಂದರೆ, ಅವರು ಸ್ವಾಮಿ ನಿಮಗೆ ನಾನು ಫೀಸ್ ಕೊಡೋಕ್ಕೆ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತೀನಿ, ನೀನು ಫೀಸ್ ಕೇಳಿದ್ನಾ? ನೀನು ಫೀಸ್ ಕೇಳಿಲ್ಲಲ್ಲ, ನೀನು ಯಾಕೆ ಚಿಂತೆ ಮಾಡ್ತಿದ್ಯಾ? ಕೇಸ್ ನಡೆಸ್ತೀನಿ ಬಿಡು ಅಂತ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ವಿ ಡೂ. ಪಾಪ ಅಂಥವರು ಮುಂದಿನ ಸತಿ ಬರ್ತಾರೆ, ಸ್ವಾಮಿ ಒಂದು 5,000 ರೂಪಾಯಿ ಏನೋ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ತಗೊಳ್ಳಿ ಅಂತ ಆ ಥರ ಬರ್ತಾರೆ. ನಾನು ಎಷ್ಟೋ ಸತಿ ಹೇಳ್ತೀನಿ, ಇಲ್ಲಪ್ಪ ನೀನೇ ಇಟ್ಕೋ, ನಿನಗೆ ಬೇಕಾಗುತ್ತೆ, ನೀನು ನನಗೇನು ಕೊಡೋ ಅವಶ್ಯಕತೆ ಇಲ್ಲ ಅಂತ. ಆದರೆ ಒಂದಷ್ಟು ಜನ ದೊಡ್ಡ ಕೇಸ್ಗಳು ಬರುತ್ತೆ, ಸಾವಿರಾರು ಕೋಟಿ, 100,000 ಕೋಟಿ ಕೇಸ್ ಇರುತ್ತೆ, ಅದು ಕಮರ್ಷಿಯಲ್ ಡಿಸ್ಪ್ಯೂಟ್ ಆಗಿರುತ್ತೆ. ಸೊ ಆ ಕೇಸ್ ಗೆದ್ದರೆ ಅವ್ರಿಗೊಂದು 100 ಕೋಟಿ ಬರುತ್ತೆ, 500 ಕೋಟಿ ಬರುತ್ತೆ. ಆ್ಯಂಡ್ ಅವ್ರು ಶ್ರೀಮಂತರಾಗಿರ್ತಾರೆ, ಅವರು ಫೀಸ್ ಕೊಡೋದಕ್ಕೂ ಏನು ಅವ್ರಿಗೆ ಅಭ್ಯಂತರ ಏನಿಲ್ಲ. ಅಂಥ ಕೇಸಲ್ಲಿ ಆ ಕೇಸಿಗೆ ನಾವು ಎಷ್ಟು ಸಮಯ ಕೊಡಬೇಕು, ಎಷ್ಟು ಎಕ್ಸ್ಪರ್ಟೀಸ್ ಯೂಸ್ ಮಾಡಬೇಕು, ನಾವೆಲ್ಲ ಟೀಮಲ್ಲಿ ಇರ್ತೀವಿ, ಎಷ್ಟು ಜನ, 4-5 ಜನ, ಎಷ್ಟು ಜನ ವರ್ಕ್ ಮಾಡ್ತಾರೆ ಅದರಲ್ಲಿ, ಅಷ್ಟೆಲ್ಲ ನೋಡಿಕೊಂಡು ನಾವು ಒಳ್ಳೆ ಫೀಸ್ ತೊಗೊಳ್ತೀವಿ. ಅದರಲ್ಲಿ ಏನು ತಪ್ಪೇನಿಲ್ಲಲ್ಲ. ಅಫ್ಕೋರ್ಸ್. ಬಟ್ ಎಲ್ಲ ಕೇಸಲ್ಲೂ ಇದೇನಾ, ಫೀಸು ನನಗೆ ಕೊಡೋಕ್ಕೆ ಆಗಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಸ್ ಕೊಡೋಕ್ಕಾಗಲ್ಲ ಅಂತ ಯಾರಾದರೂ ಬಂದರೆ ಐ ಆಲ್ವೇಸ್ ಟೆಲ್ ದೆಮ್, ಆ ಥರ ಇರಬೇಡಿ. ನಾವು ಇನ್ನೊಂದು ಏನಂದರೆ, ಸೀನಿಯರ್ ಲಾಯರ್ಸ್ಗೆ ಒಂದಷ್ಟು ಈ ಫ್ರೀಯಾಗಿ ಕೇಸ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಎಲ್ಲ ಒಂದು ಕೇಸ್ಗೂ ದುಡ್ಡು ತೊಗೊಂಡು ಮಾಡಬೇಕು ಅಂತಿಲ್ಲ. ಸುಮಾರು ಕೇಸ್ಗಳು, ಇವಾಗ ಲೀಗಲ್ ಏಡ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಲೀಗಲ್ ಏಡಲ್ಲಿ ನಾವು ಹೆಸರು ಕೊಟ್ಟರೆ ಯಾವುದಾದ್ರೂ ಕೇಸ್ ಬಂದರೆ ನಮ್ಮ ಸಬ್ಜೆಕ್ಟಿಗೆ, ಅವರು ನಮ್ಮನ್ನು ಕೇಳ್ತಾರೆ, ಇದು ಫ್ರೀಯಾಗಿ ಮಾಡೋದು ಮಾಡ್ತೀರಾ ನೀವು? ಎಸ್ ಅಂತ ಹೇಳಿದ್ರೆ ನಮ್ಗೆ ಆ ಫೈಲ್ ಕಳಿಸ್ಕೊಡ್ತಾರೆ, ನಾವು ಆ ಕೇಸ್ ಮಾಡ್ಬೋದು. ಎಷ್ಟೋ ಸಿನಿಮಾ ಸ್ಟೋರೀಸ್ಗಳು ಹಿಂಗಾಗಿರೋದು ನಾವು ನೋಡಿದ್ದೀವಿ ಸರ್. ಅಂದರೆ ಈಗ ಜೈಲಲ್ಲಿ ಅನಾಥರು ಆ ಥರ ಕೇಸಸ್ಗಳು, ಸೊ ಇದಕ್ಕೇನಾದ್ರು ಕರೆಕ್ಟ್, ಜೈಲಿಂದನೇ ಪಿಟಿಷನ್ ಬರುತ್ತೆ. ಜೈಲಲ್ಲಿ ಇವರು ಯಾರು ಅಪೀಲ್ ಹಾಕಬೇಕು ಅಂತ ಹೇಳಿದ್ರೆ ಲಾಯರ್ ಇಲ್ಲ, ಏನಿಲ್ಲ, ಅವ್ರು ಜೈಲ್ ಸೂಪ್ರಿಂಟೆಂಡೆಂಟ್ ಮೂಲಕ ಲೀಗಲ್ ಏಡ್ಗೆ ಕಳಿಸ್ತಾರೆ. ಲೀಗಲ್ ಏಡ್ನವ್ರು ಪೇಪರ್ ಎಲ್ಲ ನೋಡಿ, ಅವ್ರು ಲಾಯರೇ ನೋಡೋದು, ನೋಡಿಬಿಟ್ಟು ಪೇಪರ್ ರೆಡಿ ಮಾಡಿ ಥ್ರೂ ಜೈಲ್ ಸೂಪ್ರಿಂಟೆಂಡೆಂಟ್ ಅಪೀಲ್ ಕ್ಯಾನ್ ಬಿ ಫೈಲ್ಡ್. ಅಪೀಲ್ ಫೈಲ್ ಆದ ನಂತರ ಅದು ಕೋರ್ಟ್ ಮುಂದೆ ಬರುತ್ತಲ್ಲ, ಆವಾಗ ಲೀಗಲ್ ಏಡ್ನವರು ಈ ಕೇಸ್ಗೆ ಇಂಥ ಲಾಯರ್ನ ರಿಕ್ವೆಸ್ಟ್ ಮಾಡೋಣ ಅಂತೇಳಿ ನಮಗೆ ಫೈಲ್ ಕಳಿಸ್ತಾರೆ, ನೀವು ಇದನ್ನು ಅಪೇರ್ ಆಗಬೇಕು ಅಂತ. ನಾವು ನೋಡಿ ಅಪೇರ್ ಆಗ್ತೀವಿ. ನಿಮ್ಮ ಸ್ಪೆಷಾಲಿಟಿ ಯಾವುದು ಸರ್? ನಾನು ಮೇನ್ಲಿ ಇವಾಗ ಐ ಆಮ್ ಡೂಯಿಂಗ್ ಕಮರ್ಷಿಯಲ್ ಲಿಟಿಗೇಷನ್ ಮತ್ತು ಆರ್ಬಿಟ್ರೇಷನ್ ಆ್ಯಂಡ್ ಲಾಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಿಟಿಗೇಷನ್. ಕಾನ್ಸ್ಟಿಟ್ಯೂಷನಲ್ ಲಿಟಿಗೇಷನ್ ಅಂದರೆ ಈ ಭೂಮಿ ಬಗ್ಗೆ ಮತ್ತು ಕಾಂಟ್ರಾಕ್ಟ್ಸ್ ಬಗ್ಗೆ, ಗೌರ್ಮೆಂಟ್ಗೂ, ಕಾಂಟ್ರಾಕ್ಟರ್ಸ್ಗೂ, ಲ್ಯಾಂಡ್ ಓನರ್ಸ್ಗೂ, ಈ ಸೊಸೈಟೀಸ್ಗೂ, ಆ ಥರದ್ದು ಕೇಸುಗಳಿದೆಯಲ್ಲ ಅದಷ್ಟು ಸುಮಾರಿದೆ. ಆಮೇಲೆ ಒಂದಷ್ಟು ಸರ್ವಿಸ್ ಕೇಸಸ್ ಇದೆ ಗೌರ್ಮೆಂಟ್ದು, ಮತ್ತು ಆಲ್ ದಿಸ್ ಎಲೆಕ್ಟ್ರಿಸಿಟಿ ಸೆಕ್ಟರ್, ಅದೆಲ್ಲ ಮಾಡ್ತೀನಿ.
ಆಮೇಲೆ ಕಮರ್ಷಿಯಲ್ ಲಿಟಿಗೇಷನ್ NCLT ಅಂತ ಇದೆಯಲ್ಲ, ನ್ಯಾಷನಲ್ ಕಂಪ್ನಿ ಲಾ ಟ್ರೈಬ್ಯುನಲ್, ಅಲ್ಲೊಂದಷ್ಟು ಕಾರ್ಪೊರೇಟ್ ಲಿಟಿಗೇಷನ್ ಮಾಡ್ತೀನಿ. ಸುಪ್ರೀಂ ಕೋರ್ಟು. ನಮ್ಮ ರೇಡಿಯೋ ಸ್ಟೇಷನ್ನೇ 92.7 ಬಿಗ್ FM NCLT ಬಂದಿತ್ತು. ಓ, ಹಾಗಾಗಿ ನನಗೆ ಅದ್ರ ಬಗ್ಗೆ ಫಸ್ಟ್ ಟೈಮ್ ನಮಗೂ NCLT ಆಮೇಲೆ ನ್ಯಾಷನಲ್ ಕಂಪನಿ ಲಾ ಟ್ರೈಬ್ಯುನಲ್. ಟ್ರಿಬ್ಯುನಲ್ಸ್ ಅರ್ಥ ಆಗಿ ದೆನ್ ಗಾಟ್ ಇಟ್. ಸರ್ ನಿಮ್ಮ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಕೇಸ್ ಯಾವುದು? ಓ, ಲಾಂಗೆಸ್ಟ್ ಕೇಸ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಇಟ್ ಸ್ಟಾರ್ಟೆಡ್ ಇನ್ 1961. ಅಯ್ಯೋಯ್ಯೋ ಒಂದು ರೌಂಡ್ ಮುಗೀತು 80 ಸರ್ ಏನು ಸರ್ ಇದು? 80ನಲ್ಲಿ. ಅದೇ ಇನ್ನೊಂದು ರೌಂಡು 87ನೇ 66 ಇಸ್ವಿ years. ಶುರುವಾಯಿತು. Crazy. 87ನೇ ಇಸ್ವಿ ಶುರುವಾಗಿದ್ದ ಕೇಸು ಇವಾಗ ಸುಪ್ರೀಂ ಕೋರ್ಟಲ್ಲಿದೆ. ಸರ್ ನೀವು ಕೇಸೇ ಮರೆಯೋ ಚಾನ್ಸಸ್ ಇರುತ್ತಲ್ಲ ಕೆಲವು ಸತಿ. ಒಂದು ನಿಮಿಷ ಇರಿ, ಏನಾಗಿತ್ತು ಅಂತ. ಇನ್ನೊಂದು ನೆನ್ನೆ ಬಂದಿದ್ದು. ಸುಮಾರು ವರ್ಷ ಆದಮೇಲೆ ಅವ್ರು ಲಾಯರ್ ಫೋನ್ ಮಾಡಿದ್ರು, ಸರ್ ಈ ಕೇಸಲ್ಲಿ ನೀವು ಬರಬೇಕು ಅಂತ. ಏನಪ್ಪ ಕೇಸು ಅಂದೆ. ಹೇಳಿದ್ರು 2 ಮಾತು. ಇದೇನೋ ನನ್ನ ನೆನಪಿದೆಯಲ್ಲ ಈ ಕೇಸು. ಹೌದು ಸರ್, ನೀವು ಅಪೇರ್ ಆಗಿದ್ರಿ. ಯಾವಾಗ ಅಂದರೆ 2006ನೇ ಇಸ್ವಿಲಿ. ಇನ್ನೂ ಕೇಸ್ ಪೆಂಡಿಂಗ್ ಇದೆ. ಶಾರ್ಟೆಸ್ಟ್ ಶಾರ್ಟೆಸ್ಟ್ ಇದು ಹೇಳಲೇಬೇಕು ನಿಮಗೆ. ಜಸ್ಟಿಸ್ ಪೆಂಟ್ಸೆ ಅಂತ ಚೀಫ್ ಜಸ್ಟಿಸ್ ಆಗಿದ್ದರು ನಮ್ಮ ಹೈಕೋರ್ಟಲ್ಲಿ. ರಿಟೈರ್ ಆದಮೇಲೆ ಬೊಂಬಾಯಿನವರವರು, ಮಹಾರಾಷ್ಟ್ರ. ಸೊ ಒಂದು ಕೇಸ್ ಬಂತು ಬಿಟ್ವೀನ್ ನನ್ನ ಮಹಾರಾಷ್ಟ್ರ ಪೋರ್ಟ್ ಟ್ರಸ್ಟು, ಬಾಂಬೆ ಪೋರ್ಟ್ ಟ್ರಸ್ಟು, ಮತ್ತೊಂದು ಡ್ರೆಜ್ಜಿಂಗ್ ಕಂಪನಿ. ಇದು ಆರ್ಬಿಟ್ರೇಷನ್ನು. ಅವ್ರು ಸೋಲ್ ಆರ್ಬಿಟ್ರೇಟ್ರು ಬೊಂಬಾಯಲ್ಲಿ. 3 ಜನ ಆರ್ಬಿಟ್ರೇಟರ್ಸು. ಸೊ ಅವರು ಬೊಂಬಾಯಲ್ಲಿದ್ದರು ಅವಾಗ ರಿಟೈರ್ ಆಗಿ. ಸೊ ನಾನು ಫೋನ್ ಮಾಡಿದೆ, ಸರ್ ಈ ಥರ ಇದೆ ಫಿಕ್ಸ್ ನಂದು ಕಮ್ ಅಂದರು. ಸೊ ಅವತ್ತಿನ ದಿವಸ ಹೋದರೆ ಏನಾಯಿತು, ಆ 3 ಜನದ ಪೈಕಿ ಒಬ್ಬರು ಜಡ್ಜ್ ಹುಷಾರಿರಲಿಲ್ಲ. ಸೊ ನನಗೆ ಅವ್ರು ಹೇಳಿದ್ರು, ಇವತ್ತು ಅವರಿಬ್ಬರು ಜಡ್ಜ್ ಇಲ್ಲ, ನಾನಿದ್ದೀನಿ, ನೀವು ಬೋತ್ ಇಫ್ ಯು ಬೋತ್ ಅಗ್ರಿ ದೆನ್ ಐ ವಿಲ್ ಗಿವ್ ದ ಡೇಟ್ಸ್, ಯಾವತ್ತೇನೇನು ಮಾಡಬೇಕು ಅಂತ. ಆಮೇಲೆ ಅವ್ರ ಹತ್ರ ಆಲ್ 3 of us ವಿಲ್ ಸೈನ್ ಆ್ಯಂಡ್ ಸೆಂಡ್ ಇಟ್. ನೀವಿಲ್ಲ ಅವರೇ ಇರಬೇಕು ಅಂದರೆ ಇನ್ನೊಂದು ದಿವಸ ಬರಬೇಕಾಗುತ್ತೆ ಅಂದರು. ಇಲ್ಲ ನೀವು ಮಾಡಿ ಅಂದ್ವಿ. ಡೇಟ್ ಕೊಟ್ಟರು ಇಂಥ ದಿವಸ. ಆಮೇಲೆ ಪೇಪರ್ ಏನೂ ಹಾಕಿಲ್ಲ. ನಾನು ಟೆಲ್ ಮಿ ವಾಟ್ ಇಸ್ ದಿಸ್ ಕೇಸ್ ಅಬೌಟ್ ಅಂದರು. ಸೊ ನಾನು 2 ನಿಮಿಷದಲ್ಲಿ ಹೇಳಿದೆ, ಏನಿದೆ ಕೇಸು, ಹೌದು ದ ಡಿಸ್ಪ್ಯೂಟ್ ಇಸ್ ದಟ್ಸ್ ಆಲ್, ನೋ ಓಕೆ ಅಂತ ಡೇಟ್ ಕೊಟ್ಟರು. ಅವತ್ತಿನ ದಿವಸ ಪ್ಲೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಮಧ್ಯಾಹ್ನಕ್ಕೆ 2 ಗಂಟೆಗೆ ಏನೋ ಫಿಕ್ಸ್ ಮಾಡಿದರು. ಇಷ್ಟೇ. ಯು ಡೂ ಒನ್ ಥಿಂಗ್, ಆಮೇಲೆ ಹೌ ಮಚ್ ಟೈಮ್ ವಿಲ್ ಟೇಕ್ ಅಂದರು. ಸೊ ನಾನು ಹೇಳಿದೆ, ಇದರಲ್ಲಿ ಓರಲ್ ಎವಿಡೆನ್ಸ್ ಏನಿರಲ್ಲ, ವಿ ವಿಲ್ ಡೂ ಆರ್ಗ್ಯುಮೆಂಟ್ಸ್ ಅಂತ. ಐ ಸೆಡ್ ಐ ಮೇ ಟೇಕ್ ಅಬೌಟ್ 1 hour ಅಂದೆ. 1 hour ಫಾರ್ ಬೋತ್ ಸೈಡ್ಸ್ ಅಂದರು. ಇಲ್ಲ ಅಂದೆ. ಆಮೇಲೆ ಅವ್ರ ಮನೆಗೆ ಫಿಕ್ಸ್ ಮಾಡಿದ್ರು ಅವತ್ತು ಆ ಡೇಟು. ಅವತ್ತಿನ ದಿವಸ ಬೆಳಗ್ಗೆ ಫೋನ್ ಮಾಡಿ, ವಿ ಹ್ಯಾವ್ ಪ್ರಾಬ್ಲಮ್, ಅವರು ಜಸ್ಟಿಸ್ ತುಳಜಾಪುರ್ಕರ್ ಈಸ್ ನಾಟ್ ಕೀಪಿಂಗ್ ವೆಲ್, ಸೊ ವಿ ವಾಂಟ್ ಟು ಹ್ಯಾವ್ ದಿ ಸಿಟ್ಟಿಂಗ್ ಇನ್ ಹಿಸ್ ಹೌಸ್, ಡು ಯು ಮೈಂಡ್ ಇಟ್ ಅಂತ. ನಾನು ಹೇಳಿದೆ, ಸರ್ ಅವ್ರ ಮನೆಯೆಲ್ಲ ತೊಂದರೆ ಆಗುತ್ತೆ ಬೊಂಬಾಯಲ್ಲಿ ಫ್ಲ್ಯಾಟಲ್ಲಿ. ನೋ ಡೋಂಟ್ ವರಿ, ವಿಲ್ ಗಿವ್ ಯು ಕಾಫಿ ಟೀ ಎವ್ರಿಥಿಂಗ್, ಇಟ್ಸ್ ಓಕೆ ಅಂದರು. ಆಯ್ತಪ್ಪ, ನೀವು ಹೇಳಿದ್ರೆ ಎಸ್ ಅಂತೇಳಿ ಹೋದ್ವಿ. ಅವ್ರು ಹೇಳ್ದಂಗೆ ಕೇಸ್ ಸ್ಟಾರ್ಟೆಡ್ 2 ಗಂಟೆಗೆ, 3 ಗಂಟೆಗೆ ಮುಗಿದೋಯ್ತು. ಆಯಿತಾ, 3:45ಗೆ ಕಾಫಿ ಟೀ ತೊಗೊಂಡು ಯು ಕ್ಯಾನ್ ಟೇಕ್ ಈವ್ನಿಂಗ್ ಫ್ಲೈಟ್ ಅಂದರು. ರಾತ್ರಿ ಬಂದುಬಿಟ್ಟೆ ಸಾಯಂಕಾಲ. 1 ವಾರದ ನಂತರ ಜಡ್ಜ್ಮೆಂಟ್ ಬಂತು. ವಾವ್. ಸೊ ದಿಸ್ ದ ಶಾರ್ಟೆಸ್ಟ್ ಕೇಸ್. ಓನ್ಲಿ 1 ಹಿಯರಿಂಗ್ ಆ್ಯಂಡ್ 1 ಆರ್ಡರ್ ಇನ್ 1 week. ಆ್ಯಂಡ್ ಆ ಆರ್ಡರ್ನ ಬೋತ್ ಸೈಡ್ಸ್ ಅಕ್ಸೆಪ್ಟೆಡ್ ಇಟ್. ಅಮೇಝಿಂಗ್. ಅದರಲ್ಲಿ ಒಂದು ಸ್ಮಾಲ್ ತಪ್ಪಾಗಿತ್ತು, ಸಮ್ ಕ್ಯಾಲ್ಕುಲೇಷನ್ ಎರರ್. ನಾನು ಮತ್ತೆ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ಅದು ಎರರ್ ವಾಟ್ ಇಸ್ ದ್ಯಾಟ್ ಅಂದರು. ಹಿಂಗೆ ಹೇಳಿದೆ. ಸೊ ಯು ಡೂ ಒನ್ ಥಿಂಗ್, ಯು ಪ್ರಿಪೇರ್ ಎ ಮೆಮೊ, ಯು ಆಸ್ಕ್ ಯುವರ್ ಅಪೋಸಿಟ್ ಸೈಡ್, ಇಫ್ ಯು ಆಲ್ಸೋ ಅಗ್ರೀಸ್ ಯು ಸೆಂಡ್ ಇಟ್ ಟು ಮೀ. ಇಬ್ಬರು ಕನ್ಸೆಂಟ್ ಮಾಡಿ ಕೊಡಿ ಅಂತ ಮಾಡಿ ಕಳಿಸಿದ್ವಿ. ಅವರು ಒಪ್ಪಿದ್ರು. 1 ವಾರದ ನಂತರ ಕರೆಕ್ಟೆಡ್ ಅವಾರ್ಡ್ ಕಳಿಸಿದ್ರು. ನೋ ಹಿಯರಿಂಗ್, ನೋ ಸಿಟ್ಟಿಂಗ್. ಸೊ ದಿಸ್ ಇಸ್ ಮೋರ್ ಟು ಡೂ ವಿತ್ ದಿಸ್ ಇಸ್ ಹೌ ಆರ್ಬಿಟ್ರೇಷನ್ ಶುಡ್ ಗೋ ಆನ್. ಬಟ್ ಅನ್ಫಾರ್ಚುನೇಟ್ಲಿ ಹಂಗೆ ನಡೀತಾ ಇಲ್ಲ. ಎಲ್ಲರೂ ಹಾಗೆ ಇದ್ರೆ ಆಗತ್ತೆ ಅನ್ನೋ. ನಂಬರ್ ಆಫ್ ಪೀಪಲ್ ಇನ್ ಯುವರ್ ಟೀಮ್ ಸರ್? ಇವಾಗ ಅಬೌಟ್ 15 people, 15 to 20. ಎಲ್ಲಿ ಆಫೀಸು ಸರ್ ತಮ್ಮದು? ಗಾಂಧಿನಗರ, ಬೆಂಗಳೂರಲ್ಲಿ. ಗಾಂಧಿನಗರ ಫ್ರೀಡಮ್ ಪಾರ್ಕ್ ಇದೆಯಲ್ಲ. ಇವತ್ತು ಅದಕ್ಕೆ ಆಫೀಸಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಶಹಜಾದ ಅವ್ರು ಬಂದಿದ್ದರು, ರಾಹುಲ್ ಗಾಂಧಿ ಅವರು. ಅದಕ್ಕೆ ಫುಲ್ ಏರಿಯಾ ಕ್ಲೋಸ್ ಮಾಡಿಬಿಟ್ಟಿದ್ರು. ಕಾರು ಹೋಗೋಕ್ಕೆ ಬಿಡಲಿಲ್ಲ, ನಡ್ಕೊಂಡು ಹೋಗೋಕ್ಕೂ ಬಿಡಲಿಲ್ಲಂತೆ. ಹಾಗಾಗಿ ಸೊ ವಾಟ್ ಕೈಂಡ್ ಆಫ್ ಕೇಸಸ್ ಶುಡ್ ನಾಟ್ ಕಮ್ ಟು ಯು? ಇವಾಗ ಇದನ್ನು ನೋಡಿ ಯಾರೋ ತಮ್ಮನ್ನು ಲಾಯರ್ ಆಗಿ, ಸೀನಿಯರ್ ಕೌನ್ಸಿಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕು ನೀವು ಅಂತ ಬರೋರಿಗೆ ಹೇಳಿದ್ರೆ ಆಗಲೇ ಕಮರ್ಷಿಯಲ್ಲು ಪ್ಯೂರ್ಲಿ ಕ್ರಿಮಿನಲ್ ಕೇಸು, ಲೈಕ್ ವೆರಿ ರಿಯಲ್ ಹಾರ್ಡ್ ಕೋರ್ ಕ್ರಿಮಿನಲ್ ಕೇಸ್ ನಾನು ಮಾಡಲ್ಲ. ಅಂದರೆ IPC ಕೇಸುಗಳು, ಮರ್ಡರು, ರೇಪು, ಆ ಥರದ್ದೆಲ್ಲ.
ಇಟ್ ವಾಸ್ ಅ ಕಾನ್ಷಿಯಸ್ ಚಾಯ್ಸ್. ಕಾನ್ಷಿಯನ್ಸ್ ಅಲ್ಲ, ಟೈಮ್ ಆಗಲ್ಲ. ಸಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸರ್ಟನ್ ಟೈಪ್ ಆಫ್ ವರ್ಕ್ ಆ್ಯಂಡ್ ದಟ್ ಈಸ್ ಕೀಪಿಂಗ್ ಅಸ್ ಟೂ ಬ್ಯುಸಿ. ಈ ಎಲೆಕ್ಟ್ರಿಸಿಟಿ ಸೆಕ್ಟರ್ ಸುಮಾರು ಕೇಸಸ್ ಇದೆ, ಅದೆಲ್ಲ ಇದೆ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಸೆಷನ್ಸ್ ಕೋರ್ಟ್ಗೆ ಹೋಗಿ ಕೇಸ್ ನಡೆಸಬೇಕಾಗುತ್ತೆ. ನಾನು ಟ್ರಯಲ್ ಕೋರ್ಟ್ಗೆ ಹೋಗೋದೇ ಕಷ್ಟ ಆಗ್ತಾಯಿದೆ ಇವಾಗ. ಯಾವಾಗಲೂ ಅಲ್ಲೊಂದು ಇಲ್ಲೊಂದು ಹೋಗ್ತೀನಿ. ಶೆಡ್ಯೂಲ್ ಇರೋದ್ರಿಂದ ಕಮರ್ಷಿಯಲ್ ಕೋರ್ಟ್ಗೆ ಹೋಗೋದು ಕಷ್ಟ ಆಗ್ತಾಯಿದೆ ಬಿಕಾಸ್ ಹೈಕೋರ್ಟ್ ವರ್ಕ್ ಈಸ್ ವೆರಿ ಹೆವಿ. ಹಾಗಾಗಿ ಅಮೇಝಿಂಗ್ ಸರ್. ಮಕ್ಕಳು ಈ ಕಡೆಗೆ ಬರಲಿಲ್ವಾ? ಮಕ್ಕಳು 3 ಜನ ಇದ್ದಾರೆ, 3 ಜನ ಲಾಯರ್ಸು. ಓಹೋ. ದೊಡ್ಡ ಮಗಳು ಮಳ್ಯ ಒಬ್ಬರು ಲಾಯರು, 2ನೇ ಮಗಳು ಲಾಯರು, 3ನೇ ಮಗಳು ಲಾಯರು. ಸೊ ದೇ ಆರ್ ಆಲ್ ಇನ್ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್. ಅಮೇಝಿಂಗ್. ಕೀಪ್ ಗೋಯಿಂಗ್ ಸರ್. ಲಾಸ್ಟ್ಲಿ ನೀವೇ ಯೋರ್ ಅ ಬುಕ್ ಯೋರ್ ಸೆಲ್ಫ್, ಮಲ್ಟಿಪಲ್ ಚಾಪ್ಟರ್ಸ್ ಪ್ರಾಬ್ಲಿ ವಿಚ್ ಯು ಸ್ಟಿಲ್ ನಾಟ್ ಎಕ್ಸ್ಪ್ಲೋರ್ಡ್. ಸೊ ನಿಮ್ಮ ಲೈಫನ್ನೇ ನೀವು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಹೌ ಸ್ಯಾಟಿಸ್ಫೈಡ್ ಆರ್ ಯು ವಿತ್ ದ ವೇ ಯು ಹ್ಯಾವ್ ಲಿವ್ಡ್ ಯುವರ್ ಲೈಫ್? ಐ ಥಿಂಕ್ ಇಟ್ಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಲೈಫ್. ನೋ ರಿಗ್ರೆಟ್ಸ್ ಅಬೌಟ್ ಎನಿಥಿಂಗ್. ಎಲ್ಲ ಚೆನ್ನಾಗಿ ನಡೆದಿದೆ. ಭಗವಂತನ ಕೃಪೆಯಿಂದ ನಾವು ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಬಂದಿದ್ದೀವಿ. ಸೊ ಏನು ನೋ ರಿಗ್ರೆಟ್ಸ್. ಆಯಿತು ಸರ್. ದೇರ್ ಯು ಗೋ. ದಿ ಇನ್ಫ್ಲೂಯೆನ್ಷಿಯಲ್ ಮೈಂಡ್ ಅಂತ ಇಟ್ ಸೇಸ್ ವಾಟ್ ದ ಬ್ರೈನ್ ರಿವೀಲ್ಸ್ ಅಬೌಟ್ ಅವರ್ ಪವರ್ ಟು ಚೇಂಜ್ ಅದರ್ಸ್. Probably also our power to not change others, accept others. I don't know how you want to look at this book. This is by Tali Sharot. ಥ್ಯಾಂಕ್ ಯು. So this is a book probably ನೀವು ಆಗಲೇ ಲೈಫನ್ನು ಏನು ನೋಡಿದ್ದೀರಾ ಅದರಲ್ಲಿ ಇನ್ಯಾವುದಾದ್ರು ಹೊಸ ಎಳೆ ಸಿಗ್ಬೋದು ನೋಡಿ ಸರ್. ಖಂಡಿತ. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ. ಅಂದರೆ ಋಗ್ವೇದದಲ್ಲಿ ಹೇಳುತ್ತೆ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾವ್, I think that's the ಅಲ್ವಾ? beauty So- of personalities like you. I know it all ಅಂತ ಅಂದೆ. there is something still remaining ಅನ್ನೋದನ್ನು. Wow. So I there is need one this more. book now. Sorry? Said I need this book now. There is one more Oh. goodie for you. This is a happy ball. ಅಚ್ಚಾ, ಇದೇನಿದು? ಓಕೆ. ನಗ್ತಾ ಇರಿ ಇದೆಲ್ಲ ಏನಮ್ಮ? ಸರ್. ಇದು I don't think I need ನೆಮ್ಮದಿಯ any. ನಿದ್ದೆಗೋಸ್ಕರ ಇದು. ದಿಸ್ ಇಸ್ ಫ್ರಮ್ ರೀಪೋಸ್. ಇಟ್ಸ್ ಅ ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡಿ, ಯಾರನ್ನ ನೀವು ಜಸ್ಟ್ ಕ್ಯೂರಿಯಸಲ್ಲಿ ಕರೆಸ್ರಿ ಇವ್ರನ್ನ ಅಂತ ನೀವು ಇಷ್ಟಪಟ್ಟು ನೋಡೋಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಲೈಕ್ ಹೇಗೆ ತಮ್ಮನ್ನು ನಮ್ಮ ಗುರುರಾಜ್ ಕರ್ಜಗಿ ಸರ್ ನಾಮಿನೇಟ್ ಮಾಡಿದ್ರು, ಅವರ ಪರಿಚಯ ತಮಗೆ ಹೆಂಗಾಯಿತು ಸರ್? ಅವರು ನಮ್ಮ ಮಹಾರಾಣಿ ಲಕ್ಷ್ಮೀಮ್ಮಣಿ ಕಾಲೇಜಲ್ಲಿ ಟ್ರಸ್ಟಿ ಆಗಿದ್ದಾರೆ. ಅದಕ್ಕಿಂತ ಹಿಂದೆ 2-3 ಸತಿ ಅವ್ರ ಪರಿಚಯ ಆಗಿತ್ತು, ಬೇರೆ ಫಂಕ್ಷನಲ್ಲಿ ಮೀಟ್ ಮಾಡಿದ್ದು. ಅಷ್ಟೊತ್ತು ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ. ಈ ಕಾಲೇಜಲ್ಲಿ ನಾನು ಚೇರ್ಮನ್ನು, ಅವರು ಟ್ರಸ್ಟಿ ಆಗಿರೋದ್ರಿಂದ ಈ 1-2 ವರ್ಷದಿಂದ ಹತ್ತಿರವಾದ ಒಂದು ಸಂಪರ್ಕ ಆಯಿತು ಅವ್ರಿಗೆ. ಲೀಗಲ್ ಫೀಲ್ಡ್ನವರ ಎನಿ ಫೀಲ್ಡಾ? ಯಾರಾದರೂ ಓಕೆ ಸರ್, ಇನ್ಕ್ಲೂಡಿಂಗ್ ಲೀಗಲ್ ಅಥವಾ ಎಕ್ಸ್ಕ್ಲೂಡಿಂಗ್ ಲೀಗಲ್, ಹೂಎವರ್ ಯು ಥಿಂಕ್ is deserving to explore their life, their reflections, which will add value to our audience life. All topics are fine. ನಮ್ದು ತುಂಬ ವೈಡ್ ಇದೆ ಸರ್. ಜಸ್ಟಿಸ್ ಆರ್ ವಿ ರವೀಂದ್ರನ್ ಅಂತ ವಾಸ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಓಹೋ. ಈಸ್ ರಿಟೈರ್ಡ್ನು, ಇಲ್ಲೇ ಬಸವನಗುಡಿಲಿದ್ದಾರೆ. ಈಸ್ ಅ ಮ್ಯಾನ್ ವಿತ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ತಂದೆ ಜೂನಿಯರ್ ಆಗಿದ್ದರು. ಭಾಳ ಒಳ್ಳೆ ಮನುಷ್ಯ. ಆ್ಯಂಡ್ ಈಸ್ ಅರ್ನ್ಡ್ ಗ್ರೇಟ್ ರೆಸ್ಪೆಕ್ಟ್ ಇನ್ ಕಂಟ್ರಿ. ಅವರೊಬ್ಬರು. ಬಟ್ ಅವರು ಕನ್ನಡ ಮಾತಾಡ್ತಾರೆ, ಬಟ್ ಫುಲ್ ಇಂಟರ್ವ್ಯೂ ಕನ್ನಡದಲ್ಲಿ ಕಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ದು ಜಸ್ಟ್ ಕ್ಯೂರಿಯಸ್ ಇಂಗ್ಲೀಷ್ ಕೂಡ ಇದೆ, ಹಾಗಾಗಿ ಐ ಥಿಂಕ್ ವಿಲ್ ಗೆಟ್ ಹಿಮ್ ಫಾರ್ ಅವರ್ ಇಂಗ್ಲೀಷ್ ಪಾಡ್ಕಾಸ್ಟ್. ಮೇ ಬಿ ಕಂಫರ್ಟಬಲ್ ವಿತ್ Okay. ಇಂಗ್ಲೀಷ್. ಅದು ಬಿಟ್ಟರೆ ದೇವಿ ಶೆಟ್ಟಿ ಅಂತ ಕರೆದಿದ್ದೀರಾ? ಇಲ್ಲ ಸರ್. ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಎಸ್, ಡಾಕ್ಟರ್ ದೇವಿ ಶೆಟ್ಟಿ. ಫ್ರಮ್ ನಾರಾಯಣ. ಕಾಂಟ್ಯಾಕ್ಟ್ ಬೇಕಾದರೆ ಹೇಳಿ, ಐ ಕ್ಯಾನ್ ಸ್ಪೀಕ್ ಟು ಹಿಮ್. ಎಸ್. ಬಟ್ ಹೀಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಯಾಕೆ? ಎನಿ ಪರ್ಸನಲ್ ಮೆಮರೀಸ್? ಐ ನೋ ಹಿಮ್ ವೆರಿ ವೆಲ್ ಫಾರ್ ಲಾಂಗ್ ಟೈಮ್. ಅವರ ಮಾವನವರು ನಮ್ಮ ಕ್ಲೈಂಟು ಚಾರುಮುಖಿ ನಾರಾಯಣ್ ಶೆಟ್ಟರ್ ಅಂತ. ಸೊ ಅವರು ಮದುವೆ ಆಗಿದ್ದ ಟೈಮಿಂದ ಗೊತ್ತು ನನಗೆ. ಸೊ ಸಂಬಂಧಗಳನ್ನು ಹೇಗೆ ಸರ್ ಉಳಿಸ್ಕೋತೀರಾ? ಅಂದರೆ ಬೀಯಿಂಗ್ ಇನ್ ಲಾ ಆ್ಯಂಡ್ ಆಲ್ ಆಫ್ ದ್ಯಾಟ್, ಎನಿ ಸೀಕ್ರೆಟ್ಸ್ ದೇರ್? ಬಾಬಾ ಅವ್ರು ನಮ್ಮ ಮನೆಗೆ ಬಂದಾಗ ದೇವಿ ಶೆಟ್ಟಿ ವಾಸ್ ದೇರ್. ಸತ್ಸಾಯಿ ಬಾಬಾ ಅವರು ಈ ಕೇಮ್ ಟು ಅವರ್ ಹೌಸ್ 2nd June 2000. ಓಹೋ. ನಾನು ದೇವಿ ಅವ್ರು ಕರೆದಿದ್ದೆ.
ಹಾಂ ಹಾಂ ಸೊ ಕರೆದಿದ್ದಾಗ ಕೇಳಿದ್ರು ಏನು ಬೇಕು ಅಂತ ಬಾಬಾ ಅವ್ರ ಹತ್ರ ಕರೆದು, ಇಲ್ಲ ಏನು ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಮೆಟೀರಿಯಲೈಸ್ ಒಂದು ರಿಂಗ್ ಆ್ಯಂಡ್ ಅವ್ರಿಗೆ ಕೊಟ್ಟರು. ವಾಟ್ ಯು ಸೇಯಿಂಗ್? ಹಾಂ ಕಣ್ಮುಂದೆ ಒಂದು ರಿಂಗ್ ಮಾಡಿದ್ರ ಹೌದು. ಸರ್? ಇನ್ನೂ ಏನೇನು ಮಾಡಿದಾರೆ ಅವ್ರು ಆ ಥರ? ನನ್ನ ಹತ್ರ ಹಾಕೊಂಡು ಚೇನ್ ಹಾಕ್ಕೊಂಡಿದ್ದು ಇದು ಮಾಡಿಕೊಟ್ರು. ನನಗೆ ನಂದು ನನ್ನ ಹೆಂಡ್ತಿಗೊಂದು 2 ಮಾಡಿದ್ರು. ಗೋಲ್ಡ್ ಚೈನ್ ಕೈಯಿಂದ? ವಾ, ಮಾಡಿ ಇದು ನೋಡಿದ ತಕ್ಷಣ ನನ್ನ ಹೆಂಡ್ತಿ ದುರ್ಗಾ ಇದು ನನಗೆ ಅಂತ ಅಂದ್ಕೊಂಡ್ಲು, ಕೊಡಲಿಲ್ಲ. ಆಮೇಲೆ ಇದೇ ಥರದ್ದೊಂದು ಶಿವ ಮಾಡಿದ್ರು. ಹಾಂ ಹಾಂ, ಅವಳಿಗೆ ಈಶ್ವರ ಕೊಟ್ಟರು, ನಂಗೆ ದುರ್ಗಾ ಕೊಟ್ಟರು. ವಾವ್. ಇನ್ನೂ ಏನೇನು ಅವರೇ ಈ ಥರ ಹಾಕಿದ್ರು. ಕ್ರಿಯೇಟ್ ಮಾಡಿದ್ದಾರೆ ಸರ್? ಹಾಂ, ಇನ್ನೂ ಏನೇನು ಕ್ರಿಯೇಟ್ ಮಾಡಿದ್ದಾರೆ? ಸೋ ಮೆನಿ ಥಿಂಗ್ಸ್. ಲೈಕ್? ನಂಗೆ ಇನ್ನೊಂದು ಹಳೇದೊಂದು ರಿಂಗ್ ಕೊಟ್ಟಿದ್ದರು. ಆಮೇಲೆ ನಮ್ಮ ಮಕ್ಕಳಿಗೆ 3 ಜನ ನಾವು ಒಂದು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ವಿ, ಅವರಿಗೆಲ್ಲ ಒಂದು ಚೈನ್ ಕೊಟ್ಟರು. ಇದೇ ಥರ ಎಲ್ಲ ಮೆಟೀರಿಯಲೈಸ್ಡ್. ಕಣ್ಮುಂದೆನೇ ಮಾಡ್ಬಿಡ್ತಾರ? ಸುಮ್ಮನೆ ಹೆಂಗೆ ಅಂದರೆ ಬರುತ್ತೆ. ಆಮೇಲೆ ನನ್ನ ಹೆಂಡ್ತಿಗೆ ಒಂದು ವಿಭೂತಿ ಡಬ್ಬಿ ಕೊಟ್ಟಿದ್ದಾರೆ. ಯಾವಾಗಲೂ ವಿಭೂತಿ ಇರುತ್ತೆ ಅದರಲ್ಲಿ. ಇವತ್ತಿಗೂ? ಯು ಆರ್ ಸೋ ಬ್ಲೆಸ್ಡ್. ನೋ ವಂಡರ್ ನೀವು ಆವಾಗ ಹೇಳಿದ್ರಿ ಏನು ಮಾಡಿದ್ದೀವಿ ಅಂತ ಇವೆಲ್ಲ ಅನ್ನೋದು. ಸೊ ಐ ಗೆಸ್ ಇನ್ ದ ವರ್ಲ್ಡ್ ಆಫ್ ಸ್ಪೀಡ್ ಆ್ಯಂಡ್ ಸ್ಟೇಯಿಂಗ್ ವಿತ್ ನಾಯ್ಸ್, ಸ್ಪೀಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ಯಾವ ಥರ ನಾಯ್ಸ್ಗಳನ್ನು ಕಟ್ ಮಾಡಬೇಕು, ನಮ್ಮನ್ನು ನಾವು ಹೇಗೆ ಅರ್ತ್ಕೋಬೇಕು, ಹೌ ಟು ಸ್ಟೇ ಕನೆಕ್ಟೆಡ್ ಟು ಡಿವೈನ್ and yet stay logical is a wonderful, beautiful life lesson that we've got today from one and only Naganand sir. Sir, stay the way you are. You will truly be an inspiration. ತುಂಬಿದ ಕೊಡ ನೀವು, ಬಹಳ ಜ್ಞಾನದಿಂದ ತುಳುಕಿದ್ರಿ. ಹಾಗಾಗಿ this episode will definitely be remembered for a long time. Thank you again for giving me the opportunity, and thank you again sir from whole of our Just Curious audience fraternity. Thank you guys. ಬಾಯ್. ಲೈಫಲ್ಲಿ ಏನೆಲ್ಲ ಇವತ್ತು ನೋಡಿದ್ದೀರಾ ಅಪ್ಲೈ ಮಾಡಿ, ನಂಬಿಕೆ ಇಟ್ಕೊಳ್ಳಿ. ಆ್ಯಂಡ್ ಹೇಳಿದ್ರಲ್ಲ, ಸಕ್ಕರೆನ ಉಪ್ಪ ಹತ್ತಿರದಿಂದ ರುಚಿ ನೋಡಿ ಆಮೇಲೆ ಮುಂದೆ ಎಲ್ಲ ಕೆಲವುದು ಸಿದ್ಧಾಂತಗಳನ್ನು ಒಪ್ಕೊಳ್ಳಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ಕುತೂಹಲನ ಕಳ್ಕೊಳ್ದೇ ಇರೋದು ಹೇಗೆ? ಪ್ರಶ್ನೆ ಮಾಡಿ, ಹೊಸ ಹೊಸ ವಿಚಾರಗಳಿಗೆ ಕಿವಿ ಕೊಡಿ, ಬೇಡದಿರೋ ನಾಯ್ಸಿಗೆ ಕಟ್ ಮಾಡಿ. ಗಾಸಿಪ್ಪು, ಅವ್ರಂಗೆ ಇವ್ರು ಹಿಂಗೆ, ಸ್ಮಾಲ್ ಟಾಕ್ಸ್ ಲೂಸ್ ಟಾಕ್ಸ್ ಅಂತಾರಲ್ಲ, ಅಲ್ಲೇ ಇದೆ ಅದು. ಟಾಕ್ ಪಕ್ಕದಲ್ಲೇ ಇದೆ, ಎಷ್ಟು ಸ್ಮಾಲು ಲೂಸು ಅನ್ನೋದು. ಸೊ ಪದಗಳ ಮೇಲೆ ಗಮನ ಹರಿಸಿದಷ್ಟು ಅದು ನಮಗೇನು ಮಾಡುತ್ತೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹ್ಯಾವ್ ಆಲ್ ಬಿಗ್ ಟಾಕ್ಸ್, ಬಿಗ್ ಡ್ರೀಮ್ಸ್, ಬಿಗ್ ಥಾಟ್ಸ್. ಬಿಗರ್ ದ ಸೀಡ್, at least the impact will still be better than small. So that's the word of the day, and this is your Rapid Rashmi signing out. Thank you, sir. ಥ್ಯಾಂಕ್ ಯು. ಬಾಯ್.